ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಸಹಾರಾ IAS. ಈ ಒಂದು ವಿಡಿಯೋದ ಒಳಗಡೆ ನಾವು PDO ಅಥವಾ ಇನ್ನಿತರ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಸ್ಪೆಷಲ್ ಆದಂಥ ಟಾಪಿಕ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಟಾಪಿಕ್ ಆದಂಥ ಲ್ಯಾಂಡ್ ರಿಫಾರ್ಮ್ಸ್ ಅಥವಾ ಭೂ ಸುಧಾರಣೆಯ ಬಗ್ಗೆ ಚರ್ಚೆಯನ್ನ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಭೂ ಸುಧಾರಣೆ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳಿ. ಸೊ ನನ್ನ ಹೆಸರು ಅಜಿತ್ ಕುಮಾರ್ PM. ಈ ಒಂದು ಇನಿಷಿಯೇಟಿವ್ ನೀವು ಇಷ್ಟಪಟ್ಟರೆ ದಯವಿಟ್ಟು ನೀವು ನಮ್ಮನ್ನ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ? ಸೊ ಯಾವುದೇ ರೀತಿಯ ಡೌಟ್ಗಳಿದ್ರು ಕೂಡ ನೀವು ಅದನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಮೊದಲನೇದಾಗಿ ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಭೂಮಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತ ಕಾಯ್ದೆಗಳು ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಕ್ಕೋದ್ರೆ ಭೂ ಕಂದಾಯ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಸೊ ಮೊದಲನೇದಾಗಿ ನಾವು ನೋಡ್ತೀವಿ ಅಂತಂದಾಗ ನಮ್ಗೆ ಸ್ವಾತಂತ್ರ್ಯ ಪೂರ್ವ ಅಥವಾ ಇನ್ನೊಂದು ರೀತಿಯಲ್ಲಿ ನೀವು ಹೇಳೋದಕ್ಕೋದ್ರೆ ಇದೇನು ಬ್ರಿಟಿಷ್ ಆಡಳಿತ ಇರುವಂತ ಸಂದರ್ಭ. ಸೊ ನಮ್ಗೇನ್ ಕಾಣುತ್ತೆ, 3 ರೀತಿಯ ಕಂದಾಯ ವ್ಯವಸ್ಥೆಗಳು ಹೆಚ್ಚಾಗಿ ಕಾಣುತ್ತೆ. ಅದರಲ್ಲಿ ಒಂದನ್ನ ಯಾವ್ದಂತ ಕರಿತೀವಿ, ಜಮೀನ್ದಾರಿ ವ್ಯವಸ್ಥೆ ಅಂತ ಕರಿತೀವಿ, ಅಥವಾ ಅದಕ್ಕೆ ಒಂದು ಹೆಸರೇನು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಜಮೀನ್ದಾರಿ ವ್ಯವಸ್ಥೆ ಇದನ್ನ 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಹೆಚ್ಚಾಗಿ ಯಾವ ಭಾಗಗಳಿಗೆ ಮಾಡ್ತಾರೆ ಅಂತ ಕೇಳಿದಾಗ, ಸೊ ಅಂದಿನ ಬಂಗಾಲ್ ಪ್ರೊವಿನ್ಸ್ ಅದಲ್ಲ, ಬಂಗಾಳ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಅಗೇನ್ ಬಂಗಾಳ ಅಂತಂದಾಗ ಇಂದಿನ ಯಾವ ಯಾವ ರಾಜ್ಯಗಳಲ್ಲಿ ಇದು ನಮ್ಗೆ ಹೆಚ್ಚಾಗಿ ಕಾಣುತ್ತೆ ಅಂತ ಕೇಳಿದಾಗ, ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ, ಬಿಹಾರದಲ್ಲಿ, ಇವನ್ ಪಾರ್ಟ್ ಆಫ್ ಉತ್ತರ ಪ್ರದೇಶ್. ಸೊ ಇವೆಲ್ಲ ರಾಜ್ಯಗಳಲ್ಲಿ ನಮ್ಗೆ ಏನ್ ಕಾಣ್ತಾ ಇತ್ತು, ಈ ಜಮೀನ್ದಾರಿ ವ್ಯವಸ್ಥೆ ಕಾಣ್ತಾ ಇತ್ತು. ಸೊ ಈ ಜಮೀನ್ದಾರಿ ವ್ಯವಸ್ಥೆಯಲ್ಲಿ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ಏನಿದೆ, ಭೂಮಿಯ ಮಾಲೀಕರು ಯಾರು ಅಂತ ಕೇಳಿದಾಗ ಇಲ್ಲಿ ಜಮೀನ್ದಾರರು. ಜಮೀನ್ದಾರರಿಗೆ ಏನ್ ಮಾಡಿದೀವಿ, ಒಂದು ಭೂಮಿಯ ಮಾಲೀಕತ್ವವನ್ನ ಕೊಟ್ಟಿದೀವಿ. ಈಗ ಅಲ್ಲಿ ಜಮೀನ್ದಾರರು ನೇರವಾಗಿ ಏನ್ ಮಾಡಲ್ಲ, ಬೆಳೆಗಳನ್ನ ಬೆಳೆಯಲ್ಲ. ಬೆಳೆಗಳನ್ನ ಬೆಳಿಬೇಕಾದವರು ಯಾರು, ಬೆಳೆಗಳನ್ನ ಬೆಳಿಬೇಕಾದವರು ರೈತರು, ಹೌದಾ? ಸೊ ಅಥವಾ ಅವ್ರನ್ನ ಸಾಗುವಳಿದಾರರು ಅಂತ ಕರಿತೀವಿ. ಈಗ ಇವರಿಗೆ ಸಾಗುವಳಿದಾರರಿಗೆ ಅಥವಾ ರೈತರಿಗೆ ನೇರವಾದಂತ ಭೂಮಿಯ ಮಾಲೀಕತ್ವ ಇಲ್ಲ. ಸೊ ಭೂಮಿಯ ಮಾಲೀಕತ್ವ ಯಾರಿಗಿದೆ, ಜಮೀನ್ದಾರರಿಗಿದೆ. ಸೊ ಈಗ ಜಮೀನ್ದಾರರು ಏನ್ ಮಾಡ್ತಾರೆ, ಇದನ್ನ ಗೇಣಿಯ ರೂಪದಲ್ಲಿ, ಗೇಣಿ ಅಂತಂದ್ರೆ ಏನು, ಸೊ ಒಂದು ರೀತಿಯ ರೆಂಟ್ಗೆ ಕೊಟ್ಟ ಹಾಗೆ, ಬಾಡಿಗೆಗೆ ಕೊಟ್ಟ ಹಾಗೆ ಆ ಭೂಮಿಯನ್ನ ಬಾಡಿಗೆಗೆ ಒಂದಿಷ್ಟು ಸಾಗುವಳಿದಾರರಿಗೆ ಕೊಡ್ತಾರೆ. ಅವ್ರೇನ್ ಮಾಡ್ಬೇಕು, ಅದನ್ನ ಸೊ ಅದರ ಒಳಗಡೆ ಉಳುಮೆಯನ್ನ ಮಾಡಿ ಬೆಳೆಗಳನ್ನ ಬೆಳಿಬೇಕು. ಏನಾಯ್ತು, ಈಗ ಸಾಗುವಳಿದಾರರು ಬೆಳೆಗಳನ್ನ ಬೆಳಿತಾರೆ. ಸೊ ಆದರೆ ನಂತರದಲ್ಲಿ ಯಾರಾದ್ರೂ ಈ ತೆರಿಗೆಗಳನ್ನೆಲ್ಲವನ್ನ ಸರ್ಕಾರಕ್ಕೆ ಕಟ್ಟಬೇಕು ಅಂತಂದ್ರೆ ಅದನ್ನ ಕಟ್ಟುವ ಕೆಲಸ ಯಾರು ಕೊಡ್ತಾರೆ ಅಂತ ಕೇಳಿದಾಗ ಜಮೀನ್ದಾರರಿಗೆ ಕೊಡ್ತಾರೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೋಬಹುದು. ಜಮೀನ್ದಾರರು ತೆರಿಗೆ ಕಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕಾಯ್ತು, ರೈತರಿಂದ ತೆರಿಗೆಯನ್ನ ಏನ್ ಮಾಡ್ತಾರೆ, ಜಮೀನ್ದಾರರು ವಸೂಲಿ ಮಾಡ್ತಾರೆ. ಜಮೀನ್ದಾರರು ಇಲ್ಲೊಂದು ರೀತಿಯಲ್ಲಿ ಏನಾಗ್ತಾರೆ, ಮಧ್ಯವರ್ತಿಗಳಾಗಿ ಕಾಣ್ತಾರೆ. ಅವರು ನೇರವಾಗಿ ಏನ್ ಮಾಡಲ್ಲ, ನೇರವಾಗಿ ಉಳುಮೆಯನ್ನ ಮಾಡಲ್ಲ ಅಥವಾ ನೇರವಾಗಿ ಬೆಳೆಗಳನ್ನ ಬೆಳೆಯಲ್ಲ. ಆದರೆ ಯಾರು ಬೆಳೆಗಳನ್ನ ಬೆಳಿತಾರೋ ಆ ರೈತರಿಂದ ತೆರಿಗೆಯನ್ನ ಸೊ ಅವ್ರು ಏನ್ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಜಮೀನ್ದಾರರು ಇಲ್ಲಿ ಮಧ್ಯವರ್ತಿಗಳಾಗಿರೋದ್ರಿಂದಾಗಿ ಅವರು ನಿಮ್ಗೇನಾಗುತ್ತೆ, ಸೊ ಇವನ್ ಎಕನಾಮಿಕಲಿ ಪವರ್ಫುಲ್ ಆಗಿ ಕಾಣ್ತಾರೆ, ಆರ್ಥಿಕವಾಗಿ ಬಹಳ ಬಲಯುತರಾಗಿ ಕಾಣ್ತಾರೆ. ಅಂದ್ರೆ ಜಾಸ್ತಿ ದುಡ್ಡಿರತ್ತೆ ಅವ್ರ ಹತ್ರ, ಶ್ರೀಮಂತ ವರ್ಗದವರಾಗಿ ಕಾಣ್ತಾರೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ನೀವೇನ್ ನೋಡ್ತೀರಾ, ಸೊ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆದಂತಹ ವ್ಯವಸ್ಥೆ ಈ ಎಲ್ಲಾ ರೀತಿಯ ಪ್ರಾಬ್ಲಮ್ಗಳನ್ನ ಹೊಂದಿತ್ತು ಅಂತ ಹೇಳ್ತಾರೆ. ತೆರಿಗೆ ಸಂಗ್ರಹಿಸುವ ಹಕ್ಕು ಕೂಡ ಯಾರಿಗಿದೆ, ಜಮೀನ್ದಾರರಿಗಿದೆ. ಭೂಮಿಯ ಮಾಲೀಕತ್ವದ ಹಕ್ಕು ಕೂಡ ಯಾರಿಗಿದೆ, ಜಮೀನ್ದಾರರಿಗಿದೆ. ಸೊ ಈಗ ಸಾಗುವಳಿದಾರರನ್ನ ಶೋಷಣೆ ಮಾಡುವಂತ ಸಂದರ್ಭ ಕೂಡ ಬರುತ್ತೆ ಅಲ್ಲಿ, ಅಥವಾ ಸಾಗುವಳಿದಾರರನ್ನ ಶೋಷಣೆ ಮಾಡುವ ಸೊ ಕೆಲವೊಂದು ಇದನ್ನು ಇನ್ಸಿಡೆಂಟ್ಗಳನ್ನು ಕೂಡ ನಾವು ನೋಡ್ತೀವಿ. ಜಮೀನ್ದಾರರು ಏನಾಗುತ್ತೆ, ಸಾಗುವಳಿದಾರರು ಯಾರು ರೈತರಲ್ಲಿ ಕೆಲಸ ಮಾಡ್ತಿದ್ರು ಸೊ ಅವ್ರ ಹತ್ರ ಹೆಚ್ಚಿನ ತೆರಿಗೆಯನ್ನ ಕಲೆಕ್ಟ್ ಮಾಡೋದು. ಯಾಕಂದ್ರೆ ನಾರ್ಮಲ್ ಆಗಿ ನಮ್ಮಲ್ಲಿ ಏನ್ ಕಾಣ್ತೀವಿ, ರೈತರು ಸ್ವಲ್ಪ ಮಟ್ಟಿಗೆ ಸೊ ಈ ಒಂದು ಅನಕ್ಷರಸ್ಥರಾಗಿ ಕಾಣೋದ್ರಿಂದಾಗಿ, ಅಗೇನ್ ಪೂರ್ತಿ ಮಟ್ಟಿಗೆ ಅಂತ ಹೇಳೋದಕ್ಕಾಗಲ್ಲ, ನಾವು ಸ್ವಲ್ಪ ಮಟ್ಟಿಗೆ ಅನಕ್ಷರಸ್ಥರಾಗಿ ಕಾಣೋದ್ರಿಂದಾಗಿ ಆ ಅರಿವಿನ ಕೊರತೆ ಇರೋದನ್ನು ನೋಡ್ತೀರ. ಎಷ್ಟು ತೆರಿಗೆ ಕಟ್ಟಬೇಕು, ಅದನ್ನ ಲೆಕ್ಕ ಹೇಗೆ ಮಾಡ್ಬೇಕು, ಈ ತರದೆಲ್ಲ ನಮ್ಗೇನಾಗುತ್ತೆ, ಸೊ ಪ್ರಾಬ್ಲಮೆಟಿಕ್ ಆಗಿ ಕಾಣುತ್ತೆ. ಅದರ ಜೊತೆಯಲ್ಲಿ ಮತ್ಯಾವ ರೀತಿಯ ಸಮಸ್ಯೆಗಳು ಕಾಣುತ್ತೆ ಅಂತಂದಾಗ, ಸೊ ಇವನ್ ನಮ್ಗೇನಿದೆ, ಸೊ ಈ ಅರಿವಿನ ಕೊರತೆ ಇರೋದ್ರಿಂದಾಗಿ ಯಾವ ರೀತಿಯ ನೀತಿಗಳು ಬಂದಿದೆ ಅಥವಾ ನಾವು ಅದನ್ನ ಯಾವ ರೀತಿ ಬಳಸ್ಕೋಬೇಕು, ಈ ಒಂದು ಪರ್ಟಿಕ್ಯುಲರ್ ಆದಂತ ಐಡಿಯಾಗಳು ಕೂಡ ಬಹಳ ಕಡಿಮೆ ಇದೆ. ಸೊ ಅದನ್ನ ನಾವಿಲ್ಲಿ ನೋಡ್ತೀವಿ, ಜಮೀನ್ದಾರಿ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಸಿಮಿಲರ್ ವೇ ಮಹಲ್ವಾರಿ ವ್ಯವಸ್ಥೆ ಅಂತ ಕೂಡ ಬರುತ್ತೆ. ಮಹಲ್ವಾರಿ ವ್ಯವಸ್ಥೆನ 1822ರಲ್ಲಿ ಹಾಲ್ಟ್ ಮೆಕೆಂಜಿ ಅವರು ಪರಿಚಯಿಸ್ತಾರೆ. ಸೊ ಇದನ್ನ ನಾವು ಎಲ್ಲಿ ನೋಡ್ಬೋದು ಅಂತ ಕೇಳಿದಾಗ, ಸೆಂಟ್ರಲ್ ಇಂಡಿಯಾದ ಭಾಗಗಳು ಅಂತ ಹೇಳ್ತೀವಿ. ಸೆಂಟ್ರಲ್ ಇಂಡಿಯಾದ ಭಾಗಗಳು ಅಂತ ಏನು, ಪಾರ್ಟ್ ಆಫ್ ಉತ್ತರ ಪ್ರದೇಶದ ಸ್ವಲ್ಪ ಭಾಗಗಳು ಕೂಡ ಬರುತ್ತೆ. ಇವನ್ ಈಗಿನ ಹರಿಯಾಣ ಮತ್ತು ಪಂಜಾಬ್ನ ಕೆಲವು ಭಾಗಗಳು ಕೂಡ ಬರುತ್ತೆ ಇದರಲ್ಲಿ. ಸೊ ಅದಲ್ಲದೆ
ನಮ್ಗೆ ಮಧ್ಯಪ್ರದೇಶದಂತಹ ಭಾಗಗಳು ಕೂಡ ಕಾಣುತ್ತೆ. ಮಹಲ್ವಾರಿ ವ್ಯವಸ್ಥೆ. ಈಗ ಮಹಲ್ ಅಂದ್ರೆ ಏನು? ನಮ್ಮಲ್ಲಿ ಈಗ ಹೋಬಳಿ ಅಥವಾ ತಾಲೂಕು ಅನ್ನುವಂತ ಏನು ಪರಿಕಲ್ಪನೆ ಇದೆ, ಅದೇ ರೀತಿ ಮಹಲ್ ಅಂತಂದಾಗ ಇಲ್ಲೇನ್ ಮಾಡ್ತೀರಾ, ಬಹಳಷ್ಟು ಗ್ರಾಮಗಳನ್ನ ಒಟ್ಟಿಗೆ ಸೇರಿಸಿ ಅದನ್ನ ಒಂದು ಮಹಲ್ ಅಂತೇಳಿ ಕರಿತೀವಿ. ಸೊ ಈಗ ಈ ಮಹಲ್ವಾರಿ ವ್ಯವಸ್ಥೆಯ ಒಳಗಡೆ ಏನ್ ನೋಡ್ತೀವಿ, ಆ ಗ್ರಾಮದಲ್ಲಿ ಏನು ಭೂಮಿ ಇದೆ, ಅಗ್ರಿಕಲ್ಚರ್ ಅಥವಾ ಕೃಷಿ ಭೂಮಿ ಏನಿದೆ, ಆ ಕೃಷಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ತೆರಿಗೆಗಳನ್ನ ಕಲೆಕ್ಟ್ ಮಾಡೋದನ್ನ ಏನ್ ಮಾಡ್ತೀವಿ, ಆ ಮಹಲ್ನ ಮುಖಂಡನಿಗೆ ಕೊಡ್ತೀವಿ, ತೆರಿಗೆಗಳನ್ನ ಕಲೆಕ್ಟ್ ಮಾಡೋದು. ಸೊ ಇದೊಂದು ರೀತಿಯ ಸಾಮೂಹಿಕ ಜವಾಬ್ದಾರಿಯಾಗಿ ಕಾಣುತ್ತೆ. ಆದ್ರೆ ಇಲ್ಲಿ ನಾವೇನಾದ್ರೂ ಬದಲಾವಣೆಯನ್ನ ನೋಡಬಹುದು ಅಂತಂದ್ರೆ, ಜಮೀನ್ದಾರಿ ವ್ಯವಸ್ಥೆಗೆ ಮತ್ತೆ ಇದಕ್ಕೆ ಅಂತಂದಾಗ ಇಲ್ಲಿ ಭೂಮಿಯ ಮಾಲೀಕತ್ವ ಏನಿದೆಯಲ್ಲ ಅದು ಸಾಗುವಳಿದಾರನದೇ ಆಗಿದೆ. ಅಂದ್ರೆ ರೈತ ಯಾರಿದನೋ ಅವನದೇ ಮಾಲೀಕತ್ವದಲ್ಲಿ ಇದೆ. ಸೊ ಅದು ಮಹಲ್ವಾರಿ ವ್ಯವಸ್ಥೆಯ ಒಳಗಡೆ ನೋಡ್ತೀವಿ. ಸೊ ನೆಕ್ಸ್ಟ್ ಮೂರನೇದು ಯಾವುದು ಅಂತ ಕೇಳಿದಾಗ ರೈತವಾರಿ ವ್ಯವಸ್ಥೆ ಅಂತ ಕರಿತೀವಿ. ರೈತವಾರಿ ವ್ಯವಸ್ಥೆ ಅಂದಾಗ ಏನು, ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದಲ್ಲಿ ನಾವು ಹೆಚ್ಚಾಗಿ ಇದನ್ನ ನೋಡ್ತೀವಿ. ರೈತವಾರಿ ವ್ಯವಸ್ಥೆ ಕಾಣೋದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರಾವಿನ್ಸ್ ಅಥವಾ ಭಾರತದ ದಕ್ಷಿಣದ ಭಾಗದಲ್ಲಿ ಅಂತ ನೋಡ್ತೀವಿ. ಸೊ ಈ ಭಾರತದ ದಕ್ಷಿಣದ ಭಾಗದಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಇದನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, 1820ರಲ್ಲಿ ಥಾಮಸ್ ಮುನ್ರೋ ಮತ್ತು ಅಲೆಕ್ಸಾಂಡರ್ ರೀಡ್ ಅಗೇನ್. ಸೊ ಇವರ ಒಂದು ನೇತೃತ್ವದಲ್ಲಿ ಏನಾಗಿದೆ, ರೈತವಾರಿ ವ್ಯವಸ್ಥೆಯನ್ನ ಲಾಂಚ್ ಮಾಡಲಾಗಿದೆ ಅಥವಾ ರೈತವಾರಿ ವ್ಯವಸ್ಥೆಯನ್ನ ಪರಿಚಯಿಸಲಾಗಿದೆ. ಸೊ ಇದರ ಒಳಗಡೆ ಕೆಲವೊಂದು ಇದನ್ನ ನೀವು ನೋಡೋದಕ್ಕೆ ಹೋದ್ರೆ ಇದರಲ್ಲಿ ಕೂಡ ನಿಮ್ಗೆ ಏನ್ ಕಾಣುತ್ತೆ, ಭೂಮಿಯ ಮಾಲೀಕತ್ವವನ್ನ ಸಾಗುವಳಿದಾರನಿಗೆ ಕೊಡಲಾಗಿದೆ. ಸೊ ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಕಾಣಲ್ಲ. ಆದ್ರೆ ನಿಮ್ಗೆ ಏನಾಗುತ್ತೆ, ಆಫೀಸರ್ಸ್ಗಳು ಬಹಳಷ್ಟು ಕರಪ್ಟ್ ಆಗಿರೋದನ್ನು ನೋಡ್ತೀರಾ, ಭ್ರಷ್ಟರಾಗಿರುವಂತ ಅಧಿಕಾರಿಗಳಿದ್ದಾಗ ಸೊ ಅಲ್ಲಿ ಏನಾಗುತ್ತೆ, ಮತ್ತೆ ರೈತರ ಅಥವಾ ಸಾಗುವಳಿದಾರರ ಶೋಷಣೆ ಆಗೋದನ್ನು ನೋಡ್ತೀರಾ. ಸೊ ಅದರ ಜೊತೆಯಲ್ಲಿ ಇಲ್ಲಿ ಮತ್ತೇನು ನೋಡ್ತೀವಿ, ವೈಜ್ಞಾನಿಕವಾಗಿ ರಿಕಾರ್ಡೋ ಗೇಣಿ ಪದ್ಧತಿ ಅಂತ ಬರುತ್ತೆ. ರಿಕಾರ್ಡೋ ಗೇಣಿ ಪದ್ಧತಿಯಲ್ಲೇನೋ ಸೊ ಅಲ್ಲಿ ಯಾವ ರೀತಿಯ ಒಂದು ಲಾಭ ಆಗಿದೆ ಅದರ ಆಧಾರದ ಮೇಲೆನೆ ನಾವೇನ್ ಮಾಡ್ಬೇಕು, ಸೊ ಈ ತರ ಗೇಣಿಯನ್ನ ಕೊಡಬೇಕು ಅಂತ, ಉತ್ಪನ್ನದ ಆಧಾರದ ಮೇಲೆ. ಸೊ ಅದನ್ನ ನಾವೇನ್ ಕರಿತೀವಿ, ವೈಜ್ಞಾನಿಕವಾಗಿ ಹೇಳಿರೋದು. ಸೊ ಅದು ರಿಕಾರ್ಡೋ ಅನ್ನೋರು ಆ ಕಾರಣಕ್ಕಾಗಿ ಅದನ್ನ ರಿಕಾರ್ಡೋ ಗೇಣಿ ಪದ್ಧತಿ ಅಂತ ಕರಿತೀವಿ. ಈ ರಿಕಾರ್ಡೋ ಗೇಣಿ ಪದ್ಧತಿಯಲ್ಲಿ ಏನ್ ಮಾಡ್ಬೇಕು, ಗೇಣಿಯನ್ನ ಅಳಿಬೇಕು. ಗೇಣಿ ಅಂದ್ರೆ ಮತ್ತೇನು ಅಲ್ಲ, ಗೇಣಿ ಅಂದ್ರೆ ಏನು, ಬಾಡಿಗೆ. ಆ ಭೂಮಿಯನ್ನ ನೀವು ಬಳಸಿ ನೀವೇನಾದ್ರೂ ಒಂದು ಬೆಳೆಯನ್ನ ಬೆಳಿತಾ ಇದ್ದೀರಾ ಅಂತಂದ್ರೆ ಸೊ ಅದರ ಬದಲಾಗಿ ನೀಡಬೇಕಾಗಿರುವಂತ ಬಾಡಿಗೆ ಅಂತ. ಸೊ ಅದನ್ನ ನಾವೆಲ್ಲಿ ನೋಡ್ತೀವಿ, ರೈತವಾರಿ ವ್ಯವಸ್ಥೆಯ ಒಳಗಡೆ ನೋಡ್ತೀವಿ. ಸೊ ಇವಿಷ್ಟು ಮೂರು ಸಿಸ್ಟಮ್ಗಳು ನಮ್ಗೆ ಯಾವಾಗ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಇದ್ದಿದ್ದು. ಸೊ ಈಗ ಇದು ಮೂರನ್ನ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡೋಣ ಹಾಗಾದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮಲ್ಲಿ ಏನಾಗಿದೆ, ಕೆಲವೊಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕೃಷಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಸುಧಾರಣೆಗಳನ್ನ ಮಾಡುವಂತ ಪ್ರಯತ್ನಗಳು ನಡೆದಿದೆ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ನೋಡೋದು ಯಾವುದು ಅಂತ ಕೇಳಿದಾಗ 1859ರಲ್ಲಿ 1859ರಲ್ಲಿ ಏನಾಗುತ್ತೆ, 1859ರಲ್ಲಿ ಬಂಗಾಳದಲ್ಲಿ ಬಂಗಾಳ ಗೇಣಿ ಕಾಯ್ದೆ ಅಂತ ಹೇಳ್ಕೊಂಡು ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲೇ ತರಲಾಗುತ್ತೆ. ಅಥವಾ ಇದಕ್ಕೆ ಮತ್ತೊಂದು ರೀತಿಯಲ್ಲಿ ಏನ್ ಮಾಡ್ತೀವಿ, ಎಕ್ಸ್ ಕಾಯ್ದೆ ಅಂತ ಕೂಡ ಕರೀತಾರೆ. ಸೊ ಹಾಗಾದ್ರೆ ಇದರ ಉದ್ದೇಶಗಳು ಏನೇನಾಗಿತ್ತು, ಈ ಎಕ್ಸ್ ಕಾಯ್ದೆ ಅಥವಾ ಬಂಗಾಳ ಗೇಣಿ ಕಾಯ್ದೆಯ ಉದ್ದೇಶಗಳು ಏನಾಗಿತ್ತು ಅಂತ ಕೇಳಿದಾಗ, ಒಂದೇನ್ ಹೇಳ್ತಾರೆ, ಜಮೀನ್ದಾರರು ಮತ್ತು ಸಾಗುವಳಿದಾರರು ಇವರ ನಡುವೆ ಏನು ಸಂಘರ್ಷಗಳಿದೆಯೋ ಆ ಸಂಘರ್ಷಗಳನ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಅಥವಾ ತಪ್ಪಿಸೋದಕ್ಕೆ ಅಂತ ಹೇಳಿ. ಇನ್ನು ಎರಡನೇದು, ಸಾಗುವಳಿದಾರರಿಗೆ ಕೆಲವೊಂದು ಹಕ್ಕುಗಳನ್ನ ನೀಡೋದು. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ನೋಡಿ, ಈಗ ಜಮೀನ್ದಾರ ಇದಾನೆ ಯಾರೋ ಒಬ್ನು, ಸೊ ಇವನ ಅಂಡ್ರಲ್ಲಿ ನಿಮ್ಗೆ ಏನಾಗ್ತಿದ್ರೆ ಯಾರೋ ಒಂದಿಷ್ಟು ಜನ ಸೊ ರೈತರು ಕೆಲಸ ಮಾಡ್ತಿದ್ದಾರೆ. ಈಗ ಇವ್ರು ಏನ್ ಮಾಡ್ತಿದ್ದಾರೆ, ಯಾವುದೋ ಒಂದು ಭೂಮಿಯಲ್ಲಿ ಬೆಳೆಗಳನ್ನೆಲ್ಲ ಬಿತ್ತನೆ ಮಾಡಾಗಿದೆ ಅವ್ರಿಗೆ. ಈಗ ಬೆಳೆಗಳನ್ನ ಬಿತ್ತನೆ ಮಾಡಿದ ನಂತರ ಜಮೀನ್ದಾರ ಅದರ ಮಾಲೀಕತ್ವವನ್ನು ಹೊಂದಿರೋದ್ರಿಂದಾಗಿ ಅವನೇನ್ ಹೇಳ್ಬೋದು, ಇಲ್ಲ ನೀನು ಏನ್ ಮಾಡ್ಬೇಕು, ಒಂದೇ ತಿಂಗಳಿನಲ್ಲಿ ಈ ಒಂದು ಭೂಮಿಯನ್ನ ಬಿಟ್ಟು ಬಿಡ್ಬೇಕು ಅಂತ ಹೇಳಿ. ಆದ್ರೆ ಬೆಳೆ ನಿಮ್ಮ ಕೈಗೆ ಸಿಗೋದೇನು 3 ತಿಂಗಳು ಆಗ್ಬಹುದು, 4 ತಿಂಗಳು ಆಗ್ಬಹುದು. ಸೊ ಆತರ ಇದ್ದಾಗ ಕೆಲವೊಂದು ಭದ್ರತೆಗಳು ನಿಮ್ಗೂ ಕೂಡ ಇರ್ಬೇಕಾಗತ್ತೆ, ಗೇಣಿದಾರರಾಗಿ ಕೂಡ ಒಂದಿಷ್ಟು ಭದ್ರತೆಗಳು ಇರ್ಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಆ ತರದ ಹಕ್ಕುಗಳನ್ನ ನೀಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಅದಲ್ಲದೆ ಜಮೀನ್ದಾರ ಹೇಗೆ ಗೇಣಿ ನಿರ್ಧಾರಗಳನ್ನ ಮಾಡ್ತಾನೆ, ಇದಕ್ಕೆ ಕೆಲವೊಂದು ಮಿತಿಗಳನ್ನ ಮಾಡ್ತೀವಿ. ಮಿತಿಗಳು ಅಂತ ನಾಗೇನು, ಗೇಣಿಯಲ್ಲಿ ಬಹುಭಾಗ ಏನಾಗಬಾರ್ದು, ಜಮೀನ್ದಾರನಿಗೆ ಹೋಗ್ಬಾರ್ದು, ಅದರಲ್ಲಿ ನಿಮ್ಗೆ ಏನಾಗ್ಬೇಕು, ಸಾಗುವಳಿದಾರನಿಗೂ ಕೂಡ ಪಾಲು ಇರ್ಬೇಕು ಅಂತ. ಸೊ ಅಥವಾ ಸಾಗುವಳಿದಾರನ್ನ ಅತಿಯಾಗಿ ಶೋಷಣೆ ಮಾಡುವ ಆಗಿಲ್ಲ. ಸೊ ಈ ತರದೆಲ್ಲ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಅದರಲ್ಲಿ ಕೆಲವೊಂದು ಮಿತಿಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದು ಏನೇನು ಉದ್ದೇಶಗಳನ್ನ ಎಕ್ಸ್ ಕಾಯ್ದೆ ಅಥವಾ ಬಂಗಾಳ ಗೇಣಿ ಕಾಯ್ದೆ ಹೊಂದಿತ್ತು ಅಂತ ಹೇಳ್ತೀವಿ, ಬಂಗಾಳ ಗೇಣಿ ಕಾಯ್ದೆ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದು ಕೃಷಿ ವಲಯಕ್ಕೆ. ಹಾಗಾದ್ರೆ ಸಂಬಂಧಿಸಿದಂತೆ ಏನೇನು ಸಮಸ್ಯೆಗಳಿದಾವೆ ಅನ್ನೋದನ್ನ ಸೊ ಓವರ್ ಆಲ್ ಅಂತ ಒಂದು ವ್ಯೂವನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ.
ಕೃಷಿ ವ್ಯವಸ್ಥೆಗೆ ಸಂಬಂಧಿಸಿದಂತ ಸಮಸ್ಯೆಗಳು. ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಂತಂದಾಗ ನಾವು ಕೆಲವೊಂದನ್ನ ಏನ್ ನೋಡ್ಬೋದು. ಒಂದು, ಉತ್ಪಾದಕತೆ ಬಹಳ ಕಡಿಮೆ ಇದೆ. ಉತ್ಪಾದಕತೆ ಅಂದ್ರೇನು? ಸೊ ನಾವು ಪ್ರತಿ ಎಕರೆಗೆ ಎಷ್ಟು ಬೆಳೆಯನ್ನ ಬೆಳಿತೀವಿ ಅಂತ ಹೇಳ್ಬೋದು, ಅಥವಾ ಎಷ್ಟು ಜನ ರೈತರನ್ನ ಬಳಸ್ಕೊಂಡು ಎಷ್ಟು ಬೆಳೆಯನ್ನ ಬೆಳಿತೀವಿ ಅಂತ ಹೇಳ್ಬೋದು. ಸೊ ಈಗ ನಾವೇನಾದ್ರೂ ಹೆಚ್ಚು ಜನ ರೈತರನ್ನ ಬಳಸ್ಕೊಂಡು ಕಡಿಮೆ ಬೆಳೆಯನ್ನ ಬೆಳಿತಿದೀವಿ ಅಂದ್ರೆ ಅದನ್ನ ನಾವೇನ್ ಕರಿತೀವಿ? ಕಡಿಮೆ ಉತ್ಪಾದಕತೆ. ಹೆಚ್ಚು ಜಾಗದಲ್ಲಿ ಕಡಿಮೆ ಬೆಳೆಯನ್ನ ಬೆಳಿತಾ ಇದೀವಿ ಅಂದ್ರೆ ಅದನ್ನ ಕಡಿಮೆ ಉತ್ಪಾದಕತೆ ಅಂತ ಕರಿತೀವಿ. ಸೊ ಆ ಕಾರಣಕ್ಕಾಗಿ ಉತ್ಪಾದಕತೆ ಏನಿದೆ ನಿಮ್ದು ಬಹಳ ಕಡಿಮೆ ಇರೋದನ್ನ ನೋಡ್ತೀರಾ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೇಕು. ಇನ್ನು ಮತ್ತೇನ ನೋಡ್ತೀರಾ? ತಂತ್ರಜ್ಞಾನದ ಕೊರತೆಯನ್ನು ಕೂಡ ನೋಡ್ತೀವಿ. ತಂತ್ರಜ್ಞಾನ ಬಹಳ ಲೇಟೆಸ್ಟ್ ಆದಂತ ಟೆಕ್ನಾಲಜಿಗಳು, ಕಟಿಂಗ್ ಎಜ್ ಟೆಕ್ನಾಲಜಿಗಳು ಅಂತೇಳೆಲ್ಲ ನೀವು ಹೇಳಿದಾಗ, ಅಥವಾ ಏನ್ ಹೇಳ್ತೀವಿ, ಸೊ ನಾವು ಹೊಸ ತಂತ್ರಜ್ಞಾನಗಳನ್ನ ಕೃಷಿ ವಲಯಕ್ಕೆ ಬೇಗನೆ ಪರಿಚಯಿಸ್ತೀವ ಅಂತ ಕೇಳಿದ್ರೆ ಇಲ್ಲ, ಬಹಳ ಲೇಟ್ ಆಗತ್ತೆ ಅಲ್ಲಿ ತರೋದಕ್ಕೆ. ಸೊ ಆ ಕಾರಣಕ್ಕಾಗಿ ಏನ್ ಹೇಳ್ತಿದ್ವಿ? ತಂತ್ರಜ್ಞಾನದ ಕೊರತೆ ಇರೋದನ್ನು ಕೂಡ ನಾವು ನೋಡ್ತೀವಿ. ಅದಲ್ಲದೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯ, ಅದರಲ್ಲಿ ಹೆಚ್ಚಾಗಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ಸ್ಟೋರೇಜ್ ಫೆಸಿಲಿಟಿ, ಗೋದಾಮುಗಳ ಬಗ್ಗೆ ನಾವೇನಾದ್ರೂ ನೋಡೋದಕ್ಕೋದ್ರೆ ಗೋದಾಮುಗಳ ಕೊರತೆ ಕಾಣುತ್ತೆ. ಗೋದಾಮುಗಳ ಕೊರತೆ ಕಂಡ್ರೆ ನಮ್ಗೆ ಏನಾಗುತ್ತೆ? ಆಹಾರ ಬೆಳೆಯನ್ನ ಬೆಳೆದಿದೀವಿ ನಿಜ, ಆದ್ರೆ ಅದನ್ನ ಸ್ವಲ್ಪ ದಿನಗಳ ತನಕ ನಾವೇನಾದ್ರೂ ಸ್ಟೋರೇಜ್ ನಲ್ಲಿ ಇಡಬಹುದು ಅಂತಂದ್ರೆ ಅದು ಇಲ್ವೇ ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ? ಸೊ ಆ ಬೆಳೆಗಳು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆ ತರದನ್ನ ನಾವೇನ್ ನೋಡ್ತೀವಿ? ಮೂಲ ಸೌಕರ್ಯದ ಕೊರತೆಯ ಒಳಗಡೆ ನೋಡ್ತೀವಿ. ಸೊ ನೆಕ್ಸ್ಟ್, ಅದಲ್ಲದೆ ನಮ್ಮಲ್ಲಿ ನಾವು ನಮ್ಮ ಕೃಷಿಯನ್ನ ಏನೇನ್ ಕರಿತೀವಿ? ಮಾನ್ಸೂನ್ ನೊಂದಿಗೆ ಆಡುವ ಜೂಜಾಟ ಅಂತೇಳಿ ಕರಿತೀವಿ, ಅಥವಾ ಮಳೆಯೊಡನೆ ಆಡುವ ಜೂಜಾಟ. ಮಾನ್ಸೂನ್ ಏನಾದ್ರೂ ಸರಿಯಾಗಿ ಆಗತ್ತೆ ಅಂತಂದ್ರೆ ಆವಾಗ ಏನಿದೆ? ಬೆಳೆ ಚೆನ್ನಾಗಿ ಬರುತ್ತೆ. ಅದೇನಾದ್ರೂ ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ, ಅಥವಾ ಅದನ್ನೇ ನಾವೇನ್ ಕರಿತೀವಿ? ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಆದಾಗ್ಲೂ ಕೂಡ ನಮ್ಗೆ ಏನಾಗುತ್ತೆ? ಅದು ಪ್ರಾಬ್ಲಮ್ಯಾಟಿಕ್ ಆಗಿ ಕಾಣುತ್ತೆ. ಮಾನ್ಸೂನ್ ನ ಮೇಲಿನ ಅವಲಂಬನೆ ಇರೋದು ಇದು ಕೂಡ ಒಂದು ರೀತಿಯ ಸಮಸ್ಯೆ. ಅದಲ್ಲದೆ ಕೃಷಿ ಹಿಡುವಳಿಗಳು ಛಿದ್ರೀಕರಣ ಆಗಿರೋದನ್ನು ನೋಡ್ತೀರಾ, ಅಥವಾ ಇದನ್ನೇನ್ ಕರಿತೀವಿ? ಫ್ರಾಗ್ಮೆಂಟೇಶನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಕರಿತೀವಿ. ಕೃಷಿ ಹಿಡುವಳಿಗಳ ಛಿದ್ರೀಕರಣ. ಛಿದ್ರೀಕರಣ ಅಂದ್ರೇನು? ಸೊ ಈಗ ಒಂದು ದೊಡ್ಡದಾದಂತ ಹೊಲ ಇತ್ತು, ಓಕೆ. ಸೊ ಫಾರ್ ಎಕ್ಸಾಂಪಲ್ ಏನಿದೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೇನಿದೆ? ಸೊ ಒಂದು ದೊಡ್ಡದಾದ ಹೊಲ ಇದೆ. ಈಗ ಅವನಿಗೆ 2 ಮಕ್ಕಳಿದ್ದಾರೆ. ಸೊ ಈಗ ಅವನ ನಂತರದಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಅದಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಸೊ ಈ ಹೊಲದಲ್ಲಿ ನಮ್ಗೆ ಏನ್ ಬೇಕು? 2 ಭಾಗ ಮಾಡ್ಬೇಕು ಅಂತ. 2 ಭಾಗ ಆಗತ್ತೆ. ಅಲ್ಲಿ ಮತ್ತೆ ಅವ್ರಿಗೆ ಒಂದಿಷ್ಟು 4 ಜನ ಮಕ್ಕಳಿದ್ದಾರೆ ಅಂತಂದ್ರೆ ಅಲ್ಲಿ ಮತ್ತೆ ಏನಾಗುತ್ತೆ? ಮತ್ತೆ ಡಿವೈಡ್ ಆಗತ್ತೆ. ಸೊ ಈ ತರ ಡಿವೈಡ್ ಆಗಿ 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 ನಮ್ಗೆ ಏನಾಗ್ಬಿಟ್ಟಿದೆ? ಚಿಕ್ಕದಾದಂತ ಭೂಮಿ ಇದೆ, ಕೃಷಿ ಹಿಡುವಳಿಗಳು ಬಹಳ ಚಿಕ್ಕದಾಗಿದೆ. ಸೊ ಈ ತರ ಆಗಿರೋದನ್ನ ನಾವೇನ್ ಕರಿತೀವಿ? ಕೃಷಿ ಹಿಡುವಳಿಗಳ ಛಿದ್ರೀಕರಣ ಅಂತ ಕರಿತೀವಿ. ಈ ತರದ ಚಿಕ್ಕದಾದಂತಹ ಭೂಮಿ ಇದ್ದಾಗ ಪ್ರಾಬ್ಲಮ್ ಏನು ಅಂತ ಕೇಳಿದಾಗ ನಾವು ಯಂತ್ರಗಳನ್ನ ಬಳಸೋದಕ್ಕೆ ಆಗಲ್ಲ. ಯಂತ್ರಗಳನ್ನ ನಾವೇನಾದ್ರೂ ಬಳಸ್ತೀವಿ ಅಂತಂದ್ರೆ ಅವಾಗ ಏನಾಗುತ್ತೆ? ಕಷ್ಟ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಈ ಕೃಷಿ ಹಿಡುವಳಿಗಳ ಛಿದ್ರೀಕರಣ ಕೂಡ ಒಂದು ರೀತಿಯ ಪ್ರಾಬ್ಲಮ್. ಅದಲ್ಲದೆ ಕೃಷಿ ವಲಯಕ್ಕೆ ಸಾಲ ಸೌಲಭ್ಯದ ಒಂದು ಕೊರತೆಯನ್ನು ಕೂಡ ನೋಡ್ತೀವಿ. ಅಥವಾ ನಾವೇನಾದ್ರೂ ಮೊದಲಿನ ಹಂತದಲ್ಲಿ ನೋಡೋದಕ್ಕೋದ್ರೆ ಮೊದಲು ಅಂದ್ರೆ ನಾವು ಆಲ್ಮೋಸ್ಟ್ 1990ರ ದಶಕಗಳಿಗಿಂತ ಮೊದಲನ್ನ ನಾವು ನೋಡೋದಕ್ಕೋದ್ರೆ ಅವಾಗ ಏನಾಗುತ್ತೆ? ಹೆಚ್ಚಾಗಿ ಕೃಷಿ ವಲಯದವರು ಎಲ್ಲಿಂದ ಸಾಲ ತಗೋತಿದ್ರು ಅಂತ ಕೇಳಿದಾಗ ಜಮೀನ್ದಾರರಿಂದ, ಲೇವಾದೇವಿಗಾರರಿಂದ ಸಾಲ ತಗೋತಿದ್ರು. ಅಲ್ಲಿ ಸಾಲ ವಾಪಸ್ ತೀರ್ಸೋದೇನಿಲ್ಲ, ಅದು ಯಾವತ್ತೂ ಮುಗಿಯೋದೇ ಇಲ್ಲ. ಸೊ ಆ ಕಾರಣಕ್ಕಾಗಿ ನಿಮ್ಗೇನಾಗ್ತಿತ್ತು? ಸಾಲದ ಸುಳಿಯಲ್ಲಿ ಸಿಕ್ಕಿಬಿಡ್ತಿದ್ರು. ಇದೇ ಕಾರಣಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಕಡೆಗಳಲ್ಲಿ ಏನ್ ನೋಡ್ತೀನಿ? ರೈತರ ಆತ್ಮಹತ್ಯೆಗಳನ್ನು ಕೂಡ ನೋಡ್ತೀವಿ. ಸೊ ಅವೆಲ್ಲ ಪ್ರಾಬ್ಲಮ್ಗಳು ನಮ್ಗೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಅನ್ನೋದು ನೆನಪಲ್ಲಿ. ಸೊ ಈಗ ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದಾಗ ನೆಕ್ಸ್ಟ್ ನಿಮ್ಗೆ ಏನಾದ್ರು ಲ್ಯಾಂಡ್ ರಿಫಾರ್ಮ್ಸ್ ಅಥವಾ ಭೂ ಸುಧಾರಣೆಗಳ ಬಗ್ಗೆ ಹೇಳೋದಕ್ಕೆ ಹೋದಾಗ ಈ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಪ್ರಶ್ನೆಗಳನ್ನ ಹೇಳ್ತೇವೆ. ಈ ಸಮಸ್ಯೆಗಳನ್ನ ಹೇಗೆ ನಾವು ಪರಿಹಾರ ಮಾಡ್ಬೋದು ಅದರ ಬಗ್ಗೆನೇ ನಾವೇನ್ ಮಾಡ್ತೀವಿ? ಮಾತಾಡ್ತೀವಿ. ಸತ್ಕಾಗಿ ಅದನ್ನ ನೋಡ್ತೀವಿ. ಸೊ ಹಾಗಾದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೆ ಏನು? ಭೂ ಸುಧಾರಣೆ ಅಂದ್ರೆ ಏನು? ಭೂಮಿಗೆ ಸಂಬಂಧಿಸಿದಂತೆ ಭೂಮಿಯ ಮಾಲೀಕತ್ವ ಅಥವಾ ಉತ್ಪಾದಕತೆಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳನ್ನೇ ನಾವು ಭೂ ಸುಧಾರಣೆ ಎಂದು ಕರೆಯುತ್ತೇವೆ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬಹಳ ಸಿಂಪಲ್ ಆಗಿದೆ ಡೆಫಿನೇಷನ್ ಏನ್ ಹೇಳ್ತಾರೆ. ಸೊ ಇಲ್ಲಿ ನಿಮ್ಗೆ ಒಂದೇನಾಗಿರ್ಬೋದು? ಭೂಮಿಯ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳಿರ್ಬೋದು, ಅಥವಾ ಎರಡನೇದೇನಿರ್ಬೋದು? ಆ ಭೂಮಿಯಲ್ಲಿ ಕೃಷಿ ಭೂಮಿಯ ಒಳಗಡೆ ಉತ್ಪಾದಕತೆಯಲ್ಲಿ ಸಮಸ್ಯೆ ಇರ್ಬೋದು, ಕಡಿಮೆ ಉತ್ಪಾದಕತೆ ಇದೆ. ಮಾಲೀಕತ್ವದ ಸಮಸ್ಯೆ ಅಂತ ಏನು? ಜಮೀನ್ದಾರರಿಗೆ ಮಾಲೀಕತ್ವ ಇದೆ, ಸಾಗುವಳಿದಾರರಿಗೆ ಇಲ್ಲ. ಯಾರು ಎಕ್ಸಾಕ್ಟ್ ಆಗಿ ಅಲ್ಲಿ ಕೆಲಸ ಮಾಡ್ತಿದಾರೋ ಅವ್ರಿಗೆ ಏನಿಲ್ಲ. ಸೊ ಅದರ ಒಳಗಡೆ ಸೊ ಯಾವುದೇ ರೀತಿಯಾದಂತಹ ಒಂದು ಮಾಲೀಕತ್ವ ಇಲ್ಲ.
ಸೊ ಯಾರು ಅಲ್ಲಿ ಸಾಗುವಳಿ ಮಾಡ್ತಾ ಇಲ್ವೋ ಅವರಿಗೆ ಮಾಲೀಕತ್ವ ಇದೆ. ಆ ತರದ ಮಾಲೀಕತ್ವದ ತೊಂದರೆಗಳಿದೆ. ಭೂಮಿಯ ಮಾಲೀಕತ್ವ ಅಥವಾ ಉತ್ಪಾದಕತೆ ಇದನ್ನ ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳನ್ನೇ ನಾವೇನ್ ಕರಿತೀವಿ ಭೂ ಸುಧಾರಣೆಗಳು ಅಂತೇಳಿ ಕರಿತೀವಿ ಅಷ್ಟೇ, ಮತ್ತೇನಿಲ್ಲ. ಭೂ ಸುಧಾರಣೆ ಅಂದ್ರೆ ಅಷ್ಟೇ. ಸೊ ಇದು ಭೂ ಸುಧಾರಣೆ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೆ ಏನು? ಹಾಗಾದ್ರೆ ಮೊದಲು ಏನ್ ನೋಡ್ತೀವಿ, ಕೆಲವೊಂದು ಇಂಡಿವಿಜುವಲ್ ಆದಂತ ಪ್ರಯತ್ನಗಳನ್ನು ನೋಡ್ತೀವಿ. ಅಂದ್ರೆ ವ್ಯಕ್ತಿಗಳು, ಕೆಲವೊಬ್ರು ವ್ಯಕ್ತಿಗಳು ಏನ್ ಮಾಡ್ತಾರೆ, ಸೊ ಈ ತರ ಭೂ ಸುಧಾರಣೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅದರಲ್ಲಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರನ್ನ ನೋಡ್ತೀವಿ ಅಂತ ಕೇಳಿದಾಗ ವಿನೋಬಾ ಭಾವೆ ಅವರನ್ನ ನೋಡ್ತೀವಿ. ವಿನೋಬಾ ಭಾವೆ, ಆಚಾರ್ಯ ವಿನೋಬಾ ಭಾವೆ ಅವರನ್ನ ನೋಡ್ತೀವಿ. ಸೊ ಇವರು ಎರಡು ರೀತಿಯ ಚಳುವಳಿಗಳನ್ನ ಮಾಡಿದ ರೀತಿಯಲ್ಲಿ, ಅಥವಾ ಅದನ್ನ ಜಸ್ಟ್ ಚಳುವಳಿಗಳು ಅಂತೇಳಿ ಕರೆಯಲ್ಲ, ಅದರ ಬದಲಾಗಿ ಏನ್ ಮಾಡ್ತೀವಿ, ಭೂದಾನ ಮತ್ತು ಗ್ರಾಮದಾನ ಅಂತ ಕರಿತೀವಿ. ಭೂದಾನ ಮತ್ತು ಗ್ರಾಮದಾನ. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ, ಭೂದಾನ ಅಂತಂದಾಗ ಯಾರು ಭೂರಹಿತ ಕೃಷಿ ಕಾರ್ಮಿಕರಿದಾರೋ ಅವರಿಗೆ ಹೆಚ್ಚಿನ ಭೂಮಿಯನ್ನ ಹೊಂದಿರುವಂತವ್ರು ಜಮೀನ್ದಾರರು. ಇವನ್ ವಿನೋಬಾ ಭಾವೆ ಅವರ ಕುಟುಂಬ ಕೂಡ ಜಮೀನ್ದಾರರ ಕುಟುಂಬ. ಅವರೇ ಹೇಳ್ತಾರೆ, ನನಗೆ ಇರುವಂತ ಭೂಮಿಯನ್ನ ನಾನೇನ್ ಮಾಡ್ತೀನಿ, ನಮ್ಮ ಊರಿನಲ್ಲಿರುವಂತ ಭೂರಹಿತ ಕೃಷಿ ಕಾರ್ಮಿಕರಿಗೆ ತಲಾ 1 ಎಕರೆಯಂತೆ ಹಂಚುತ್ತೇನೆ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಭೂದಾನದಲ್ಲಿ ನೋಡ್ತೀವಿ. 1951ರಲ್ಲಿ ಭೂರಹಿತ ಸಾಗುವಳಿದಾರರಿಗೆ ಏನ್ ಮಾಡ್ತೀನಿ, 1 ಎಕರೆಯನ್ನ ಹಂಚ್ತೀನಿ. ಮೊದಲು ನನ್ನಿಂದನೇ ಶುರು ಆಗ್ಲಿ. ಸೊ ನನ್ನಿಂದ ಸ್ಟಾರ್ಟ್ ಆದ ನಂತರ ಬೇರೆಯವರು ಕೂಡ ಏನ್ ಮಾಡ್ಬೋದು, ಬೇರೆ ಜಮೀನ್ದಾರರು ಕೂಡ ಈ ತರ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಲ್ಲಿ ಗ್ರಾಮದಾನ ಅನ್ನೋದನ್ನು ಕೂಡ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರೆ 1952ರಲ್ಲಿ. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ, ಗ್ರಾಮ ಸಭೆಗಳಿಗೂ ಕೂಡ ಭೂಮಿಯ ದಾನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅಂದ್ರೆ ಕಲೆಕ್ಟಿವ್ ಓನರ್ಶಿಪ್ ಅನ್ನ ಕೊಡುವಂಥದ್ದು, ಗ್ರಾಮ ಸಭೆಗಳಿಗೆ ಭೂಮಿಯನ್ನ ದಾನ ಮಾಡುವಂಥದ್ದು. ಸೊ ಅದು ಎರಡು ನಮ್ಗೇನು ಕಾಣುತ್ತೆ, ಇಂಡಿವಿಜುವಲ್ ಆಗಿ ಕಾಣುತ್ತೆ ಅಥವಾ ವೈಯಕ್ತಿಕವಾದಂತ ಪ್ರಯತ್ನಗಳಾಗಿ ಕಾಣುತ್ತೆ. ಸೊ ಇದನ್ನೆರಡನ್ನು ಕೂಡ ಮಾಡಿರೋರು ಯಾರು, ಆಚಾರ್ಯ ವಿನೋಬಾ ಭಾವೆ ಅವರು. ಸೊ ನೆಕ್ಸ್ಟ್ ಬರೋಣ, ಮತ್ತೆ ಯಾವ ರೀತಿ ಇದನ್ನು ನೋಡ್ತೀವಿ. ಹಾಗಾದ್ರೆ ಭೂ ಸುಧಾರಣೆ ನಾವೇನು ಮಾಡ್ಬೇಕು ಅಂತ ಹೇಳ್ಕೋತೀವಿ, ಇದರ ಉದ್ದೇಶಗಳನ್ನ ನೋಡ್ತಾ ಹೋಗೋಣ. ಸೊ ಒಂದೇನು, ಜನರಿಗೆ ಅಥವಾ ಸಾಗುವಳಿದಾರರಿಗೆ ಸಾಮಾಜಿಕ ಮತ್ತು ಆರ್ಥಿಕವಾದಂತ ನ್ಯಾಯವನ್ನ ಒದಗಿಸುವುದು. ಆರ್ಥಿಕ ನ್ಯಾಯ ಅಂತಂದಾಗ ಅವರ ಆದಾಯ ಕೂಡ ಜಾಸ್ತಿ ಆಗುವಂತೆ ಅಥವಾ ಅವರಿಗೆ ಆರ್ಥಿಕವಾಗಿ ಶೋಷಣೆ ಆಗದೇ ಇರುವಂತೆ ಮಾಡೋದು. ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ಕೂಡ ಅವರಿಗೆ ಒಂದು ಸಮಾನತೆಯನ್ನ ತಂದು ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನ ಒದಗಿಸ್ತೀವಿ. ಮಧ್ಯವರ್ತಿಗಳನ್ನು ನಿರ್ಮೂಲನೆ ಮಾಡ್ತೀವಿ. ಜಮೀನ್ದಾರರಂತ ಮಧ್ಯವರ್ತಿಗಳೇನಿದ್ದಾರೆ ಇವರಿಂದಾಗಿ ಏನಾಗ್ಬೋದು, ಜನಸಾಮಾನ್ಯರ ಅಥವಾ ರೈತರ ಅತಿ ಶೋಷಣೆ ಆಗುವಂತ ಸಂದರ್ಭಗಳಿರುತ್ತೆ. ಆ ಕಾರಣಕ್ಕಾಗಿ ಅಂತವರನ್ನ ನಿರ್ಮೂಲನೆ ಮಾಡೋದು. ಓಕೆ, ಸೊ ಅಂತವರನ್ನ ಈ ಒಂದು ಸಿಸ್ಟಮ್ ಇಂದ ತೆಗೆದು ಹಾಕೋದು ಅಂತ ಮಧ್ಯವರ್ತಿಗಳ ನಿರ್ಮೂಲನೆ. ಅದಲ್ಲದೆ ನೀವೇನಾದ್ರೂ ಈ ತರ ಅಕಸ್ಮಾತ್ ಆಗಿ ಜಮೀನ್ದಾರರ ಅಡಿಯಲ್ಲಿ ಕೆಲಸ ಮಾಡ್ತಿದ್ರ, ಅವರ ಭೂಮಿಯಲ್ಲಿ ನೀವು ಕೆಲಸ ಮಾಡ್ತಿದ್ರ, ಅಥವಾ ಯಾವುದೋ ಭೂ ಮಾಲೀಕತ್ವವನ್ನು ಹೊಂದಿದವರು ಇದ್ದಾರೆ ಅವರ ಅಡಿಯಲ್ಲಿ ನೀವು ಗೇಣಿದಾರರಾಗಿ ಕೆಲಸ ಮಾಡ್ತಿದ್ರ ಅಂತಂದ್ರೆ ಆ ಗೇಣಿದಾರರಿಗೆ ಕೂಡ ಒಂದಿಷ್ಟು ಭದ್ರತೆಗಳನ್ನ ಕೊಡ್ತೀವಿ. ಅದು ಅವಧಿಯ ಭದ್ರತೆ ಆಗಿರ್ಬೋದು, ಅಥವಾ ಅವರು ಎಷ್ಟು ಬಾಡಿಗೆಯನ್ನ ಗೇಣಿಯನ್ನ ನೀಡಬೇಕು ಅನ್ನುವಂತ ಒಂದು ಮಾಪನ ವ್ಯವಸ್ಥೆಗಳಾಗಿರ್ಬೋದು. ಸೊ ಆ ಥರವನ್ನು ನೋಡ್ತೀವಿ. ಅದಲ್ಲದೆ ಗೇಣಿ ಸುಧಾರಣೆ ಅಂತಂದಾಗ ನೀವು ಏನ್ ಹೇಳ್ತಿದ್ರ, ಗೇಣಿಯನ್ನ ಹೇಗೆ ನೀವು ಮಾಪನ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೈತವಾರಿ ಸಿಸ್ಟಮ್ ಅಲ್ಲಿ ನಾವು ನೋಡಿದ್ವಿ ಅದ ರಿಕಾರ್ಡೋ ಗೇಣಿ ಮಾಪನ ಅಂತ. ಸೊ ಆ ತರ ವೈಜ್ಞಾನಿಕವಾಗಿ ಗೇಣಿಯನ್ನ ಮಾಪನ ಮಾಡುವಂತ ವ್ಯವಸ್ಥೆಗಳನ್ನ, ಅಥವಾ ಅದನ್ನ ಯಾಕೆ ಇಷ್ಟನ್ನ ಇಡಬೇಕು, ಅದರಲ್ಲಿ ಭೂ ಮಾಲೀಕರ ಪಾಲು ಎಷ್ಟಾಗಬೇಕು, ಅದೇ ರೀತಿಯಲ್ಲಿ ಗೇಣಿದಾರರ ಪಾಲು ಎಷ್ಟಾಗಬೇಕು. ಸೊ ಇತ್ಯಾದಿಗಳನ್ನ ನಾವೇನ್ ಮಾಡ್ತೀವಿ, ಗೇಣಿ ಸುಧಾರಣೆಯಲ್ಲಿ ಚರ್ಚೆ ಮಾಡ್ತೀವಿ. ನೆಕ್ಸ್ಟ್ ಆರ್ಥಿಕ ಹಿಡುವಳಿಗಳನ್ನ ನಿರ್ಮಾಣ ಮಾಡೋದು ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಏನು ಅಂತ ಹೇಳ್ಕೊಂಡು. ಆರ್ಥಿಕ ಹಿಡುವಳಿ ಅಂದ್ರೆ ಏನು? ಸೊ ಒಂದು ಕುಟುಂಬ ಉನ್ನತ ಮಟ್ಟದಲ್ಲಿ ತನ್ನ ಜೀವನವನ್ನ ನಡೆಸಬೇಕು ಅಂತಂದ್ರೆ, ಆ ಕುಟುಂಬದಲ್ಲಿರುವಂತ ಎಲ್ಲರೂ ಉನ್ನತ ಮಟ್ಟದಲ್ಲಿ ಜೀವನವನ್ನ ನಡೆಸಬೇಕು ಅಂತಂದ್ರೆ ಎಷ್ಟು ಖರ್ಚಾಗತ್ತೋ ಅದಕ್ಕೆ ಅನುಗುಣವಾಗಿ ಅವರು ಆದಾಯವನ್ನ ಹೊಂದಿರೋದು, ಅಷ್ಟು ಜಾಸ್ತಿ ಆದಾಯವನ್ನ ಹೊಂದಿರುವಂಥದ್ದು. ಆ ಆದಾಯ ಎಷ್ಟು ಭೂಮಿಯಿಂದ ಬರುತ್ತೋ ಅಥವಾ ಎಷ್ಟು ಹಿಡುವಳಿಯಿಂದ ಬರುತ್ತೋ ಅಷ್ಟನ್ನ ನೀವೇನ್ ಕರಿತೀರಾ, ಆರ್ಥಿಕ ಹಿಡುವಳಿ ಅಂತ ಕರಿತಿದ್ರು. ಫಾರ್ ಎಕ್ಸಾಂಪಲ್ ಈ ತರ ಥಿಂಕ್ ಮಾಡಿ, ಒಬ್ಬ ರೈತನ ಕುಟುಂಬವನ್ನು ಮತ್ತು ಒಬ್ಬ ITA ಎಂಪ್ಲಾಯಿ ಕುಟುಂಬವನ್ನು ನೀವು ಕಂಪೇರ್ ಮಾಡಿ. ಸೊ ITA ಎಂಪ್ಲಾಯಿ ಕುಟುಂಬ ಏನಿದೆ ಅದು ಉನ್ನತ ಮಟ್ಟದ ಜೀವನವನ್ನು ನಡೆಸ್ತಾ ಇದೆ, ಹೌದಾ? ಸೊ ಅಲ್ಲಿ ಕೂಡ ಎಕ್ಸೆಪ್ಷನ್ಸ್ ಇರ್ಬೋದು, ಅದನ್ನ ನಾನು ಇಲ್ಲಿ ಹೇಳ್ತೀನಿ. ಸೊ ಒಂದು ಎಕ್ಸಾಂಪಲ್ ಅಂತ ತಗೊಂಡು, ಆದ್ರೆ ರೈತರ ಒಂದು ಕುಟುಂಬವನ್ನು ನೀವು ನಾರ್ಮಲ್ ಆಗಿ ನೋಡೋದಕ್ಕೋದ್ರೆ ಏನಿದೆ, ಅದು ಬಹಳ ಒಂದು ಬಡವರ ಒಂದು ಸ್ಥಿತಿಯಲ್ಲಿ ಇರುತ್ತೆ, ಹೌದಾ? ಈಗ ನಾವೇನ್ ಹೇಳ್ತಿದ್ವಿ, ರೈತರ ಕುಟುಂಬ ಕೂಡ ಒಂದು ಉನ್ನತ ಮಟ್ಟದ ಜೀವನವನ್ನ ನಡೆಸೋದಕ್ಕೆ ಅವರ ಅಡಿಯಲ್ಲಿ ಎಷ್ಟು ಭೂಮಿ ಇದ್ರೆ ಆಗ್ತಾ ಇತ್ತು, ಅಷ್ಟು ಜಾಸ್ತಿ ಆದಾಯ ಅವ್ರಿಗೆ ಬರ್ತಾ ಇತ್ತು, ಅದನ್ನ ನಾವೇನ್ ಕರಿತೀವಿ ಆರ್ಥಿಕ ಹಿಡುವಳಿಗಳು ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಇದೇನಾಗಿರುತ್ತೆ,
ಲಾರ್ಜರ್ ಸ್ಟ್ರೆಚ್ ಆಫ್ ಲ್ಯಾಂಡ್, ಅಂದ್ರೆ ಬಹಳ ದೊಡ್ಡದಾದಂತ ಹಿಡುವಳಿಗಳ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ವಿ. ಸೊ ಅಂತದನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ, ಆರ್ಥಿಕ ಹಿಡುವಳಿಗಳ ನಿರ್ಮಾಣ. ಅದಲ್ಲದೆ ಸಾಗುವಳಿದಾರರಿಗೆ ಏನಾದ್ರೂ ಶೋಷಣೆ ಮಾಡ್ತಾರೆ ಅಥವಾ ಒಕ್ಕಲೆಬ್ಬಿಸ್ತಾರೆ, ಸೊ ಈ ತರದೆಲ್ಲಾದ್ರೂ ಪ್ರಾಬ್ಲಮ್ಗಳಿದ್ರೆ ಅಂತವುಗಳಿಂದ ತಡೆಯನ್ನ ಉಂಟು ಮಾಡೋದು ಅಥವಾ ಅಂತವುಗಳನ್ನು ತಡೆಯುವಂತ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಉತ್ಪಾದಕತೆಯಲ್ಲಿ ಕೂಡ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇದೆಲ್ಲ ನಾವೇನ್ ಮಾಡ್ತಾ ಇದೀವಿ, ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತ ಭೂ ಸುಧಾರಣೆಯಲ್ಲಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ಸ್ವಾತಂತ್ರ್ಯದ ನಂತರದಲ್ಲಿ ಭೂ ಸುಧಾರಣೆಗಳನ್ನ ನಾವೇನಾದ್ರೂ ನೋಡೋದಕ್ಕೋದ್ರೆ ಇದನ್ನ 2 ಹಂತಗಳಲ್ಲಿ ಹೇಳ್ಬೋದು. ಆ 2 ಹಂತಗಳು ಅಂತಂದಾಗ ಒಂದೇನು 1991ಕ್ಕಿಂತ ಮೊದಲು ಏನೇನ್ ನಡೆದಿದ್ಯೋ ಅಂದ್ರೆ 1947 ಇಂದ 1947ರಿಂದ 1991 ತನಕ ಏನ್ ನಡೆದಿದ್ಯೋ ಇದನ್ನೆಲ್ಲವನ್ನ ಏನ್ ಕರಿತೀವಿ, ಮೊದಲನೇ ಹಂತ ಅಂತ ಕರಿತೀವಿ. ಮೊದಲನೇ ಹಂತ, ಭೂ ಸುಧಾರಣೆಯ ಮೊದಲನೇ ಹಂತ. ಯಾಕೆಂತಂದಾಗ ಆವಾಗ ನಮ್ಮ ಆಲೋಚನಾ ಕ್ರಮ ಬೇರೆ ಇತ್ತು. ಈಗ 1991ರಲ್ಲಿ ನಮ್ಗೇನು LPG ರಿಫಾರ್ಮ್ಸ್ ಬಂದಿದೆ, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಆಗಿದೆ. ಅದರ ನಂತರದಲ್ಲಿ ನಮ್ಮ ಒಂದು ಪರ್ಟಿಕ್ಯುಲರ್ ಆದಂತ ವಿಚಾರಧಾರೆಗಳು ಬದಲಾವಣೆ ಆಗಿರೋದು ಅನ್ನೋದು. ಸೊ ಆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ, ಸೊ ಇದನ್ನ ಮೊದಲ ಹಂತ ಅಂತ ಕರಿತೀವಿ. ಮೊದಲ ಹಂತದಲ್ಲಿ ನಿಮ್ಗೇನಿದೆ, ಆಲ್ರೆಡಿ ಜಮೀನ್ದಾರರ ಒಂದು ಇದನ್ನ ನೋಡ್ತೀವಿ. 1947ರ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತನ ಬಿಟ್ಟು ಬರ್ತಾ ಇರೋದ್ರಿಂದಾಗಿ ಸೊ ಆ ಟೈಮಲ್ಲಿ ನಿಮ್ಗೇನಿದೆ, ಜಮೀನ್ದಾರ, ಮಹಲ್ವಾರಿ ಮತ್ತೆ ರೈತವಾರಿ ಸಿಸ್ಟಮ್ಗಳಿದಾವೆ. ಜಮೀನ್ದಾರಂತ ಮಧ್ಯವರ್ತಿಗಳಿದ್ದಾರೆ, ಹಾಗಾದ್ರೆ ಆ ಮಧ್ಯವರ್ತಿಗಳನ್ನ ತೆಗಿಬೇಕು. ಸೊ ಅಬೋಲಿಷನ್ ಆಫ್ ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ, ಮಧ್ಯವರ್ತಿಗಳ ನಿರ್ಮೂಲನೆ. ಸೊ ಆ ತರ ಒಂದನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ನೆಕ್ಸ್ಟ್ ಗೇಣಿ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ಅದರಲ್ಲಿ ನಿಮ್ಗೆ ಏನ್ ನೋಡ್ತೀರಾ, ಒಂದು ಗೇಣಿದಾರರಿಗೆ ಭದ್ರತೆಯನ್ನ ಕೊಡೋದು, ಅಟ್ಲೀಸ್ಟ್ ಒಂದು ಕ್ರಾಪ್ ಸೀಸನ್ ಆದ್ರೂ ಅವ್ರಿಗೆ ಭದ್ರತೆ ಇರಬೇಕು ಅಂತ ಹೇಳ್ತಾರೆ. ಸೊ ಅದಲ್ಲದೆ ಮತ್ತೆ ಏನ್ ಹೇಳ್ತಾರೆ, ಗೇಣಿಯನ್ನ ಹೇಗೆ ಮಾಪನ ಮಾಡೋದು, ಇದಕ್ಕೂ ಕೂಡ ಏನ್ ಮಾಡ್ತೀವಿ, ವೈಜ್ಞಾನಿಕವಾಗಿ ಮಾಪನ ಮಾಡ್ತೀವಿ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಮಾಪನವನ್ನ ಮಾಡುವುದು. ಸೊ ಅದಲ್ಲದೆ ನೆಕ್ಸ್ಟ್ ಮತ್ತೇನ್ ನೋಡ್ತೀವಿ ಅಂತಂದಾಗ ಭೂಮಿಗೆ ಗರಿಷ್ಠ ಮಿತಿಯನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಜಮೀನ್ದಾರನಾದ್ರೆ ಅವ್ರೇನ್ ಹೇಳ್ತಿದ್ರೆ, ಇಲ್ಲಿ ಸರ್ಕಾರ ಹೇಳ್ತದೆ ನನಗೆ ಅಂತ ಕೇಳಿದಾಗ, ಒಬ್ಬ ಜಮೀನ್ದಾರನಾಗಿ ನೀವು ಪೂರ್ತಿ ಕುಟುಂಬದವರು ಎಷ್ಟು ಭೂಮಿಯನ್ನ ಹೊಂದಬಹುದು, ಇದಕ್ಕೆ ನಿಮ್ಗೆ ಗರಿಷ್ಠ ಮಿತಿ ಇದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರೇನಾದ್ರು 100 ಎಕರೆ ಈ ತರ ಇದೆ ಅಂತ ಹೇಳಿದ್ರೆ, ನಾನೇನಾದ್ರೂ ಅದಕ್ಕಿಂತ ಹೆಚ್ಚು ಭೂಮಿಯನ್ನ ಹೊಂದಿದ್ರೆ ನಾನೇನ್ ಮಾಡ್ಬೇಕಾಗತ್ತೆ, ಆ ಹೆಚ್ಚುವರಿ ಭೂಮಿಯನ್ನ ಸರ್ಕಾರಕ್ಕೆ ಕೊಡ್ಬೇಕಾಗತ್ತೆ. 100 ಎಕರೆ ತನಕ ಮಾತ್ರ ನಾನು ಇಟ್ಕೋಬಹುದು. ಅದನ್ನೇ ಏನ್ ಕರಿತೀವಿ, ಲ್ಯಾಂಡ್ ಸೀಲಿಂಗ್ ಅಂತ ಕರಿತೀವಿ. ಭೂಮಿಯ ಗರಿಷ್ಠ ಮಿತಿಯನ್ನ ಹೇಳುವಂತ ಪ್ರಯತ್ನ. ಸೊ ಅಗೇನ್ ನಂತರದಲ್ಲಿ 1972ರಲ್ಲಿ ನಮ್ಗೆ ಏನಾಗುತ್ತೆ, ಕೇಂದ್ರೀಯ ಭೂ ಸುಧಾರಣಾ ಆಯೋಗ ಇದಕ್ಕೆ ಮತ್ತೆ ನಿಮ್ಗೆ ಎಷ್ಟು ಎಕರೆ ಇರಬೇಕು ಅಂತ ಕೂಡ ಹೇಳುತ್ತೆ. ಸೊ ಅದರ ಪ್ರಕಾರ ಏನಿದೆ, ನೀರಾವರಿ ಭೂಮಿ ಆದ್ರೆ, ನೀರಾವರಿ ಇರುವಂತ ಭೂಮಿ ಆದ್ರೆ 10 ರಿಂದ 18 ಎಕರೆ ಭೂಮಿಯನ್ನ ಹೊಂದಿರಬಹುದು. ಅದು ಡಿಪೆಂಡ್ಸ್ ಅಪಾನ್ ಯಾವುದು ಬಹಳ ಚೆನ್ನಾಗಿರುವಂತ ಫರ್ಟೈಲ್ ಆದಂತ ಲ್ಯಾಂಡ್ ಅಥವಾ ಗ್ರೇಡ್ A ಸೊ ಲ್ಯಾಂಡ್ ಅಂತ ಕರಿತೀವಿ. ಆ ತರ ಇದ್ರೆ ನಿಮ್ಗೆ ಜಸ್ಟ್ 10 ಎಕರೆ. ಸೊ ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಮಣ್ಣಿನ ಫಲವತ್ತತೆ ಏನಾದ್ರು ಕಡಿಮೆ ಇದೆ, ನೀರಾವರಿ ವ್ಯವಸ್ಥೆ ಇದೆ, ಅದರ ಮಣ್ಣಿನ ಫಲವತ್ತತೆ ಕಡಿಮೆ ಇದೆ ಅಂದ್ರೆ ಅವಾಗ ಜಾಸ್ತಿ ಆಗುತ್ತೆ, 18 ಎಕರೆ ತನಕ ಬರುತ್ತೆ. ಅರೆ ನೀರಾವರಿ ಇದ್ರೆ ಅದಕ್ಕೆಷ್ಟು ಮ್ಯಾಕ್ಸಿಮಮ್ 27 ಎಕರೆ ಭೂಮಿಯನ್ನ ಹೊಂದಬಹುದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಣ ಭೂಮಿ ಆಗಿದ್ರೆ ಅದರಲ್ಲಿ ಏನ್ ಮಾಡ್ಬೋದು ಅಂತ ಹೇಳ್ತಾರೆ, ಕೇವಲ 54 ಎಕರೆ ಭೂಮಿಯನ್ನ ಹೊಂದಿರಬಹುದು. ಇದಕ್ಕಿಂತ ಹೆಚ್ಚೇನಿದೆಯಲ್ಲ ಇದೆಲ್ಲ ಏನ್ ಮಾಡ್ಬೇಕು, ಈಗ ಗವರ್ಮೆಂಟ್ ಕೊಡ್ಬೇಕು. ಹಾಗಾದ್ರೆ ಗವರ್ಮೆಂಟ್ ಇದನ್ನ ಏನ್ ಮಾಡುತ್ತೆ, ಇದನ್ನ ಯಾರು ಭೂರಹಿತ ಕೃಷಿ ಕಾರ್ಮಿಕರಿದಾರೋ ಅವರಿಗೆ ಹಂಚತ್ತೆ. ಸೊ ಆ ತರ ಗವರ್ಮೆಂಟ್ ಏನ್ ಮಾಡುತ್ತೆ, ಯಾರು ಭೂಮಿಯನ್ನ ಹೆಚ್ಚೆಚ್ಚಾಗಿ ಈ ತರ ಶ್ರೀಮಂತರು ಹೊಂದಿದಾರೋ ಅವರಿಂದ ತಕೊಂಡು ಅದನ್ನ ಏನ್ ಮಾಡುತ್ತೆ, ಬಡ ವರ್ಗದವರು ಯಾರು ಕೃಷಿಯ ಮೇಲೆನೆ ಸಾಗುವಳಿದಾರರಾಗಿ ಕೃಷಿಯ ಮೇಲೆ ಅವಲಂಬನೆಯನ್ನ ಹೊಂದಿದಾರೋ ಅವರಿಗೆ ಹಂಚುವಂತ ಕೆಲಸ ಮಾಡುತ್ತೆ. ಸೊ ಅದು ಭೂಮಿಯ ಗರಿಷ್ಠ ಮಿತಿಯನ್ನ ನಿರ್ಧಾರ ಮಾಡೋದು. ಸೊ ಇದೇ ಸಂದರ್ಭದಲ್ಲಿ ನಮ್ಗೆ ಇವನ್ನೇನಾಗುತ್ತೆ, ಹಸಿರು ಕ್ರಾಂತಿ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 1960ರ ದಶಕದಲ್ಲಿ ಹಸಿರು ಕ್ರಾಂತಿಯ ಬಗ್ಗೆ ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಏನ್ ಮಾಡ್ತೀವಿ, ಭೂ ಹಿಡುವಳಿಗಳನ್ನ ಘನೀಕರಣ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಲ್ಯಾಂಡ್ ಕನ್ಸೋಲಿಡೇಷನ್ ಅಂತ ಕರಿತೀವಿ. ಸೊ ಈ ಭೂ ಹಿಡುವಳಿಗಳ ಘನೀಕರಣದಾಗೇನು ನಾವು ಸಮಸ್ಯೆಗಳ ಒಳಗಡೆ ಒಂದು ಮಾತಾಡಿದ್ವಿ, ಲ್ಯಾಂಡ್ ಫ್ರಾಗ್ಮೆಂಟ್ ಇದೆ ಅಂತ ಹೇಳ್ಕೊಂಡು, ಛಿದ್ರೀಕರಣ ಆಗಿದೆ, ಕೃಷಿ ಹಿಡುವಳಿಗಳು ಛಿದ್ರೀಕೃತವಾಗಿದೆ. ಚಿಕ್ಕದಾದಂತ ಭೂಮಿ ಇದೆ, ಚಿಕ್ಕ ಭೂಮಿ ಇದ್ದಾಗ ನೀವು ಮಷಿನ್ಸ್ ಗಳನ್ನ ಬಳಸೋದಕ್ಕಾಗಲ್ಲ. ಹಾಗಾದ್ರೆ ಮಷಿನ್ಸ್ ಗಳನ್ನ ಬಳಸ್ಬೋದು, ಕೆಲಸ ಮಾಡೋದಕ್ಕೆ ಜನ ಕಡಿಮೆ ಬೇಕು, ಹೆಚ್ಚು ಮಷಿನ್ ಗಳನ್ನ ನೀವು ಬಳಸ್ಬೋದು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಾಯ್ತು, ದೊಡ್ಡದಾದಂತ ಭೂಮಿಯ ಸ್ಟ್ರೆಚ್ ಅನ್ನ ಹೊಂದಬೇಕು. ಅದು ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು, ಭೂ ಹಿಡುವಳಿಗಳನ್ನ ಘನೀಕರಣ ಮಾಡ್ಬೇಕು, ಭೂ ಹಿಡುವಳಿಗಳನ್ನ ಕ್ರೋಢೀಕರಣ ಮಾಡ್ಬೇಕು, ಒಂದನ್ನ ಮತ್ತೊಂದ್ರ ಜೊತೆಲಿ ಕೂಡಿಸ್ತಾ ಹೋಗ್ತೀರ. ಓಕೆ, ಸೊ ಈಗ 2 ಹೊಲಗಳು ನಿಮ್ಗೆ ಏನಾಗಿದೆ, ಸೊ ಈ ತರ ಒಂದು ಮತ್ತೊಂದು ಸೊ ಈ ತರ ಬೈಫರ್ಕೇಟ್ ಆಗಿದೆ ಅಂದ್ರೆ, ಸೊ ಈಗೇನ್ ಮಾಡ್ತೀರಾ, ಇದು ಎರಡನ್ನು ಕೂಡಿಸಿ ಒಂದೇ ಹೊಲ ಮಾಡ್ತೀರಾ ದೊಡ್ಡದಾದ.
ಅದನ್ನ ನಾವೇನ್ ಕರಿತೀವಿ ಲ್ಯಾಂಡ್ ಕನ್ಸೋಲಿಡೇಷನ್, ಭೂ ಹಿಡುವಳಿಗಳ ಘನೀಕರಣ ಅಂತ ಕರಿತೀವಿ. ಸೊ ಅಗೇನ್ ಆರ್ಥಿಕ ಹಿಡುವಳಿಗಳ ನಿರ್ಮಾಣಕ್ಕೆ ಕೂಡ ಸೊ ಏನ್ ಮಾಡುತ್ತೆ, ಈ ತರ ಟ್ರೈ ಮಾಡುತ್ತೆ ಇದು. ಅದರ ಜೊತೆಲಿ ಸಹಕಾರಿ ಬೇಸಾಯ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡುತ್ತೆ. ಸಹಕಾರಿ ಬೇಸಾಯ ಅಂತಂದಾಗೇನು, ನಾವೆಲ್ಲರೂ ಒಟ್ಟಿಗೆ ಏನ್ ಮಾಡ್ತೀವಿ, ಒಂದು ಹಳ್ಳಿಯಲ್ಲಿ ನಾವು ಒಂದು 50 ಕುಟುಂಬದವರು ಇದ್ದಾರೆ ಅಂತ ಥಿಂಕ್ ಮಾಡಿ. ಅವರಿಗೆ ಟೋಟಲ್ ಆಗಿ ಎಷ್ಟು ಹೊಲ ಇದೆಯೋ ಅದರಲ್ಲಿ ಏನ್ ಮಾಡ್ತಾರೆ, 50 ಕುಟುಂಬದ ಜನ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸೊ ಟೋಟಲ್ ಎಲ್ಲ ಹೊಲ ಏನು ಒಂದೇ ಸಿಂಗಲ್ ಸ್ಟ್ರೆಚ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾಗಿರ್ಬೋದು, ಅದು ಬೇರೆ ಬೇರೆ ಆಗಿರುವಂತ ಹೊಲಗಳಾಗಿರ್ಬೋದು, ಆದ್ರೆ ಎಲ್ಲರ ಓನರ್ಶಿಪ್ ಇದಾಗಿದೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಲಾಸ್ಟ್ಗೆ ಏನು ಉತ್ಪನ್ನಗಳು ಬಂದಿದೆ ಅದನ್ನ ಹಂಚ್ಕೋತಾರೆ. ಅದನ್ನ ನಾವೇನ್ ಕರಿತೀವಿ, ಸಹಕಾರಿ ಬೇಸಾಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಕುಟುಂಬಶ್ರೀ ಅಂತ ಹೇಳ್ಕೊಂಡು ಬರುತ್ತೆ, ಕುಟುಂಬಶ್ರೀ ಅಂತೇಳಿ ಕರಿತಾರೆ ಅವನು. ಆ ತರದೆಲ್ಲ ನೀವು ನೋಡೋದಕ್ಕೆ ಹೋದ್ರೆ ಅಲ್ಲಿ ಏನಾಗುತ್ತೆ, ಸಹಕಾರಿ ಬೇಸಾಯ ಪದ್ಧತಿ ಇರೋದನ್ನ ನೋಡ್ತೀರಾ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು, ನಂತರದಲ್ಲಿ ಏನು ಬೆಳೆಗಳು ಬರುತ್ತೆ ಅದನ್ನ ನೀವೇನ್ ಮಾಡ್ತೀರಾ, ಹಂಚ್ಕೋತೀರಾ. ಸೊ ಆ ತರದ ಒಂದು ಸಮಾಜವಾದ ಅರ್ಥವ್ಯವಸ್ಥೆ ಏನಿಲ್ಲ, ಆ ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದು ಸ್ವಾತಂತ್ರ್ಯ ನಂತರದಲ್ಲಿ ಮೊದಲನೇ ಹಂತ ಅಂತದ್ದು. ಹಾಗಾದ್ರೆ ಎರಡನೇ ಹಂತದಲ್ಲಿ ನಾವೇನ್ ಮಾತಾಡ್ತೀವಿ, 1991 ನಂತರದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕಾಂಟ್ರಾಕ್ಟ್ ಫಾರ್ಮಿಂಗ್ ನ ಬಗ್ಗೆ ಮಾತಾಡ್ತಿದ್ವಿ, ಲ್ಯಾಂಡ್ ಲೀಸಿಂಗ್ ನ ಬಗ್ಗೆ ಮಾತಾಡ್ತಿದ್ವಿ. ಅರ್ಥ ಮಾಡ್ಕೊಳ್ಳೋದನ್ನ ಏನಂತ ಹೇಳ್ತಿದ್ವಿ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಏನು. ಸೊ ಈಗ ಮೂರ್ ಅಥವಾ ರಿಲಯನ್ಸ್ ನಂತ ಬೇರೆ ಬೇರೆ ಕಂಪನಿಗಳನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ರೈತರಿಂದ ನೇರ ಒಂದಿಷ್ಟು ಉತ್ಪನ್ನಗಳನ್ನ ಖರೀದಿ ಮಾಡ್ತಾರೆ. ಈಗ ರೈತರಿಂದ ಉತ್ಪನ್ನಗಳನ್ನ ನೇರವಾಗಿ ಖರೀದಿ ಮಾಡ್ತಾರೆ ಅಂದ್ರೆ ಹೇಗೆ ಖರೀದಿ ಮಾಡ್ತಾರೆ ಅವರು, ಅದೆಲ್ಲ ಕ್ವಶನ್ ಬರುತ್ತೆ. ಸೊ ಅದನ್ನ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಸೊ ಬಿತ್ತನೆ ಬೀಜಗಳನ್ನಾಗಿರ್ಬೋದು, ರಸಗೊಬ್ಬರಗಳನ್ನಾಗಿರ್ಬೋದು, ಎಲ್ಲವನ್ನ ಕಂಪನಿಗಳೇ ಕೊಡುತ್ತೆ ರೈತರಿಗೆ. ರೈತರದನ್ನ ಬೆಳಿಬೇಕು, ನಂತರದಲ್ಲಿ ಏನು ಬೆಳೆ ಬಂದಿದೆ ಅದನ್ನೆಲ್ಲವನ್ನ ಏನ್ ಮಾಡ್ಬೇಕು, ಅದೇ ಕಂಪನಿಗೆ ವಾಪಸ್ ಕೊಡ್ಬೇಕು. ಸೊ ಆ ತರದನ್ನ ನಾವೇನ್ ಕರಿತೀವಿ, ಕಾಂಟ್ರಾಕ್ಟ್ ಫಾರ್ಮಿಂಗ್, ಕಾರ್ಪೊರೇಟ್ ಫಾರ್ಮಿಂಗ್ ಅಂತೆಲ್ಲ ಕರಿತೀವಿ. ಓಕೆ, ಕಾಂಟ್ರಾಕ್ಟ್ ಕೃಷಿ ಅಂತ ಕರಿಬಹುದು, ಅಥವಾ ಗುತ್ತಿಗೆ ಕೃಷಿ ಅಂತ ಕರಿಬಹುದು ನೀವು, ಅಥವಾ ಕಾರ್ಪೊರೇಟ್ ಕೃಷಿ ಅಂತ ಕರಿಬಹುದು. ಸೊ ಈ ತರದಲ್ಲ ಹೇಳ್ತೀವಿ. ಅದಲ್ಲದೆ ಮತ್ತೆ ಏನ್ ಮಾಡ್ತೀವಿ, ಲ್ಯಾಂಡ್ ಲೀಸಿಂಗ್, ಭೂಮಿಯನ್ನ ನೀವು ಏನಾದ್ರೂ ಈ ತರ ಲೀಸ್ ನ ರೂಪದಲ್ಲಿ ಕೊಡ್ಬೋದಾ. ಸೊ ಈ ತರದೆಲ್ಲ ನಮ್ಗೇನಾಗಿದೆ, ಅದು ಬಂದಿರೋದು 1991 ನಂತರದಲ್ಲಿ. ಅಥವಾ ಈ ಭೂ ದಾಖಲೆಗಳೇನಿದ್ವು, ಲ್ಯಾಂಡ್ ರೆಕಾರ್ಡ್ಸ್ ಅಂತ ಕರಿತೀವಿ, ಅಥವಾ ಪಹಣಿ ಪತ್ರಗಳು ಅಂತ ಏನ್ ಕರಿತೀವಿ, ಅಂತಹ ದಾಖಲೆಗಳನ್ನ ಗಣಕೀಕರಣಗೊಳಿಸಬಹುದಾ. ಗಣಕೀಕರಣಗೊಳಿಸೋದು ಅಂದ್ರೆ ಏನು, ಕಂಪ್ಯೂಟರೈಸೇಷನ್ ಮಾಡೋದು ಕಂಪ್ಲೀಟ್ ಆಗಿ. ಸೊ ಮೊದಲಿನ ರೀತಿಯಲ್ಲಿ ನೀವು ಯಾವ್ದಾದ್ರು ಏನ್ ಮಾಡ್ಬೇಕಾಗತ್ತೆ, ಕಡತಗಳನ್ನ ಹುಡುಕ್ಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತಿತ್ತು. ಈಗ ನೀವೇನ್ ಮಾಡ್ತೀರಾ, ಜಸ್ಟ್ ಆ ನಂಬರ್ ಅನ್ನ, ಸರ್ವೆ ನಂಬರ್ ಅನ್ನ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಸೊ ಪೂರ್ತಿಯಾಗಿ ಅದರ ಡಾಟಾ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡೋದು ಕೂಡ ಈಸಿ. ಓಕೆ, ಸೊ ನೀವು ಫಿಸಿಕಲ್ ಫಾರ್ಮ್ ಅಲ್ಲಿ ಇಡೋದಕ್ಕಿಂತ ಇದನ್ನ ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಗಣಕೀಕೃತವಾದಂಥದ್ದು ಇದ್ರೆ ಅದನ್ನ ಮ್ಯಾನೇಜ್ ಮಾಡೋದು ಕೂಡ ಈಸಿ. ಅದೆಲ್ಲ ಯಾವಾಗಾಗಿದೆ, 1991 ನಂತರದ ಕಾಲಘಟ್ಟದಲ್ಲಿ ನೋಡ್ತೀವಿ. ಸೊ ಇದು ಸುಧಾರಣೆ, ಭಾರತದಲ್ಲಿ ಭೂ ಸುಧಾರಣೆ ಯಾವ ತರ ಆಗಿದೆ. ಸೊ ಈಗ ನೆಕ್ಸ್ಟ್ ಮತ್ತೆ ನೋಡೋಣ ಇದರಲ್ಲಿ ಅಂತ ಕೇಳಿದಾಗ ಕೆಲವೊಂದು ಇದನ್ನ ನೋಡೋಣ. ಹಾಗಾದ್ರೆ ಈ ಭೂ ಸುಧಾರಣೆಯ ಮೊದಲನೇ ಹಂತದ ಬಗ್ಗೆನೇ ನಾವು ಹೆಚ್ಚಾಗಿ ಇಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ವಾ ನಮ್ಗೆ? ಮೊದಲನೇ ಹಂತದ ಭೂ ಸುಧಾರಣೆಗಳು ಒಳ್ಳೆಯ ಒಂದು ಪರ್ಟಿಕ್ಯುಲರ್ ಆದಂತ ಮೋಟಿವ್ ಅನ್ನ ಹೊಂದಿತ್ತು, ಉದ್ದೇಶವನ್ನ ಹೊಂದಿತ್ತು. ಆದ್ರೆ ರಿಯಾಲಿಟಿಯಲ್ಲಿ ಅದು ಜನರಿಗೆ ತಲುಪೋದಕ್ಕೆ ಆಗಿದೆಯಾ, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಅದಕ್ಕಾಗಿ ನಾವೇನ್ ಹೇಳ್ತೀವಿ, ಸಮಸ್ಯೆಗಳು ಏನೇನಿದ್ವು ಅಲ್ಲಿ. ಸಮಸ್ಯೆಗಳು ಒಂದು ಕಾನೂನಾತ್ಮಕವಾದಂತ ತೊಡಕುಗಳು. ಸೊ ಏನ್ ನಿಮ್ಗೆ ಗೊತ್ತಿದೆ, ಕಾನೂನಿನ ಭಾಷೆ ಹೇಗಿರುತ್ತೆ ಅಂತ ಕೇಳಿದಾಗ, ಸೊ ಒಂದು ಕಡೆ ಒಂದು ರೀತಿ ಇದ್ದು ಮತ್ತೊಂದು ಕಡೆ ಮತ್ತೊಂದು ರೀತಿ ಇದ್ರೆ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ಕೋರ್ಟ್ ನಲ್ಲಿ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಅಂತಂದ್ರೆ ಅದೇನಾಗುತ್ತೆ, ಡಿಲೇ ಆಗುತ್ತೆ, ಬಹಳಷ್ಟು ವಿಳಂಬ ಆಗ್ತಾ ಹೋಗುತ್ತೆ. ಸೊ ಈ ತರ ವಿಳಂಬ ಆಗ್ತಾ ಇರೋದು ಕೂಡ ನಿಮ್ಗೆ ಏನಾಗುತ್ತೆ, ಕೆಲವೊಂದು ರೀತಿಯ ತೊಡಕುಗಳನ್ನ ಉಂಟು ಮಾಡುತ್ತೆ, ಬದಲಾವಣೆಯನ್ನ ಬೇಗ ಮಾಡೋದಕ್ಕೆ ಬಿಡಲ್ಲ. ಸೊ ಅದು ಒಂದು. ಇನ್ನು ಈಗ ಅದರ ಜೊತೆಯಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡಿ, ಇವೆಲ್ಲ ಭೂ ಸುಧಾರಣೆಗಳು ಯಾರ ವಿರುದ್ಧವಾಗಿ ಆಗ್ತಿದೆ, ಯಾರು ನಮ್ಗೆ ಅತಿ ಶ್ರೀಮಂತರಿದಾರೋ ಅವರ ವಿರುದ್ಧವಾಗಿ ಆಗ್ತಿದ್ದಾರೆ. ಆಬ್ವಿಯಸ್ಲಿ ಇವ್ರು ಏನ್ ಮಾಡ್ತಾರೆ, ಆವಾಗ ಇದನ್ನೆಲ್ಲವನ್ನ ಕೋರ್ಟ್ಗಳಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಶ್ನೆ ಮಾಡ್ತಿದ್ದಾರೆ ಅಂತಂದ್ರೆ ಅದೆಲ್ಲ ಏನಾಗ್ತಿದೆ, ಡಿಲೇ ಆಗ್ತಿದೆ. ಸೊ ಆ ಕಾರಣಕ್ಕಾಗಿ ಕಾನೂನಾತ್ಮಕವಾಗಿ ಕೆಲವೊಂದು ತೊಡಕುಗಳಿದಾವೆ. ಅಥವಾ ಇನ್ನೊಂದು ರೀತಿಯಲ್ಲಿ ನಾನು ಈ ತರ ಹೇಳ್ಬೋದು, ಈಗ ಗೋಲಕ್ನಾಥ್ ಅವರ ಕೇಸನ್ನ ನೀವೇನಾದ್ರೂ ಪಾಲಿಟಿ ಒಳಗಡೆ ನೋಡ್ತೀರ ಅಂತಂದ್ರೆ ಅದರಲ್ಲಿ ಕೂಡ ಈ ತರದೊಂದು ಬರುತ್ತೆ. ಅಲ್ಲೇನ್ ಹೇಳ್ತಾರೆ, ನಮ್ಮ ಫಂಡಮೆಂಟಲ್ ರೈಟ್ ಒಂದಿದೆ, ಆರ್ಟಿಕಲ್ 31 ಅಂತ ಹೇಳಿತ್ತು, ಹೌದಾ. ಆರ್ಟಿಕಲ್ 31 ಫಂಡಮೆಂಟಲ್ ರೈಟ್ ಒಂದಿತ್ತು, ಮೂಲಭೂತ ಹಕ್ಕುಗಳು. ಆ ಮೂಲಭೂತ ಹಕ್ಕು ಏನನ್ನ ಹೇಳ್ತಂದ್ರೆ, ಆಸ್ತಿಯನ್ನ ಹೊಂದೋದು ನಿಮ್ಮ ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಆಸ್ತಿಯನ್ನ ಹೊಂದುವುದು ನಿಮ್ಮ ಮೂಲಭೂತ ಹಕ್ಕು, ರೈಟ್ ಟು ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಈಗ ಏನ್ ಹೇಳ್ತಿದ್ರ, ನೀವು ಆಸ್ತಿ ಜಾಸ್ತಿ ಹೊಂದಿದ್ದೀರಾ, ಭೂಮಿಯನ್ನ, ಕೃಷಿ ಭೂಮಿಯನ್ನ ಜಾಸ್ತಿ ಹೊಂದಿದ್ದೀರಾ, ಅದನ್ನ ಏನ್ ಮಾಡ್ಬೇಕಾಗತ್ತೆ, ಗವರ್ಮೆಂಟ್ ವಾಪಸ್ ಕೊಡ್ಬೇಕು ಅಂತ ಹೇಳ್ತಿದ್ರ. ಸೊ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಿದ್ರ, ಮೂಲಭೂತ ಹಕ್ಕುಗಳನ್ನೇ ನೀವೇನ್ ಮಾಡ್ತಿದ್ರ, ಸೊ ಅವುಗಳನ್ನ ವೈಲೇಟ್ ಮಾಡ್ತಾ ಇದ್ರ.
ಅದರ ವಿರುದ್ಧವಾಗಿ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಂತರದಲ್ಲಿ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆ ಒಂದು ಕೇಸ್ ಅಲ್ಲಿ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ ನ ಒಳಗಡೆ ಅದನ್ನ ಏನ್ ಮಾಡ್ಬಿಡುತ್ತೆ, ಸೊ ತೆಗೆದಾಕತ್ತೆ. ಅದಕ್ಕಾಗಿ ನಿಮ್ಗೆ ಏನ್ ಕಾಣುತ್ತೆ ಈಗ, ಸೊ ಆರ್ಟಿಕಲ್ 31 ಕಾಣಲ್ಲ ಹೌದಾ. ಸೊ ಆರ್ಟಿಕಲ್ 31 ಆಲ್ರೆಡಿ ಏನ್ ಮಾಡಿದ್ವಿ, ತೆಗೆದು ಹಾಕಿದೀವಿ. ಸೊ ಅದು ಆ ಒಂದು ಫಂಡಮೆಂಟಲ್ ರೈಟ್ ಅನ್ನೇ ತೆಗೆದು ಹಾಕಿದೀವಿ ನಾವು, ರೈಟ್ ಟು ಪ್ರಾಪರ್ಟಿ ಅನ್ನುವಂತ ಸೊ ಫಂಡಮೆಂಟಲ್ ರೈಟ್ ಅನ್ನೇ ತೆಗೆದು ಹಾಕಿದೀವಿ. ಸೊ ಆ ಥರದೆಲ್ಲ ನೀವು ಇಲ್ಲಿ ನೋಡಿ. ಇನ್ನು ಮತ್ತೊಂದೊಂದು ಸೈಡಲ್ಲಿ ನೀವು ನೋಡಿ, ರಾಜಕೀಯವಾಗಿ ಕೂಡ ನೀವು ನೋಡೋದಕ್ಕೆ ಹೋದ್ರೆ ಯಾರು ಹೆಚ್ಚಾಗಿ ರಾಜಕಾರಣಿಗಳಾಗಿದ್ದಾರೆ ಅಂತ ಕೇಳಿದಾಗ ಯಾರು ಈ ತರದ ಶ್ರೀಮಂತ ವರ್ಗನೋ ಜಮೀನ್ದಾರರಿದ್ದಾರೋ ಅಂತವರೇ ರಾಜಕಾರಣದಲ್ಲಿ ಕೂಡ ಇದ್ದಾರೆ. ಹಾಗಾದ್ರೆ ಇದರ ಬಗ್ಗೆ ಜಾಸ್ತಿಯಾಗಿ ಅವ್ರೇನಾದ್ರೂ ಇಚ್ಛಾಶಕ್ತಿಯನ್ನು ತೋರಿಸ್ತಾರ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಅವ್ರೇನಾದ್ರು ಬಹಳ ಇಚ್ಛಾಶಕ್ತಿಯನ್ನು ತೋರಿಸಿ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ, ಭೂ ಸುಧಾರಣೆಗಳನ್ನ ತರೋದಕ್ಕೆ ಹೋದ್ರೆ ಅವರ ಮನೆಯ ಭೂಮಿನೇ ಏನಾಗತ್ತೆ, ಸರ್ಕಾರಕ್ಕೆ ಹೋಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಅವರು ಅಲ್ಲಿಯೂ ಕೂಡ ನಿಮ್ಗೆ ಏನ್ ಕಾಣುತ್ತೆ, ರಾಜಕೀಯವಾದಂತ ಇಚ್ಛಾಶಕ್ತಿಯ ಕೊರತೆ ಕಾಣುತ್ತೆ. ಸೊ ಅದಲ್ಲದೆ ಅದಕ್ಷವಾದಂತ ಆಡಳಿತ ವ್ಯವಸ್ಥೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಕರಪ್ಟ್ ಆದಂತ ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್. ಸೊ ಅಥವಾ ಸರಿಯಾದಂತಹ ಸಮರ್ಪಕವಾಗಿ ನಾವೇನಾದ್ರೂ ಆಡಳಿತ ವ್ಯವಸ್ಥೆನ ರೆಡಿ ಮಾಡಿಲ್ಲ ಅಂತಂದ್ರೆ ಆವಾಗಲೂ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಸೊ ಅವುಗಳು ಕೂಡ ನಿಮ್ಗೆ ಈ ತರದ ಒಂದು ಬದಲಾವಣೆಗಳು ಅಥವಾ ಸುಧಾರಣೆಗಳು ಜನರಿಗೆ ತಲುಪೋದಕ್ಕೆ ಬಿಡಲ್ಲ. ಸೊ ಆ ತರದೆಲ್ಲ ಪ್ರಾಬ್ಲಮ್ಗಳೇ ನೋಡ್ತೀವಿ. ಅದಲ್ಲದೆ ಮತ್ತೇನು ಪ್ರಾಬ್ಲಮ್ ಇತ್ತು, ಸಾಗುವಳಿದಾರರ ಸೈಡ್ ಇಂದ ನೀವು ನೋಡೋದಕ್ಕೆ ಹೋದ್ರೆ ಸಾಗುವಳಿದಾರರಿಗೆ ಅರಿವಿನ ಕೊರತೆ ಇದೆ. ಸರ್ಕಾರ ಏನನ್ನ ಹೇಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಭೂ ಸುಧಾರಣೆ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಏನ್ ಗೊತ್ತಿದೆ, ನಾವು ನಮ್ಮ ಅಜ್ಜನ ಕಾಲದಿಂದ ಮುತ್ತಜ್ಜನ ಕಾಲದಿಂದ ಈ ಜಮೀನ್ದಾರನ ಕೆಳಗಡೆನೆ ಕೆಲಸ ಮಾಡ್ತಿರೋದು, ಅವನಿಗೆ ನಾವು ದ್ರೋಹ ಬಗೆಯಲ್ಲ. ಅವನ್ ನಮ್ಗೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಅವನಿಗೆ ನಾವೇನ್ ಮಾಡಲ್ಲ, ದ್ರೋಹ ಬಗೆಯಲ್ಲ. ನಾವೇನ್ ಮಾಡ್ತೀವಿ, ಕೆಲಸ ಮಾಡೋದಷ್ಟೇ ನಮ್ ಧರ್ಮ, ಕೆಲಸ ಮಾಡ್ತೀವಿ ಅಷ್ಟೇ. ಸೊ ಅವ್ನ್ ನಮ್ಗೆ ಏನ್ ಮಾಡಿರ್ಬೋದು, ಶೋಷಣೆ ಮಾಡಿರ್ಬೋದು. ಅಗೇನ್ ಶೋಷಣೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ ಇವ್ರಿಗೆ. ಶೋಷಣೆ ಗೊತ್ತಾಗಿಲ್ಲ ಅಂತಂದಾಗ ಅದಕ್ಕೆ ಅವ್ರ ಏನ್ ಮಾಡೋದಕ್ಕಾಗಲ್ಲ, ಪ್ರತಿಭಟನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ತರದ ಅರಿವಿನ ಕೊರತೆ ಇರೋದು ಕೂಡ ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಲ್ಲದೆ ಸಾಗುವಳಿದಾರರಿಗೆ ನಿಮ್ಗೆ ಯಾವುದೇ ರೀತಿಯ ಸಂಘಟನೆಗಳು ಕೂಡ ಇರಲಿಲ್ಲ. ಅಗೇನ್ ಸಾಗುವಳಿದಾರರು ಇಲ್ಲೇನು ಬಹಳ ಬಡ ವರ್ಗದಿಂದ ಬಂದಿರುವಂತವ್ರು. ಬಡ ವರ್ಗದವರು ಒಂದು ಸಂಘಟನೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಖರ್ಚು ವೆಚ್ಚಗಳು ಬರುತ್ತೆ ಅಂತಂದ್ರೆ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಹಿಂದಕ್ಕೆ ಸರಿತಾರೆ. ಅದಕ್ಕೆ ಸಂಘಟನೆಗಳು ಕೂಡ ಇರಲಿಲ್ಲ. ಈಗ ಈ ಸಂಘಟನೆಗಳು ಇದ್ರೆ ಅವಾಗ ಏನ್ ಮಾಡ್ತಿತ್ತು, ಅದು ರಾಜಕೀಯ ಸೊ ಈ ಧುರೀಣರ ಮೇಲೆ ಒಂದಿಷ್ಟು ಪ್ರೆಷರ್ ಅನ್ನ, ಒತ್ತಡವನ್ನ ಕ್ರಿಯೇಟ್ ಮಾಡೋದಕ್ಕೆ ಆಗ್ತಾ ಇತ್ತು. ಆವಾಗ ಏನ್ ಮಾಡ್ತಿದ್ರು, ಸೊ ಆವಾಗ ಹೆಚ್ಚೆಚ್ಚಾಗಿ ಈ ತರದ ಏನೋ ಕೆಲಸಗಳನ್ನ ಮಾಡ್ಬೋದಿತ್ತು, ಭೂ ಸುಧಾರಣೆಯನ್ನ ಮಾಡ್ಬೋದಿತ್ತು. ಆದ್ರೆ ನಿಮ್ಗೇನಾಗುತ್ತೆ, ಇವನ್ ಸಂಘಟನೆಯ ಕೊರತೆ ಕೂಡ ಕಾಣುತ್ತೆ. ಅದಲ್ಲದೆ ಜಮೀನ್ದಾರರು ಮತ್ತೆ ಜಮೀನ್ದಾರರ ಕುಟುಂಬಗಳು ಬಹಳ ಶಕ್ತಿಯುತವಾಗಿರೋದ್ರಿಂದಾಗಿ ಸೊ ಅವರ ವಿರುದ್ಧವಾಗಿ ಮಾತನಾಡುವಂತ ಪ್ರಯತ್ನಗಳು ಕೂಡ ಬಹಳ ಕಡಿಮೆ ಆಗ್ತಾ ಇತ್ತು. ಸೊ ಈ ತರದೆಲ್ಲ ನಿಮ್ಗೇನು ಕಾಣುತ್ತೆ, ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿ ಕಾಣುತ್ತೆ. ನೆಕ್ಸ್ಟ್ ಹಾಗಾದ್ರೆ ಆ ಸಂದರ್ಭದಲ್ಲಿ, ಮೊದಲ ಹಂತದ ಸಂದರ್ಭದಲ್ಲಿ ನಮ್ಗೇನಾದ್ರೂ ಯಶೋಗಾಥೆಗಳು ಸಿಗತ್ತಾ, ಸಕ್ಸಸ್ ಸ್ಟೋರೀಸ್ ಸಿಗತ್ತಾ, ಬೇರೆ ಬೇರೆ ರಾಜ್ಯಗಳು ಏನಾದ್ರೂ ಟ್ರೈ ಮಾಡಿದ್ಯಾ ಏನಾದ್ರೂ ಮಾಡೋದಕ್ಕೆ, ಅದನ್ನ ನೀವು ನೋಡೋದಕ್ಕೆ ಹೋದ್ರೆ ಬಹಳಷ್ಟನ್ನ ನೋಡ್ಬೋದು ನಾವು. ಒಂದನ್ನ ಆಲ್ರೆಡಿ ನೋಡಿದ್ವಿ, ಎಕ್ಸ್ ಕಾಯ್ದೆ 1859 ಅದು ಯಾವಾಗ, ಸೊ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ. ಈಗ ನಾವೇನ್ ನೋಡ್ತೀವಿ 1947 ನಂತರದಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಪರ್ಟಿಕ್ಯುಲರ್ ಆದಂತ ಇದು ನಡೆಯುತ್ತೆ, ಅದನ್ನ ಆಪರೇಷನ್ ಬರ್ಗಾ ಅಂತ ಕರಿತೀವಿ. ಅಲ್ಲಿ ಬರ್ಗಾ ಅಂತಂದ್ರೆ ಬರ್ಗಾದಾರರು ಅಂತ ಕರಿತೀವಿ. ಬರ್ಗಾದಾರ ಅಂದ್ರೆ ಯಾರು, ಸಾಗುವಳಿದಾರರು. ಕನ್ನಡದಲ್ಲಿ ಸಾಗುವಳಿದಾರರು ಅಂತ ಏನ್ ಕರಿತೀವಲ್ಲ ಅದನ್ನ ನಾವು ಕರಿತೀವಿ ಬಾಂಗ್ಲಾದಲ್ಲಿ ಅಥವಾ ಬಂಗಾಳದಲ್ಲಿ. ಸೊ ನಾವು ಅದನ್ನ ಬರ್ಗಾದಾರರು ಅಂತ ಕರಿತೀವಿ, ಬರ್ಗಾದಾರರು. ಸೊ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹಕ್ಕುಗಳನ್ನ ಕೊಡಬೇಕು ಅಂತ ಹೇಳ್ಕೊಂಡು 1979 ಏನ್ ಮಾಡ್ತಾರೆ, ಆಪರೇಷನ್ ಬರ್ಗಾ ಅಂತ ಹೇಳಿ ಮಾಡ್ತಾರೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರದ ಕೆಲವೊಂದು ಇದನ್ನ ನೋಡಿ. ಸೊ ಇವರು ಕೂಡ ಏನ್ ಮಾಡ್ತಾರೆ, ಒಂದು ಎಸ್ಟೇಟ್ ಭೂಮಿ ರದ್ದತಿ ಕಾಯ್ದೆ ಅಂತ ಹೇಳ್ಕೊಂಡು 1950 ತರ್ತಾರೆ. ಭೂ ಮಂಡಳಿಯ ಸ್ಥಾಪನೆ ಒಂದನ್ನು ಕೂಡ ತರ್ತಾರೆ. 1963 ಭೂ ಮಂಡಳಿಯನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಏನೇ ಕಲಹಗಳಿದ್ರು ಇಲ್ಲಿ ನೀವೇನ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಾಗಿ ನ್ಯಾಯವನ್ನ ಪಡಿಬಹುದು. ಅದಲ್ಲದೆ ಕೃಷಿ ಸುಧಾರಣೆ ಕಾಯ್ದೆ ಅಂತ ಹೇಳ್ಕೊಂಡು 1972 ತರ್ತಾರೆ. ಸೊ ಇವನ್ 2001 ಕೂಡ ನಾವೇನ್ ನೋಡ್ತೀವಿ, ರೋಶ್ನಿ ಕಾಯ್ದೆ ಅಂತ ಹೇಳಿ ತಂದಿರೋದನ್ನ ನೋಡ್ತೀವಿ. ಜಮ್ಮು ಕಾಶ್ಮೀರದಲ್ಲಿ ಅಗ್ರಿಕಲ್ಚರ್ ಭೂಮಿ ಅಥವಾ ಕೃಷಿ ಭೂಮಿಗೆ ಸಂಬಂಧಪಟ್ಟಾಗಿ ಏನೇನು ಬದಲಾವಣೆಗಳನ್ನ, ಸುಧಾರಣೆಗಳನ್ನ ತರುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಉತ್ತರ ಪ್ರದೇಶದಲ್ಲಿ ಕೂಡ ನಾವೇನ್ ನೋಡ್ತೀವಿ, ಸೊ ಇಲ್ಲಿಯೂ ಕೂಡ ಒಂದು ಕಾಯ್ದೆಯನ್ನು ನೋಡ್ತೀವಿ, ಜಮೀನ್ದಾರಿ ನಿರ್ಮೂಲನೆ ಮತ್ತು ಭೂ ಸುಧಾರಣಾ ಕಾಯ್ದೆ ಅಂತ ಕರಿತೀವಿ. ಅಥವಾ ಅಬಾಲಿಷನ್ ಆಫ್ ಜಮೀನ್ದಾರ್ಸ್ ಅಂಡ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಕರಿತೀವಿ. ಅದನ್ನ ಉತ್ತರ ಪ್ರದೇಶ ಕೂಡ ತಂದಿದೆ. ಇನ್ನು ಕೇರಳ, ಸೊ ಇದೆಲ್ಲದರಲ್ಲೂ ಸ್ವಲ್ಪ ಮುಂದಕ್ಕೆ ಇರುತ್ತೆ ಕೇರಳ ಲ್ಯಾಂಡ್ ರಿಫಾರ್ಮ್ಸ್ ನಲ್ಲಿ ನೀವು ನೋಡೋದಕ್ಕೆ ಹೋದ್ರೆ. ಸೊ ಅಲ್ಲಿ ನಿಮ್ಗೇನಾಗುತ್ತೆ, ಬುಡಕಟ್ಟು ಜನಾಂಗದವರೇ ಕೆಲಸ ಮಾಡ್ತಿರುವಂತ ಕೆಲವೊಂದು ಏರಿಯಾಗಳಿದೆ.
ಅದರಲ್ಲಿ ಈ ಜಮೀನ್ದಾರೆಲ್ಲ ಹೋಗಿ ಏನ್ ಮಾಡ್ತಾರೆ, ಭೂಮಿಯನ್ನ ತಾವು ತಕೊಂಡು ಅಲ್ಲಿಂದ ಬುಡಕಟ್ಟು ಜನಾಂಗದವರನ್ನೇ ಒಕ್ಕಲೆಬ್ಬಿಸುವಂತ ಪ್ರಯತ್ನ ಮಾಡ್ತಾರೆ. ಒಕ್ಕಲೆಬ್ಬಿಸುವುದು ಅಂದ್ರೆ ಏನು, ತಮ್ಮ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು, ಶಕ್ತಿ ಅಂತಂದ್ರೆ ಏನು, ಸೊ ಒಂದಿಷ್ಟು ಗೂಂಡಾಗಳನ್ನ ಹೊಂದಿರ್ಬೋದು ಅವರು, ಅವ್ರನ್ನೆಲ್ಲ ಬಿಟ್ಟು ಏನ್ ಮಾಡ್ತಿದ್ರ, ಸೊ ಇವರನ್ನ ಅಲ್ಲಿಂದ ಬೇರೆ ಕಡೆ ಕಳಿಸ್ಕೊಡ್ತಿದ್ರು. ಅವರು ಹುಟ್ಟಿದಂದಿನಿಂದ ಕೂಡ ಅಲ್ಲೇ ಬೆಳೆದಿರೋದು, ಅದೇ ಭೂಮಿಯಲ್ಲಿ, ಆ ಭೂಮಿಯಲ್ಲೇ ಇರೋದು. ಆದ್ರೆ ಅವರಿಗೆ ಆ ಭೂಮಿಯ ರೆಕಾರ್ಡ್ಸ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಆ ರೆಕಾರ್ಡ್ಸ್ ಅನ್ನೋದು ಇದೆ ಅನ್ನೋದೇ ಗೊತ್ತಿಲ್ಲ, ದಾಖಲೆಗಳ ಬಗ್ಗೆ ಮಾಹಿತಿ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ಇವ್ರೇನ್ ಮಾಡ್ತಾರೆ, ಆ ಭೂಮಿ ತಮ್ಮದು ಅನ್ನೋ ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಅವರನ್ನ ಅಲ್ಲಿಂದ ಒಕ್ಕಲೆಬ್ಬಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದಕ್ಕಾಗ್ಲಿ ಕೇರಳ ಏನ್ ಮಾಡುತ್ತೆ, ಬುಡಕಟ್ಟು ಜನಾಂಗದ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರ್ಬಂಧಗಳನ್ನು ತರುತ್ತೆ. ಇದನ್ನ ಬುಡಕಟ್ಟು ಜನಾಂಗದ ಪ್ರದೇಶಗಳು ಅಥವಾ ಶೆಡ್ಯೂಲ್ಡ್ ಟ್ರೈಬ್ಗೆ ಸಂಬಂಧಪಟ್ಟಂತ ಪ್ರದೇಶಗಳು ಅಂತೇಳಿ ಯಾವುದನ್ನ ನಾವು ಇಂಡಿಕೇಟ್ ಮಾಡ್ತಾ ಇದೀವೋ ಅದನ್ನ ಬುಡಕಟ್ಟು ಜನಾಂಗದವರಲ್ಲದವರು, ಓಕೆ, ಬುಡಕಟ್ಟು ಜನಾಂಗಕ್ಕೆ ಸಂಬಂಧ ಇಲ್ಲದೆ ಇರುವವರು ಖರೀದಿ ಮಾಡುವಂತಿಲ್ಲ. ಅದನ್ನ ಮಾರಾಟ ಮಾಡುವಂತ ಪ್ರಕ್ರಿಯೆಗೆ ಏನ್ ಮಾಡ್ಬಿಡ್ತೀವಿ, ನಿರ್ಬಂಧ ಮಾಡ್ಬಿಡ್ತೀವಿ. ಸೊ ಅದನ್ನ ನಾವೆಲ್ಲಿ ನೋಡ್ತೀವಿ, ಕೇರಳದಲ್ಲಿ ನೋಡ್ತೀವಿ. ಓಕೆ, ಸೊ ಇದೆಲ್ಲ ಕೆಲವೊಂದು ಯಶೋಗಾಥೆಗಳು. ಸೊ ಇದನ್ನ ಬಿಟ್ಟು ಮತ್ತೇನ ನಾವು ನೋಡ್ಬೋದು ಅಂತ ಕೇಳಿದಾಗ, ನೆಕ್ಸ್ಟ್ ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದಾಗ, ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಯಾವ ತರ ಆಗಿದೆ, ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಯಾವ ರೀತಿಯಲ್ಲಿ ಆಗಿದೆ ಅಂತ ನೋಡ್ತೀವಿ. ಇದಕ್ಕೆ ನಮ್ಗೆ ಮೊದಲನೇದಾಗಿ 1947 ಒಂದು ಕಮಿಟಿ ಬರುತ್ತೆ. ಕಮಿಟಿ ಏನು ಅಂತ ಕೇಳಿದ್ವಿ ಅಂತ ಕೇಳಿದಾಗ, ಗುಂಡಪ್ಪ ಗೌಡ ಸಮಿತಿ ಅಂತ ಕರಿತೀವಿ. ಗುಂಡಪ್ಪ ಗೌಡ ಕಮಿಟಿ ಇದು ಯಾವಾಗ ಬಂದಿರೋದು, 1947, 1947. 1947 ಈ ಪರ್ಟಿಕ್ಯುಲರ್ ಆದಂತ ಸಮಿತಿ ಬಹಳ ಇಂಪಾರ್ಟೆಂಟ್. ಇದರ ಮೇಲೆ ಆಲ್ರೆಡಿ ಪ್ರಶ್ನೆ ಕೂಡ ಬಂದಿದೆ. ಓಕೆ, ಸೊ ಇದು ಯಾವ ಕಾರಣಕ್ಕಾಗಿ ಬರ್ತದೆ ಅಂತ ಕೇಳಿದಾಗ, ನಮ್ಮಲ್ಲಿರುವಂತ ಗೇಣಿ ಕಾಯ್ದೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಬರ್ತದೆ. ಅದು ಸರಿ ಇದೆಯೋ ಇಲ್ಲವೋ, ಅದರಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕೋ ಇಲ್ವೋ, ಅದನ್ನ ನೋಡೋದಕ್ಕೆ ಈ ಒಂದು ಸಮಿತಿಯನ್ನ ನಾವು ತರ್ತೀವಿ. ಅದರ ಜೊತೆಯಲ್ಲಿ ಗೇಣಿ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅವುಗಳ ಚೌಕಟ್ಟುಗಳಿದಾವೆ ಅಂತಂದ್ರೆ, ಅಂದ್ರೆ ಅದರಲ್ಲಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಅದನ್ನ ಆದಷ್ಟು ಸರಳೀಕರಣ ಮಾಡೋದು, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅದನ್ನ ಸರಳೀಕರಣ ಮಾಡೋದು, ಅಥವಾ ಸೊ ಬಹಳ ಈಸಿಯಾಗಿ ನೀವೇನ್ ಮಾಡ್ಬೋದು, ಇಲ್ಲಿಯ ಭೂ ದಾಖಲೆಗಳನ್ನ ಹೊಂದೋದಾಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಹಕ್ಕುಪತ್ರಗಳನ್ನ ಪಡೆಯೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಪಡೆಯೋದಕ್ಕೆ ನೀವೇನ್ ಮಾಡ್ತೀರಾ, ಸರಳೀಕರಣ ಮಾಡೋದನ್ನ ನೋಡ್ತೀರಾ. ಅದಾದ ನಂತರ ನ್ಯಾಯಯುತವಾಗಿ ಗೇಣಿಯನ್ನ ನಿರ್ಧಾರ ಮಾಡುವಂತ ಮಾಪನ ವ್ಯವಸ್ಥೆಗಳ ಬಗ್ಗೆ ಕೂಡ ರೆಕಮೆಂಡೇಶನ್ ಕೊಡೋದಕ್ಕೆ ಇದಕ್ಕೆ ಕೇಳ್ಕೊಡ್ತೀವಿ. ಇನ್ನು ಇನಾಮ್ ಭೂಮಿ ಏನಿದೆಯಲ್ಲ, ಇನಾಮ್ ಭೂಮಿ ಅಂದ್ರೆ ಏನು, ಇನಾಮ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇನಾಮ್ ಅಂದ್ರೆ ಏನು, ಸಪೋಸ್ ಥಿಂಕ್ ಮಾಡಿ, ರಾಜನಿಗೆ ಬಹಳ ಖುಷಿಯಾಗಿದೆ, ರಾಜನಿಗೆ ಬಹಳ ಖುಷಿಯಾಗಿದೆ ಅಂದಿನ ರಾಜನಿಗೆ ಅಂತಂದ್ರೆ ಅವನೇನ್ ಮಾಡ್ತಾನೆ, ಅದಕ್ಕೆ ಖುಷಿಗೆ ಕಾರಣ ಯಾರಾಗಿದಾರೋ ಅವನಿಗೆ ಏನ್ ಮಾಡ್ತಾರೆ, ಸೊ ಒಂದಿಷ್ಟು ಸೊ ಅವರು ಉಡುಗೊರೆಯನ್ನ ಕೊಡ್ತಾರೆ. ಈ ರೀತಿ ಭೂಮಿಯನ್ನ ಉಡುಗೊರೆ ಕೊಟ್ಟಿದ್ರೆ ಯಾರಿಗಾದ್ರು, ಅದನ್ನ ನಾವೇನ್ ಕರಿತೀವಿ, ಇನಾಮ್ ಭೂಮಿ. ಇನಾಮ್ ಅಂದ್ರೆ ಉಡುಗೊರೆ, ಉಡುಗೊರೆಯ ರೂಪದಲ್ಲಿ ರಾಜರು ನೀಡಿರುವಂತ ಭೂಮಿಯನ್ನ ಇನಾಮ್ ಭೂಮಿ ಅಂತ ಕರಿತಿದ್ವಿ. ಸೊ ಇನಾಮ್ ಭೂಮಿ ಎಂದೆ ಸೊ ಇವುಗಳನ್ನ ಯಾರಾದ್ರೂ, ಅದು ಕೃಷಿಗೆ ಭೂಮಿ ಆಗಿದ್ದು, ಅದನ್ನ ಕೃಷಿಗಾಗಿ ಯಾರು ಬಳಕೆ ಮಾಡ್ತಾ ಇಲ್ಲ ಇವರು ಅಂತಂದ್ರೆ ಅದನ್ನ ನೀವೇನ್ ಮಾಡ್ತೀರಾ, ರದ್ದತಿ ಮಾಡ್ತೀರಾ. ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೇನಾದ್ರೂ ಆತರ ಇನಾಮ್ ಸಿಕ್ಕಿದೆ ಅಂತಂದ್ರೆ ನಾನೇ ಅಲ್ಲಿ ಏನ್ ಮಾಡ್ಬೇಕು, ಸಾಗುವಳಿದಾರನಾಗಿ ಕೆಲಸ ಮಾಡ್ತಾ ಇರ್ಬೇಕು. ನಾನ್ ಜಮೀನ್ದಾರನ್ ತರ ಫೀಲ್ ಕೊಡೋದಲ್ಲ ಅಲ್ಲಿ. ಸೊ ನಾನೇನ್ ಮಾಡ್ಬೇಕು, ಸಾಗುವಳಿದಾರನಾಗಿ ಕೆಲಸ ಮಾಡ್ತಾ ಇರ್ಬೇಕು. ಸೊ ಆ ತರ ಇದ್ರೆ ಅವಾಗ ಏನ್ ಮಾಡ್ಬೋದು, ಸೊ ಆವಾಗ ಅದನ್ನ ಬಳಸ್ಬೋದು. ಇಲ್ಲದೆ ಇದ್ರೆ ಅದನ್ನ ಏನ್ ಮಾಡ್ಬೇಕು, ರದ್ದತಿ ಮಾಡ್ಬೇಕು ಅಂತ ಹೇಳ್ತಾರೆ. ಇನಾಮ್ ಭೂಮಿ ರದ್ದತಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನ್ ಮಾಡುತ್ತೆ, ಇನಾಮ್ ಭೂ ಮಾಲೀಕರಿಗೆ ನೀವೇನ್ ಮಾಡ್ತೀರಾ, ಈಗ ರದ್ದತಿ ಮಾಡ್ತೀರಾ ಇನಾಮ್ ಭೂಮಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಇನಾಮ್ ಸಿಕ್ಕಿರೋದು, ನನ್ನ ಹತ್ರ 10 ಎಕರೆ ಇದೆ, ಇದನ್ನ ನೀವು ಈಗ ಸರ್ಕಾರ ತೆಗೆದುಕೊಡ್ಬಿಡುತ್ತೆ ವಾಪಸ್ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಸರ್ಕಾರ ಅದಕ್ಕೆ ಒಂದಿಷ್ಟು ಕಂಪನ್ಸೇಷನ್ ಪರಿಹಾರವನ್ನ ಕೊಡ್ಬೇಕು. ಅದನ್ನ ಎಷ್ಟು ಬೆಲೆ ಕೊಡ್ಬೇಕು ಅನ್ನೋದನ್ನು ಕೂಡ ಏನ್ ಮಾಡ್ತಾರೆ, ನ್ಯಾಯಯುತವಾಗಿ ಪರಿಹಾರ ಧನ ಎಷ್ಟನ್ನ ಕೊಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ತೀವಿ, ಗುಂಡಪ್ಪ ಗೌಡ ಸಮಿತಿಯನ್ನ ನೇಮಕ ಮಾಡ್ತೀವಿ. ಇದು ಕೆಲವೊಂದು ಶಿಫಾರಸನ್ನ ಮಾಡ್ತಾರೆ. ಆ ಶಿಫಾರಸ್ನಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡೋದೇನು, ಇನಾಮ್ ಭೂಮಿಯನ್ನ ರದ್ದತಿ ಮಾಡೋದಕ್ಕೆ ಹೇಳುತ್ತೆ. ಮೊದಲು ಇದರಲ್ಲಿ ಏನಾಗುತ್ತೆ, ವೈಯಕ್ತಿಕ ಹಾಗೂ ಇನ್ನಿತರ ಭೂಮಿಯನ್ನ ರದ್ದು ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನಂತವರಿಗೆ ಕೊಟ್ಟಿರೋದು, ಅಗೇನ್ ನನಗೆ ಯಾರು ಕೊಟ್ಟಿಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಎಕ್ಸಾಂಪಲ್ ಅರ್ಥ ಆಗ್ಲಿ ಅಂತ ಕಾರಣಕ್ಕೆ. ಓಕೆ, ನಾನು ರಾಜರ ಟೈಮಲ್ಲಿ ಇರ್ಲಿಲ್ಲ, ಹೌದಲ್ವಾ, ರಾಜರ ಟೈಮಲ್ಲಿ ಇದ್ರೆ ಕೇಳ್ಬೋದಿತ್ತು ಅವ್ರ ಹತ್ರ, ನಾನು ಚೆನ್ನಾಗಿ ಈ ತರ ಪಾಠ ಮಾಡ್ತೀನಿ ಕೊಟ್ಬಿಡ್ರಿ ಒಂದಿಷ್ಟು ಅಂತ ಹೇಳ್ಕೊಂಡು, ಅಲ್ವಾ. ನಾವಾಗ ಹೋಗಿ ಕೇಳಿದ್ರೆ ಕೊಡಲ್ಲ ಅವರು, ಅದು ಬೇರೆ ಮಾತು. ಓಕೆ, ಸೊ ಇನಾಮ್ ಭೂಮಿ ಏನ್ ಮಾಡ್ತಿದ್ರ, ರದ್ದತಿ ಮಾಡ್ತಾ ಇದ್ರ. ಇದರಲ್ಲಿ ಮೊದಲೇನೇನು, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಈ ತರ ನೀಡಿರುವಂತ ಭೂಮಿ, ಸೊ ಅಂತದ್ದೇನಾದ್ರೂ ಇದ್ರೆ ಅದನ್ನ ಮೊದಲು ರದ್ದತಿ ಮಾಡ್ತಿದ್ದಾರೆ. ಇದನ್ನ ಯಾವಾಗ ಮಾಡಿದಾರೆ, 1954 ನಂತರ ಕಾಯ್ದೆ ಬಂದಿದೆ.
ರೆಕಮೆಂಡೇಶನ್ ಇವರ ಸಮಿತಿದು. ನಂತರ ಕಾಯ್ದೆ ಬಂದಿರೋದು 1954ರಲ್ಲಿ. ಮತ್ತೊಂದು ಕೂಡ ಬರುತ್ತೆ, ಮೈಸೂರು ಧಾರ್ಮಿಕ ಮತ್ತು ದತ್ತಿ ಇನಾಮ್ ರದ್ದತಿ ಕಾಯ್ದೆ ಅಂತ ಕರಿತಾರೆ. ಧಾರ್ಮಿಕ ಮತ್ತು ದತ್ತಿ ಇನಾಮ್ ಪದ್ಧತಿ ಅಥವಾ ಇನಾಮ್ ರದ್ದತಿ ಅಂದ್ರೆ ಏನು? ನೀವೇನ್ ಮಾಡ್ತೀರಾ, ಕೆಲವೊಂದು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ ಒಂದಿಷ್ಟು ಭೂಮಿಯನ್ನ ದಾನವಾಗಿ ಕೊಟ್ಟಿರ್ತೀರ. ಅದನ್ನ ಏನ್ ಕರಿತಿದ್ವಿ, ಧಾರ್ಮಿಕ ಸಂಸ್ಥೆಗಳಿಗೆ ನೀಡಿರುವಂತ ಇನಾಮ್ ಭೂಮಿ. ದತ್ತಿ ಸಂಸ್ಥೆಗಳು ಅಂತಂದಾಗೇನು, ಟ್ರಸ್ಟಿ ಆಗಿರ್ಬೋದು ಅಥವಾ ಮಠಗಳಾಗಿರ್ಬೋದು, ಸೊ ಅವುಗಳಿಗೆ ಕೊಟ್ಟಿರೋದು. ಓಕೆ, ಧಾರ್ಮಿಕ ಅಂತಂದಾಗ ಕೂಡ ನೀವು ಮಠಗಳನ್ನ ತಗೋಬಹುದು, ಧಾರ್ಮಿಕ ಮತ್ತು ದತ್ತಿಗಳು ಅಂತಂದಾಗ ಆತರ. ಸೊ ಅಂತಹ ಒಂದು ಆರ್ಗನೈಸೇಷನ್ಸ್ಗೆ ಅಥವಾ ಅಂತ ಒಂದು ಸಂಘಟನೆಗಳಿಗೆ ನೀಡಿರುವಂತ ಇನಾಮ್ ಭೂಮಿಯನ್ನೇ ಹೇಳ್ತಿದ್ರು. ಅದನ್ನ ರದ್ದತಿ ಮಾಡೋದಕ್ಕೆ ಕೂಡ ಕಾಯ್ದೆ ಬರುತ್ತೆ. ಅದು ಯಾವಾಗ ಬರುತ್ತೆ, 1955ರಲ್ಲಿ. ವೈಯಕ್ತಿಕವಾಗಿ ಇರೋದಕ್ಕೆ ಬಂದಿರೋದು 1954ರಲ್ಲಿ. ಧಾರ್ಮಿಕ ಸಂಸ್ಥೆಗಳಿಗೆ ಅಥವಾ ದತ್ತಿ ಸಂಸ್ಥೆಗಳಿಗೆ ಬಂದಿರೋದು ಯಾವಾಗ, 1955ರಲ್ಲಿ. ಸೊ ಇದರ ಮೂಲಕ ನಾವೇನ್ ಮಾಡ್ತೀವಿ, ನಂತರ ಇನಾಮ್ ಭೂಮಿಯನ್ನ ರದ್ದತಿ ಮಾಡೋದನ್ನ ನೋಡ್ತೀವಿ. ಸೊ ಈಗ ಅಬ್ಸರ್ವ್ ಮಾಡಿ ಇದನ್ನ. ಓಕೆ, ಸೊ ಅದರ ನಂತರದಲ್ಲಿ ಮತ್ತೊಂದು ಕಮಿಟಿ ಬರುತ್ತೆ. ಅಗೇನ್ ಇದು ನಿಮ್ಗೆ ಸೊ ಪೂರ್ತಿಯಾಗಿ ಭಾರತದ ಮಟ್ಟದಲ್ಲಿ ಬರುವಂತದ್ದು. ಸೊ ಇದು JC ಕುಮಾರಪ್ಪ ಸಮಿತಿ ಅಂತ ಕರಿತೀವಿ. ಇದು ಬಂದಿರೋದು ಯಾವಾಗ, ಸೊ 2 ವರ್ಷದ ನಂತರ 1949. ಹೌದಾ, 47ರಲ್ಲಿ ಗುಂಡಪ್ಪ ಸಮಿತಿ, ಗುಂಡಪ್ಪ ಗೌಡ ಕಮಿಟಿ ಇದೆ. ಸೊ ಈಗೇನಾಗುತ್ತೆ, JC ಕುಮಾರಪ್ಪ ಸಮಿತಿ 1949. ಸೊ ಇದೇನ್ ಹೇಳ್ತದೆ, ಇದನ್ನ ಮತ್ತೊಂದು ಹೆಸರು ಅಥವಾ ಇದರ ಟೆಕ್ನಿಕಲ್ ಆದಂತ ಹೆಸರು, ತಾಂತ್ರಿಕವಾದಂತ ಹೆಸರೇನು, ಕೃಷಿ ಸುಧಾರಣಾ ಸಮಿತಿ, ಅಗ್ರಿಕಲ್ಚರ್ ರಿಫಾರ್ಮ್ಸ್ ಕಮಿಟಿ ಅಂತ ಕರಿತೀವಿ. ಸೊ ಇದು ಕೆಲವೊಂದು ಶಿಫಾರಸುಗಳನ್ನ ಅಥವಾ ಈ ರೀತಿಯ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾರೆ. ಏನೇನ್ ಮಾಡೋದಕ್ಕೆ ಹೇಳ್ತಾರೆ, ಭೂ ಮಾಲೀಕರ ಶೋಷಣೆಯಿಂದ ಸಾಗುವಳಿದಾರರಿಗೆ ರಕ್ಷಣೆಯನ್ನ ಒದಗಿಸಿ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಸಾಗುವಳಿದಾರರಲ್ಲಿ ಅವರ ಹಕ್ಕುಗಳ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ ಕೇಳುತ್ತೆ. ಅದಲ್ಲದೆ ಮಧ್ಯವರ್ತಿಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಕೇಳುತ್ತೆ. ಮಧ್ಯವರ್ತಿಗಳನ್ನ ನಿರ್ಮೂಲನೆ ಮಾಡೋದು, ಜಮೀನ್ದಾರಂತಹ ಮಧ್ಯವರ್ತಿಗಳ ನಿರ್ಮೂಲನೆಯನ್ನ ಹೇಳ್ತಾರೆ. ಅದಲ್ಲದೆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಏನಾದ್ರೂ ಮಾರ್ತಾರೆ ಅಂತಂದ್ರೆ ಅದಕ್ಕೆ ನಿರ್ಬಂಧವನ್ನ ವಿಧಿಸಿ ಅಂತ ಹೇಳ್ತಾರೆ. ಆ ತರ ಮಾರೋದಕ್ಕೆ ಆಗಲ್ಲ ಅಂತ ಹೇಳ್ತದೆ. ಏನ್ ಹೇಳ್ತಿದೀವಿ, ಕೃಷಿ ಭೂಮಿ ಇತ್ತು, ಆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ, ಕೃಷಿಯನ್ನ ಬಿಟ್ಟು ಬೇರೆ ಚಟುವಟಿಕೆಗಳಿಗೆ ನೀವೇನಾದ್ರೂ ಮಾರ್ತೀರಾ ಅಂತಂದ್ರೆ ಅದಕ್ಕೆ ನಿರ್ಬಂಧ ಇದೆ. ಕೃಷಿ ಭೂಮಿಯನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೇನೆ ನೀವು ಮಾರ್ತೀರಾ ಅಂತಂದ್ರೆ, ಅದನ್ನ ಬಳಸ್ತೀರಾ ಅಂದ್ರೆ ಅಲ್ಲಿ ಮಾರಾಟ ಮಾಡ್ಬೋದು ನೀವು. ಸೊ ಕೃಷಿ ಭೂಮಿಯನ್ನ ಕೃಷಿಕರಲ್ಲದವರಿಗೆ ಮಾರಾಟ ಮಾಡೋದನ್ನ ನಿರ್ಬಂಧ ಮಾಡ್ತಾ ಇದೀರಲ್ಲ ನೀವು, ಕೃಷಿಕರಿಗೆ ಮಾರಾಟ ಮಾಡ್ಬೋದು ಅಂತ. ಅದಲ್ಲದೆ ನಮ್ಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಸೊ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಸಮರ್ಪಕವಾದಂತ ಒಂದು ಆಡಳಿತ ವ್ಯವಸ್ಥೆಯನ್ನ ಸ್ಥಾಪಿಸಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನು ನಾವಿಲ್ಲಿ ನೋಡ್ತೀವಿ JC ಕುಮಾರಪ್ಪ ಕಮಿಟಿಯ ಸೊ ಒಂದು ರೆಕಮೆಂಡೇಶನ್ಸ್ ಅಲ್ಲಿ, ಶಿಫಾರಸುಗಳ ಒಳಗಡೆ ನೋಡ್ತೀವಿ. JC ಕುಮಾರಪ್ಪ ಕಮಿಟಿ 1949. ಓಕೆ, ಸೊ ನೆಕ್ಸ್ಟ್ ಮತ್ತೇನಿದೆ ಹಾಗಾದ್ರೆ ಇಲ್ಲಿ ಅಂತ ಕೇಳಿದಾಗ, ಸೊ ಇದೇ ಸಂದರ್ಭ ಅಥವಾ ಅದಕ್ಕಿಂತ 2 ವರ್ಷದ ನಂತರದಲ್ಲಿ ನಾವೇನ್ ನೋಡ್ತೀವಿ, ಕಾಗೋಡು ಸತ್ಯಾಗ್ರಹ ನಡೆಯೋದು ನೋಡ್ತೀವಿ. ಅಗೇನ್ ಕಾಗೋಡು ಸತ್ಯಾಗ್ರಹ ನಿಮ್ಗೆ ನಡೆದಿದ್ದು ನೋಡಿರೋದು 1951ರಲ್ಲೇ ಆಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ಚಿಕ್ಕದಾದಂತಹ ಘರ್ಷಣೆಗಳು ಅವು ಮೊದಲಿನಿಂದ ನಡೆದಿದ್ದಾರೆ. ಸೊ ಇದು ನಡೆದಿರೋದೆಲ್ಲಿ, ಕಾಗೋಡು ಅನ್ನುವಂಥ ಗ್ರಾಮ ಇರೋದೆಲ್ಲಿ ಅಂತ ಕೇಳಿದಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಅಲ್ಲಿ ಅತಿ ಹೆಚ್ಚಾಗಿ ಸಾಗುವಳಿದಾರರಾಗಿ ಕೆಲಸ ಮಾಡ್ತಿರುವಂತ ಒಂದು ಸಮುದಾಯ ಯಾವುದು ಅಂತ ಕೇಳಿದ್ರೆ ದೀವರು ಅನ್ನುವಂಥ ಸಮುದಾಯ ಅಂತ ತಗೋತೀವಿ. ದೀವರು ಸಮುದಾಯ ಸಾಗುವಳಿದಾರರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವರು ಸಾಮಾಜಿಕವಾಗಿ ಹಿಂದುಳಿದ ವರ್ಗದಿಂದ ಬಂದಿರೋರು, ಸಾಮಾಜಿಕವಾಗಿ ಹಿಂದುಳಿದ ವರ್ಗದಿಂದ ಬಂದಿರೋರು. ಸೊ ಈ ಸಾಮಾಜಿಕವಾಗಿ ಹಿಂದುಳಿದು ಬಂದಿರುವಂತಹ ವರ್ಗದವರ ಮೇಲೆ, ಸಾಗುವಳಿದಾರರ ಮೇಲೆ ನಾರ್ಮಲ್ ಆಗಿ ಅಲ್ಲಿ ಏನ್ ಕಾಣುತ್ತೆ, ಸಾಮಾನ್ಯವಾಗಿ ಜಮೀನ್ದಾರರ ದಬ್ಬಾಳಿಕೆ ನಡೀತಾ ಇದ್ದದನ್ನ ನೋಡ್ತಿರೋ. ಜಮೀನ್ದಾರರ ದಬ್ಬಾಳಿಕೆ, ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ನಾವು ಈ ತರ ನೋಡ್ತೀವಿ ಅಂತಂದ್ರೆ, ನಾ ಡಿಸೋಜಾ ಅವರ ಕೆಲವು ಕಾದಂಬರಿಯ ಒಳಗಡೆ ನೀವೇನಾದ್ರೂ ನೋಡ್ತೀರಂತಂದ್ರೆ ಅಲ್ಲಿ ಅವ್ರೇನ್ ಹೇಳ್ತಾರೆ, ಸೊ ಅಲ್ಲಿ ಏನಾದ್ರೂ ಈ ಒಂದು ಸೊ ದೀವರ ಸಮುದಾಯದಕ್ಕೆ ಅಥವಾ ಸಾಗುವಳಿದಾರರಿಗೆ ಜಮೀನ್ದಾರರ ಮನೆಯಲ್ಲಿ ಏನಾದ್ರೂ ಊಟ ತಿಂಡಿ ಕೊಡ್ತಿದ್ರು ಅಂತಂದ್ರೆ ಅದನ್ನ ಎಲ್ಲಿ ಕೊಡ್ತಿದ್ರು ಅಂತ ಹೇಳ್ತಾರೆ, ನಾಯಿ ಕಟ್ಟೆ ಮೇಲೆ ಕೊಡ್ತಿದ್ರು ಅಂತ. ನಾಯಿ ಕಟ್ಟೆ ಅಂದ್ರೆ ಏನು, ನಾಯಿಗಳಿಗೆ ಸೊ ಅಲ್ಲೇನಾದ್ರೂ ನೀವು ಆಹಾರ ಹಾಕ್ತೀರಾ ಅಂತಂದ್ರೆ ಅಂತ ಜಾಗದಲ್ಲಿ ಕೊಡ್ತಿದ್ರು ಅಂತ ಹೇಳ್ಕೊಂಡು ಸಾಗುವಳಿದಾರರಿಗೆ. ಅಂದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದೆ ಆ ಸಮುದಾಯ ಆ ಟೈಮಲ್ಲಿ ಅಂತ. ಓಕೆ, ಸೊ ಅದು ಆ ಒಂದು ಇದರಲ್ಲಿ ನೋಡ್ತೀವಿ. ಅದರ ಜೊತೆಯಲ್ಲಿ ಹೆಚ್ಚಾಗಿ ಈ ಜಮೀನ್ದಾರರು ಅಥವಾ ಜಮೀನ್ದಾರರಾಗಿರುವವರು ಯಾರು ಅಂತ ನೋಡ್ತೀರಾ ಅಂತ ಕೇಳಿದಾಗ ಒಡೆಯರ್. ಓಕೆ, ಸೊ ಒಡೆಯರ್ಗೆ ಸಂಬಂಧಪಟ್ಟಂತ ಜಮೀನುಗಳು ಬಹಳ ಜಾಸ್ತಿ ಇದ್ದದನ್ನ ನೋಡ್ತೀರಾ. ಅದನ್ನ ಬಿಟ್ಟು ಕೂಡ ಬಹಳಷ್ಟು ಜಮೀನ್ದಾರರು ಕಾಣ್ತಾರೆ. ಸೊ ಅದನ್ನ ಹೇಳ್ತೀನಿ, ಯಾಕೆ ಈ ಒಡೆಯರ್ ಒಂದು ಜಮೀನ್ದಾರರನ್ನೇ ಟಾರ್ಗೆಟ್ ಮಾಡುತ್ತೆ ಆ ಸತ್ಯಾಗ್ರಹ ಅನ್ನೋದನ್ನ ನಂತರದಲ್ಲಿ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದರ
ಜೊತೆಗೆ ನೀವೇನಾದ್ರೂ ನೋಡೋದಕ್ಕೋದ್ರೆ ಇದು 1951 ಆಗಿರೋದು, ಅದಕ್ಕಿಂತ ಹಿಂದಿನೆಲ್ಲ ಸ್ಟೋರಿ ಹೇಳ್ತಾ ಇದ್ದೀನಿ ನನಗೆ. 1945 ಸಂದರ್ಭದಲ್ಲಿ ಏನಾಗಿದೆ, 1945 ಕಡಿದಾಳ್ ಮಂಜಪ್ಪ ಅವರು ಸೊ ರೈತರಿಗೆ ಒಂದು ಪ್ರಬಲವಾದಂತ ಸಂಘಟನೆ ಇರಬೇಕು ಅಂತ ಹೇಳಿ ಅಲ್ಲೇ ಹತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ತೀರ್ಥಹಳ್ಳಿಯಲ್ಲಿ ಏನ್ ಮಾಡಿದ್ದಾರೆ, ಒಂದು ರೈತ ಸಂಘಟನೆಯನ್ನ ತಂದಿದ್ದಾರೆ. ಆ ರೈತ ಸಂಘಟನೆ ಹೆಸರೇನು, ಮಲೆನಾಡು ಗೇಣಿ ರೈತ ಸಂಘ ಅಂತ. ಸೊ ಈ ತರದೆಲ್ಲ ಮಾಡ್ಕೊಂಡು ರೈತ ಪರ ಹೋರಾಟಗಳನ್ನ ಮಾಡ್ಕೊಂಡು ಕಡಿದಾಳ್ ಮಂಜಪ್ಪ ಅವ್ರೇನಾಗಿದ್ದಾರೆ, ಇವನ್ ಆ ಸಂದರ್ಭದಲ್ಲಿ ನೀವೇನಾದ್ರು 1950 ಸಂದರ್ಭದಲ್ಲಿ ನೋಡೋದಕ್ಕೆ ಹೋದ್ರೆ ಇವ್ರೇನಾಗಿದ್ದಾರೆ, ಸೊ ಇವರು ಕಂದಾಯ ಸಚಿವರಾಗಿ ಕಾಣ್ತಾ ಇದ್ದಾರೆ ನಮ್ಗೆ ಆ ಟೈಮಲ್ಲಿ. ಓಕೆ, ಕಂದಾಯ ಸಚಿವರಾಗಿ ಕಡಿದಾಳ್ ಮಂಜಪ್ಪ ಅವರು ಆ ಟೈಮಲ್ಲಿ ಕಾಣ್ತಾ ಇದ್ದಾರೆ. ಸೊ ಅದರ ಜೊತೆಯಲ್ಲಿ ಈ ಒಂದು ಏರಿಯಾದಲ್ಲಿ ನೀವೇನಾದ್ರು ನೋಡೋಕೆ ಹೋದ್ರೆ ಕಾಂಗ್ರೆಸ್ನಿಂದ KG ಒಡೆಯರ್, ಸೊ ಇವ್ರೇನಿದ್ರಲ್ಲ ಇವರು ಆಯ್ಕೆ ಆಗಿದ್ದಾರೆ. ಸೊ ಈಗ KG ಒಡೆಯರ್ ಅವರು ಗಾಂಧಿವಾದಿ ತತ್ವಗಳಲ್ಲಿ ಸೊ ಒಂದು ಬಹಳವಾದಂತ ಪ್ರಬಲವಾದಂತ ನಂಬಿಕೆಯನ್ನ ಹೊಂದಿದಂತ ಬಹಳ ಮೃದು ಧೋರಣೆಯ ಒಬ್ಬ ನಾಯಕ ಅಂತ ಕರೆಯಲ್ಪಡ್ತಾರೆ. ಓಕೆ, ಸೊ KG ಒಡೆಯರ್. ಆದ್ರೆ ಇಲ್ಲಿ ನಿಮ್ಗೆ ಏನಾಗ್ತದೆ, ಒಡೆಯರ್ ಜಮೀನ್ದಾರರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, KG ಒಡೆಯರ್ ಅವರು ಕಾಂಗ್ರೆಸ್ನ MP ಆಗಿರೋದ್ರಿಂದ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರೋದ್ರಿಂದಾಗಿ ಸೊ ಇವರಿಗೆ ಸಂಬಂಧಪಟ್ಟಿರೋರು ನಿಮ್ಗೆ ಏನ್ ಕಾಣ್ತಾರೆ, ಈ ಒಡೆಯರ್ ಜಮೀನ್ದಾರರ ಒಳಗಡೆ ಲಿಸ್ಟ್ ಅಲ್ಲಿ ಕಾಣ್ತಾರೆ. KG ಒಡೆಯರ್ ಅವರು ಡೈರೆಕ್ಟ್ ಆಗಿ ಏನು ಈ ತರದೆಲ್ಲ ಮಾಡೋದಂತ ವ್ಯಕ್ತಿ ಅಲ್ಲ, ಯಾಕಂದ್ರೆ ಬಹಳ ಮೃದುವಾದಂತ ವ್ಯಕ್ತಿ ಅಂತ ತಗೋತಾರೆ, ಮೃದು ಧೋರಣೆಯ ವ್ಯಕ್ತಿ ಅಂತ ತಗೋತಾರೆ. ಆದ್ರೆ ಇವರ ಸಹೋದರರಾಗಿರ್ಬೋದು ಈ ತರದೆಲ್ಲ ನಿಮ್ಗೆ ಹಿಂದೆ ಬಹಳಷ್ಟು ಒಡೆಯರ್ಗಳು ಕಾಣ್ತಾರಲ್ಲಿ. ಸೊ ಅವರಿಗೆ ಏನಾಗುತ್ತೆ, ಸೊ ಇವರನ್ನ ಈಗ ನೆಕ್ಸ್ಟ್ ಇಲೆಕ್ಷನ್ ಬಗ್ಗೆ ಬಂದಾಗ ನಮ್ಗೆ ಏನಾಗುತ್ತೆ, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತ ಗವರ್ಮೆಂಟ್ ಅಧಿಕಾರದಲ್ಲಿದೆ ಅಂತಂದಾಗ ಸೊ ಅಲ್ಲಿ ವಿರೋಧ ಪಕ್ಷಗಳು ಏನನ್ನ ಕಾಯ್ತಾ ಇರತ್ತೆ ಅಂತ ಕೇಳಿದಾಗ ಅವರ ವಿರುದ್ಧವಾಗಿ ಏನಾದ್ರೂ ಬರುತ್ತಾ ಅನ್ನೋದನ್ನ ನೋಡ್ತಾ ಇರುತ್ತೆ. ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. KG ಒಡೆಯರು ಕಾಂಗ್ರೆಸ್ನಿಂದ ಬಂದಿರುವಂತ ಚುನಾಯಿತರಾದಂಥವ್ರು. ಈಗ ಅದರ ವಿರುದ್ಧವಾದಂತ ಪಕ್ಷ ಅಥವಾ ವಿರೋಧಿ ಪಕ್ಷ ಯಾವ್ದು ಅಂತ ಕೇಳಿದಾಗ ಆ ಟೈಮಲ್ಲಿ ನಿಮ್ಗೆ ಏನ್ ನೋಡ್ತೀರಾ, ಸೊ ಅಲ್ಲಿ ಸಮಾಜವಾದಿ ಪಕ್ಷವನ್ನ ನೋಡ್ತೀರಾ. ಅವ್ರಿಗೇನಿದ್ರೆ ಓಕೆ ಈ ತರದ್ ಏನಾದ್ರು ಇದೆಯಾ ಅದನ್ನ ಕಾಯ್ತಾ ಇರ್ತಾರೆ, ಅದು ಕೂಡ ಒಂದು ಕಾರಣ. ಓಕೆ, ಅದು ಜೆನ್ಯೂನ್ ಅಂತ ಹೇಳ್ತಾ ಇಲ್ಲ, ಅದ್ರ ನಿಮ್ಗೆ ಏನಿದೆ ಆ ತರದ್ದು ಒಂದಿದೆ. ಯಾಕೆ ಟಾರ್ಗೆಟ್ ಆಗ್ತಾ ಇದೆ, ಒಡೆಯರ್ ಜಮೀನ್ದಾರರೇ ಟಾರ್ಗೆಟ್ ಯಾಕೆ ಆಗ್ತಿದ್ದಾರೆ ಅಂತಂದ್ರೆ ಅದ್ರ ರೀಸನ್. ಓಕೆ, ಸೊ ಹಾಗಾದ್ರೆ ಆ ಟೈಮಲ್ಲಿ ಸಮಸ್ಯೆಗಳು ಏನೇನ್ ಕಾಣ್ತಿತ್ತು, ಸೊ ಸಮಸ್ಯೆಗಳು ಕಂಡಿರೋದ್ರಿಂದಾಗಿ ನಮ್ಗೆ ಏನಾಗ್ತದೆ, ಅದೊಂದು ಸತ್ಯಾಗ್ರಹ ಆಗಿರೋದನ್ನ ನೋಡ್ತೀರಾ. ಇದರಲ್ಲಿ ಮೊದಲನೇದು ಏನ್ ತಗೋತಾರೆ, ಕೊಳಗದ ಜಗಳ ಅಂತ ತಗೋತಾರೆ. ಕೊಳಗ ಅಂದ್ರೆ ಏನು, ನಮ್ಮಲ್ಲಿ ಸೊ ಈ ಒಂದು ಆಹಾರ ಧಾನ್ಯಗಳನ್ನ ಸೊ ಅಳತೆ ಮಾಡೋದಕ್ಕೆ ಕೊಳಗಗಳನ್ನ ಬಳಸ್ತೀವಿ. ಹೌದಾ, ಶೇರು, ಕೊಳಗ ಈ ತರದೆಲ್ಲ ಹೆಸರುಗಳನ್ನ ಹೇಳ್ತೀವಿ ಮೊದಲು. ಸೊ ಅದೊಂದು ಪಾತ್ರ ಇದೆ ಈ ರೀತಿಯಲ್ಲಿ. ಸೊ ಅದಕ್ಕೇನಿದೆ, ಅದೊಂದು ಮಾಪನ, ನಿರ್ದಿಷ್ಟವಾದಂತ ಮಾಪನವನ್ನ ಮಾಡ್ಬೇಕು. ಆದ್ರೆ ಜಮೀನ್ದಾರರು ಏನ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅಂತಂದಾಗ, ಜಮೀನ್ದಾರರಿಗೆ ನೀವೇನಾದ್ರೂ ಧಾನ್ಯಗಳನ್ನು ತಂದು ಕೊಡೋದಾದ್ರೆ ಆವಾಗ ಏನ್ ಮಾಡ್ತಿದ್ರು, ದೊಡ್ಡ ಕೊಳಗಗಳನ್ನ ಬಳಸ್ತಾ ಇದ್ರು. ಈಗ ದೊಡ್ಡ ಕೊಳಗದಲ್ಲಿ ಏನಾಗುತ್ತೆ, ಹೆಚ್ಚಿನ ಧಾನ್ಯ ನಿಮ್ಗೇನಾಗಿರ್ಬೋದು, ಇದು ಜಸ್ಟ್ 10 ಕೊಳಗ ಮಾತ್ರ ಆಗಿರ್ಬೋದು. ಅದೇ ಅವರಿಂದ ನೀವೇನಾದ್ರೂ ಪಡ್ಕೋಬೇಕಿದ್ರೆ ಆವಾಗ ಏನ್ ಮಾಡ್ತಾರೆ, ಆವಾಗ ಸಣ್ಣ ಕೊಳಗಗಳನ್ನ ಬಳಸ್ತಿದ್ರು ಅಂತ ಹೇಳ್ತಾರೆ. ಅದೇನಾಗಿರ್ಬೋದು, ಇಲ್ಲಿ ದೊಡ್ಡ ಕೊಳಗದಲ್ಲಿ 10 ಬಂದಿರೋದು, ಇಲ್ಲಿ ನಿಮ್ಗೆ ಏನಾಗಿರ್ಬೋದು 15 ಕೊಳಗದಲ್ಲಿ ಕಾಣ್ಬೋದು. ಸೊ ಜಮೀನ್ದಾರರಿಂದ ಏನನ್ನಾದ್ರೂ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅಥವಾ ತಗೋತೀರಾ ಅಂತಂದ್ರೆ ಆವಾಗ ನಿಮ್ಗೆ ಏನಾಗುತ್ತೆ, ಆಹಾರ ಧಾನ್ಯಗಳನ್ನ ಸಣ್ಣ ಕೊಳಗದಲ್ಲಿ ಅಳತೆ ಮಾಡಿ ಕೊಡ್ತಾರೆ. ಅದೇ ನೀವೇನಾದ್ರೂ ಜಮೀನ್ದಾರರಿಗೆ ಕೊಡ್ತೀರಾ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ದೊಡ್ಡ ಕೊಳಗಗಳಲ್ಲಿ ತಗೋತಾರೆ. ಸೊ ನೀವೇನಾದ್ರೂ ಇದು ಸ್ಟ್ಯಾಂಡರ್ಡ್ ಆದಂತ ಒಂದು ಕೊಳಗ, ಇದೇ ಮಾಪನದ ಒಂದು ಮಾನದಂಡ ಅಂತ ಹೇಳ್ಕೊಂಡು ನೀವು ನಿಮ್ಮ ಕೊಳಗದಲ್ಲಿ ಅಳತೆ ಮಾಡ್ಕೊಡ್ತೀರಾ ಅಂತಂದ್ರೆ ಅದನ್ನ ತಗೊಳ್ಳಲ್ಲ. ನೀವೇನ್ ಮಾಡ್ಬೇಕು, ಜಮೀನ್ದಾರರ ಕೊಳಗಗಳಲ್ಲೇ ಅಳತೆ ಮಾಡಿ ಕೊಡ್ಬೇಕು, ಅದನ್ನ ಮಾತ್ರ ತಗೋತಾರೆ. ಅದಲ್ಲದೆ ಕೆಲವೊಂದು ಸೊ ಇಂಡಿವಿಜುವಲ್ ಆದಂತ ಇನ್ಸಿಡೆಂಟ್ಗಳು ಕೂಡ ನಡೆಯುತ್ತೆ. ಎಲೆ ಕನ್ನಪ್ಪನವರು ಅವ್ರೇನ್ ಮಾಡ್ತಾರೆ, ತಮ್ಮ ಆಹಾರ ಧಾನ್ಯಗಳನ್ನ ಕೊಟ್ಟಿರೋದಕ್ಕೆ ಸೊ ಅಥವಾ ಅದರ ಬದಲಾಗಿ ಒಂದಿಷ್ಟು ಸಾಲವನ್ನು ಕೂಡ ಪಡ್ಕೊಂಡಿರೋದಕ್ಕೆ ರಸೀದಿಯನ್ನ ಕೇಳ್ತಾರೆ. ರಸೀದಿಯನ್ನ ಕೇಳಿದ್ಕೊಳ್ಳೆ ಏನ್ ಮಾಡ್ಬಿಡ್ತಾರೆ, ಜಮೀನ್ದಾರರ ಸೊ ಪರವಾದಂತ ಈ ವ್ಯಕ್ತಿಗಳು ಕೆಲವೊಬ್ರು ಈ ಎಲೆ ಕನ್ನಪ್ಪ ಅವರನ್ನ ಹಿಡಿದು ಅವರಿಗೆ ಹೊಡೆದು ಸೊ ಅವರನ್ನ ವಿವಸ್ತ್ರವನ್ನಾಗಿ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾರೆ. ಸೊ ಆ ಥರದ್ದೆಲ್ಲ ನಿಮ್ಗೆ ಸೊ ಆ ಥರದ್ದು ಕೂಡ ಇಂಡಿವಿಜುವಲ್ ಆದಂತ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿದೆ. ಅಂದ್ರೆ ಏನ್ ಹೇಳ್ತೀನಿ, ಸೊ ಏನೇ ಒಂದು ಚಿಕ್ಕದಾದಂತ ಮತ್ತೊಂದು ಕಿಡಿ ಹೊತ್ತಿದ್ರು ಎರಡು ಸೊ ಪಾರ್ಟಿಗಳು ಸಂಘರ್ಷ ಮಾಡೋದಕ್ಕೆ ರೆಡಿ ಇದೆ ಅಂತ ತಿಳ್ಕೊಂಡು, ಹೊಡೆದಾಡೋದಕ್ಕೆ ರೆಡಿ ಇದೆ. ಯಾಕಂದ್ರೆ ಆಲ್ರೆಡಿ ಏನಿದೆ, ಬಹಳಷ್ಟು ಈ ಥರದ್ದೆಲ್ಲ ನಿಮ್ಗೆ ಸಂಘರ್ಷಗಳು ಒಳಗಿಂದ ಒಳಗೆ ನಡೀತಾ ಇದೆ. ಸೊ ಆ ತರ ನಡೆಯುತ್ತೆ. ಅದರ ಜೊತೆಯಲ್ಲಿ ಏನಾಗುತ್ತೆ, ಇವನ್ ತಡಗಳಲ್ಲಿ ಒಳಗಡೆನೂ ಕೂಡ ಅಲ್ಲಿ ಏನ್ ಮಾಡ್ತಾರೆ, ಸೊ ಒಂದು ಪರ್ಟಿಕ್ಯುಲರ್ ಆದಂತ ಸಂದರ್ಭದಲ್ಲಿ ಸಾಗುವಳಿದಾರರು ಯಾರು ಕೂಡ ಏನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಭೂಮಿಯನ್ನ ಉಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಸೊ ಇವರೆಲ್ಲ ಏನ್ ಮಾಡ್ತಾರೆ, ಜಮೀನ್ದಾರರು ಬೇಲಿಯನ್ನ ಹಾಕಿರ್ತಾರೆ. ಆದ್ರೆ ಸಾಗುವಳಿದಾರರು ಏನ್ ಹೇಳ್ತಾರೆ, ಇಲ್ಲ ನಮ್ ಕೆಲಸ ಏನಪ್ಪಾ ಅಂತ ಕೇಳಿದಾಗ ಬೆಳೆಯನ್ನ ಬೆಳೆಯೋದೇ ನಮ್ಮ ಕೆಲಸ,
ಆ ಕಾರಣಕ್ಕಾಗಿ ಆ ಬೇಲಿಗಳನ್ನೆಲ್ಲ ಕಿತ್ತಾಕಿ ನಾವು ಸಾಗುವಳಿ ಮಾಡ್ತೀವಿ ಅಂತೇಳಿ ಹೇಳಿದು ಬಿಡ್ತಾರೆ. ಆವಾಗ ಏನ್ ಮಾಡ್ತಾರೆ, ಜಮೀನ್ದಾರರ ಕಡೆಯಲ್ಲಿ ಬಂದವರು ಅವ್ರ ಜೊತೆಯಲ್ಲಿ ಹೊಡೆದಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಆ ಥರದೆಲ್ಲ ಬಹಳಷ್ಟು ನಡೀತದೆ. ಅದು ಭೂ ಮಾಲೀಕರು ಮತ್ತೆ ಸಾಗುವಳಿದಾರರ ನಡುವೆ ಸಂಘರ್ಷಗಳು ನಡೆಯುತ್ತೆ. ಸೊ ಇವೆಲ್ಲ ನಡೀತಾ ಇರೋ ಸಂದರ್ಭದಲ್ಲಿ ನೀವೇನ್ ನೋಡ್ತೀರಾ, ಸೊ ಬಹಳ ಗಾಂಧಿವಾದಿ ವಿಚಾರಧಾರೆಗಳಿಂದ ಸತ್ಯಾಗ್ರಹಗಳಿಂದ ಪ್ರಭಾವಿತರಾದಂತಹ ಬಹಳಷ್ಟು ಯುವಕರು ಆ ಟೈಮಲ್ಲಿ ಇರ್ತಾರೆ. ಅದರಲ್ಲಿ ಒಬ್ಬರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಎಚ್ ಗಣಪತಿಯಪ್ಪ ಅಂತ. ಸೊ ಅವ್ರಿಗೂ ಕೂಡ ಈ ಜಮೀನ್ದಾರರ ಬಗ್ಗೆ ಮೊದಲು ಕೂಡ ಒಂದಿಷ್ಟು ಏನಿರುತ್ತೆ, ಸಂಘರ್ಷಗಳಿರುತ್ತೆ. ಯಾಕಂದ್ರೆ ಅವರು ಒಂದು ಶಾಲೆಯನ್ನ ರೆಡಿ ಮಾಡಿರ್ತಾರೆ ಅಥವಾ ಶಾಲೆಯನ್ನ ಸ್ಥಾಪನೆ ಮಾಡಿರ್ತಾರೆ. ಆ ಶಾಲೆಯನ್ನ ಈ ಒಡೆಯರ್ ಜಮೀನ್ದಾರರ ಪಂಗಡದವರೇ ಅದನ್ನ ಮುಚ್ಚುವಂತ ಪ್ರಯತ್ನ ಮಾಡ್ತಾರೆ. ಸೊ ಅದೆಲ್ಲ ಕಾರಣಕ್ಕಾಗಿ ಏನಾಗುತ್ತೆ, ಇವೆಲ್ಲ ಟಾರ್ಗೆಟ್ ಆಗುತ್ತೆ ಜಮೀನ್ದಾರರ ಕಡೆಯಲ್ಲಿ. ಓಕೆ, ಸೊ ಇದು ನಿಮ್ಗೆ ಸರಿಯಾದಂತ ಸಂದರ್ಭ ಹಾಕೊಂಡು ಏನಾಗುತ್ತೆ, ಎಲ್ಲ ಟಾರ್ಗೆಟ್ ಆಗುತ್ತೆ. ನೆಕ್ಸ್ಟ್ ಸೊ ಈ ಎಚ್ ಗಣಪತಿಯಪ್ಪ ಅವರನ್ನ ಈ ಒಂದು ಕಾಗೋಡು ಸತ್ಯಾಗ್ರಹದ ಶಿಲ್ಪಿ ಅಂತ ಕೂಡ ಕರೀತಾರೆ. ಸೊ ಅವರು ಏನ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರೂಪುರೇಷೆಗಳನ್ನ ರೆಡಿ ಮಾಡ್ತಾರೆ, ಯಾವ ರೀತಿಯಲ್ಲಿ ನಮ್ಮ ಸತ್ಯಾಗ್ರಹ ಇರಬೇಕು. ಸೊ ಅದರ ಮೇಲೆ ಏನಾಗುತ್ತೆ, ಮೊದಲ ಸತ್ಯಾಗ್ರಹಿ ತಂಡವನ್ನ ಡಿ ಮೂಕಪ್ಪನವರ ನೇತೃತ್ವದಲ್ಲಿ ಮಾಡ್ತಾರೆ. ಡಿ ಮೂಕಪ್ಪ ಅವರ ನೇತೃತ್ವದಲ್ಲಿ ಮೊದಲ ಸತ್ಯಾಗ್ರಹಿ ತಂಡವನ್ನ ನೋಡ್ತೀವಿ. ಸೊ ಇದು ಕೆಲವು ಇಷ್ಟು ಸಮಯದ ತನಕ ಸತ್ಯಾಗ್ರಹವನ್ನ ಮಾಡುತ್ತೆ. ನಂತರದಲ್ಲಿ ಅಲ್ಲಿ ನಿಮ್ಗೆ ಪೊಲೀಸರು ಕೂಡ ಬರೋದು, ಈ ತರದೆಲ್ಲ ಬಹಳಷ್ಟು ನಡೆಯುತ್ತೆ. ಸೊ ಅದರ ನಂತರದಲ್ಲಿ ಏನಾಗುತ್ತೆ, ಇದು ಬಹಳ ದೊಡ್ಡದಾದಂತ ಸ್ವರೂಪವನ್ನ ಪಡ್ಕೋತಾ ಇದೆ ಅಂತ ಹೇಳ್ಕೊಂಡು ಹತ್ತಿರದ ರೈತ ಸಂಘಟನೆಗಳ ಪರವಾದಂತಹ ಹೋರಾಟದಿಂದನೇ ಮೇಲ್ ಬಂದಂತಹ ಕಡಿದಾಳ್ ಮಂಜಪ್ಪ ಅವ್ರು ಏನ್ ಮಾಡ್ತಾರೆ, ಕಂದಾಯ ಸಚಿವರಾಗಿದ್ದಾರೆ ಆ ಟೈಮಲ್ಲಿ. ಹಾಗಾದ್ರೆ ಇದಕ್ಕೊಂದು ಸಂಧಾನ ಸಭೆ ಮಾಡ್ಬೋದಾ, ಜಮೀನ್ದಾರರನ್ನು ಮತ್ತೆ ಅದೇ ರೀತಿಯಲ್ಲಿ ಸಾಗುವಳಿದಾರರನ್ನು ಒಂದೇ ಕಡೆ ಕೂರಿಸಿ ಅವ್ರಿಗೇನಾದ್ರೂ ಸಂಧಾನವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ಬೋದಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಈ ಸಂಧಾನ ಸಭೆ ಏನಾಗುತ್ತೆ, ಇದು ಫೇಲ್ ಆಗುತ್ತೆ, ವಿಫಲ ಆಗುತ್ತೆ. ಸೊ ಅದರ ಜೊತೆಯಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇದು ಮೊದಲ ಸತ್ಯಾಗ್ರಹಿ ತಂಡ ಆದ್ರೆ ನೆಕ್ಸ್ಟ್ ನೀವು ಎರಡನೇ ಹಂತ ಅಂತ ಹೇಳ್ಬೋದು, ಅಥವಾ ಅದರಲ್ಲಿ ಏನಾಗುತ್ತೆ ಬಹಳ ದೊಡ್ಡದಾಗಿ ಸತ್ಯಾಗ್ರಹವನ್ನ ಮುನ್ನೆಲೆಗೆ ತಂದಿರೋದು. ಆವಾಗ ನೀವೇನ್ ನೋಡ್ತೀರಾ, ಶಾಂತವೇರಿ ಗೋಪಾಲಗೌಡರ ನೇತೃತ್ವದಲ್ಲಿ ನಡೆಯುತ್ತೆ. ಶಾಂತವೇರಿ ಗೋಪಾಲಗೌಡರು ಇದರ ನೇತೃತ್ವವನ್ನ ತಗೊಂಡಾಗ ಇದನ್ನ ಏನ್ ಮಾಡಲ್ಲ, ಇದನ್ನ ಕೇವಲ ರೈತ ಪರ ಸಂಘಟನೆಯ ಹೋರಾಟವನ್ನಷ್ಟೇ ಮಾಡಿರದೆ ಅದನ್ನ ಇವನ್ನ ರಾಜಕೀಯವಾದಂತಹ ಇದನ್ನು ಕೂಡ ತರ್ತಾರೆ. ಅದಕ್ಕಾಗಿ ನಿಮ್ಗೆ ಏನಾಗುತ್ತೆ, ಸೊ ಇಲ್ಲಿ ಅಪೋಸಿಟ್ ಪಾರ್ಟಿ ಆದಂತ ಸಮಾಜವಾದಿ ಪಕ್ಷದ ಪೂರ್ತಿ ಸಪೋರ್ಟ್ ಸಿಗುತ್ತೆ. ಅದರ ಜೊತೆಯಲ್ಲಿ ರೈತ ಸಂಘಟನೆಗಳು ಇವೆಲ್ಲ ಸೇರಿ ಒಟ್ಟಾಗಿ ಏನ್ ಮಾಡುತ್ತೆ, ಹೋರಾಟವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನು ನಾವು ನೋಡ್ತೀವಿ. ಇವನ್ ನಮ್ಮ ಬಹಳ ಪ್ರಮುಖವಾದಂತಹ ಆ ಸಂದರ್ಭದ ರಾಜಕೀಯ ಧುರೀಣರಾದಂತಹ ರಾಮ್ ಮನೋಹರ್ ಲೋಹಿಯಾ ಆಗಿರ್ಬೋದು, ಜಯಪ್ರಕಾಶ್ ನಾರಾಯಣ ಆಗಿರ್ಬೋದು, ಪಂಡಿತ್ ರಮಾನಂದ ಮಿಶ್ರಾ ಆಗಿರ್ಬೋದು. ಸೊ ಇಂಥವರೆಲ್ಲ ಏನ್ ಮಾಡ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಆದಂತಹ ಹೋರಾಟಕ್ಕೆ ಕರ್ನಾಟಕಕ್ಕೆ ಬರ್ತಾರೆ. ಸೊ ಇದರ ಮೂಲಕ ನಾವೇನ್ ಹೇಳ್ತೀರಾ, ಕಾಗೋಡು ಸತ್ಯಾಗ್ರಹ ಅಥವಾ ರೈತರ ಪರವಾದಂತಹ ಒಂದು ಹೋರಾಟ ಸತ್ಯಾಗ್ರಹ ಎಂದೇ ಇಡೀ ಭಾರತದಲ್ಲಿ ಕರ್ನಾಟಕದ ಕಾಗೋಡ್ನಲ್ಲಿ ನಡೆಯುತ್ತೆ. ಕರ್ನಾಟಕದ ಕಾಗೋಡ್ನಲ್ಲಿ ಈ ತರ ಜಮೀನ್ದಾರರ ವಿರುದ್ಧವಾಗಿ ನೀವೇನ್ ನೋಡ್ತೀರಾ, ರೈತರು ಸತ್ಯಾಗ್ರಹವನ್ನ ಮಾಡಿರೋದು ನೋಡ್ತೀರಾ. ಸೊ ಅದೇ ಸಂದರ್ಭದಲ್ಲಿ ಒಂದು ಸ್ಲೋಗನ್ ಅನ್ನು ಕೂಡ ಏನ್ ಮಾಡ್ತಾರೆ, ಕಾಯಿನ್ ಮಾಡ್ತಾರೆ. ಅದನ್ನೇ ನಾವೇನ್ ಕರಿತೀವಿ, ಉಳುವವನೇ ನೆಲದೊಡೆಯ ಅಂತ ಕರಿತೀವಿ. ನಂತರ ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಉಳುವವನೇ ಹೊಲದೊಡೆಯ ಅಂತ ಕೂಡ ಮಾಡ್ತೀವಿ. ಸೊ ಅದನ್ನೆಲ್ಲವನ್ನ ನೋಡ್ತೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಅಂತ ಕಾನ್ಸೆಪ್ಟ್ ಅಥವಾ ಸ್ಲೋಗನ್ ಎಲ್ಲಿಂದ ಕಾಯಿನ್ ಆಗತ್ತೆ ಅಂತ ಕೇಳಿದಾಗ ಕಾಗೋಡು ಸತ್ಯಾಗ್ರಹದಿಂದ ಆಗುತ್ತೆ. ಇದು 1951ರಲ್ಲಿ ಕಾಗೋಡು ಸತ್ಯಾಗ್ರಹ ಏನ್ ನಡೀತು ಅದರ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್ ನಾವು ಯಾವ್ದನ್ನು ನೋಡ್ತೀವಿ ಅಂತ ಕೇಳಿದಾಗ 1951ರಲ್ಲಿ ಕಾಗೋಡು ಸತ್ಯಾಗ್ರಹ ಆಯ್ತು. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, 1956ರಲ್ಲಿ ಸೊ ಕರ್ನಾಟಕ ಏಕೀಕರಣ ಆಗುತ್ತೆ ಅಂತ ಹೇಳ್ತೀರಾ. ಅಥವಾ ಕರ್ನಾಟಕವನ್ನ ನೀವೇನ್ ನೋಡ್ತೀರಾ, ಸೊ ಅವುಗಳನ್ನ ರಾಜ್ಯವನ್ನ ಮರು ಹಂಚಿಕೆ ಮಾಡಿರೋದು ನೋಡ್ತೀರಾ. ರಾಜ್ಯವನ್ನ ಇಲ್ಲಿ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲಿ ಒಂದು ಕನ್ನಡ ಮಾತನಾಡುವ ಪ್ರದೇಶಗಳ ಅಥವಾ ಪ್ರಾಂತ್ಯಗಳ ಆಧಾರದ ಮೇಲೆ ಮಾಡ್ತೀವಿ. ಸೊ ಅದನ್ನು ನಾವು ಇಲ್ಲಿ ನೋಡ್ತೀವಿ. ಈ ಕರ್ನಾಟಕ ಏಕೀಕರಣ ಆದಾಗ ಮೊದಲಿಂದ ನಿಮ್ಗೇನು ಬರೀ ಮೈಸೂರು ರಾಜ್ಯ, ಮೊದಲು ಈಗೇನಾಗ್ತದೆ, ಕರ್ನಾಟಕ ಕನ್ನಡ ಮಾತನಾಡುವಂತ ಪ್ರದೇಶಗಳು ಬರ್ತಾ ಇದೆ. ಅದರಲ್ಲಿ ಏನೇನ್ ಕಾಣ್ತದೆ, ಒಂದು ಬಾಂಬೆ ಕರ್ನಾಟಕದ ಭಾಗ ಕಾಣ್ತಾ ಇದೆ ನಿಮ್ಗೆ. ಅದೇ ರೀತಿಯಲ್ಲಿ ಸೊ ಹೈದರಾಬಾದ್ ಕರ್ನಾಟಕದ ಭಾಗ ಕಾಣ್ತಾ ಇದೆ. ಸೊ ಅದಲ್ಲದೆ ಇದು ನಮ್ಗೇನಾಗುತ್ತೆ, ಇದು ಮೈಸೂರು ಪ್ರಾಂತ್ಯ ಆದ್ರೆ ಸೊ ಇನ್ನುಳಿದ ಹಾಗೆ ಇವನ್ ನಮ್ಗೇನ್ ಕಾಣುತ್ತೆ, ಮಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಬಳ್ಳಾರಿ ಪ್ರಾಂತ್ಯದಲ್ಲಿ ಇವನ್ ನಮ್ಗೇನ್ ಕಾಣುತ್ತೆ, ಮದ್ರಾಸ್ ಪ್ರಾಂತ್ಯದ ಭಾಗಗಳು ಕೂಡ ಕಾಣುತ್ತೆ. ಮದ್ರಾಸ್ ಕರ್ನಾಟಕ ಅಂತ ಹೇಳಿ ಈಗ ಈ ತರ ಬೇರೆ ಬೇರೆ ಆಳ್ವಿಕೆಯಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಆಡಳಿತವನ್ನು ಹೊಂದಿರೋದು. ಒಂದ್ ಕಡೆ ನಿಮ್ಗೆ ಏನಿದೆ, ಬ್ರಿಟಿಷ್ ಆಡಳಿತವನ್ನು ಹೊಂದಿರೋದಿದೆ. ಇನ್ನೊಂದ್ ಕಡೆ ಹೈದರಾಬಾದ್ ನಿಜಾಮನ ಆಡಳಿತವನ್ನು ಹೊಂದಿರುವಂತ ಪ್ರದೇಶ ಇದೆ. ಮೈಸೂರು ರಾಜ್ಯರ ಆಳ್ವಿಕೆಯಲ್ಲಿ ಇರೋದಿದೆ. ಕೋರ್ಗ್ ಅಥವಾ ಕೊಡಗಿನ ಆಡಳಿತದಲ್ಲಿರೋದಿದೆ. ಸೊ ಇವೆಲ್ಲ ಏನಿದೆ, ಒಂದೊಂದು ಆಡಳಿತದಲ್ಲಿರುವಂತ ಪ್ರದೇಶಗಳಿಗೂ ಕೂಡ ಏನಿದೆ, ಭೂ ಕಂದಾಯ ವ್ಯವಸ್ಥೆಗಳು ಅಥವಾ ಭೂಮಿಗೆ ಸಂಬಂಧಪಟ್ಟಂತ ಕಾಯ್ದೆಗಳು ಬೇರೆ ಬೇರೆ ಇದೆ.
ಈಗ ಇಡೀ ಎಲ್ಲಾ ಜಾಗವನ್ನ ನೀವೇನ್ ಮಾಡಿದಿರ, ಒಟ್ಟಿಗೆ ಸೇರಿಸಿ ಕರ್ನಾಟಕ ಅಂತೇಳಿ ಮಾಡಿದಿರ. ಹಾಗಾದ್ರೆ ಈಗ ಒಂದೊಂದು ಜಾಗಕ್ಕೆ ಒಂದೊಂದು ರೀತಿಯ ಭೂ ಕಂದಾಯ ವ್ಯವಸ್ಥೆಯನ್ನ ಅಥವಾ ಭೂಮಿಗೆ ಸಂಬಂಧಪಟ್ಟಂತ ಕಾಯ್ದೆಯನ್ನ ಹೊಂದಿರೋದಕ್ಕಾಗತ್ತ ಅಂತ ಕೇಳಿದ್ರೆ ಆಗಲ್ಲ. ಅವಾಗ ನಮ್ಗೇನ್ ಮಾಡ್ಬೇಕು, ಅದನ್ನ ಕ್ರೋಢೀಕರಣ ಮಾಡುವಂತ ಪ್ರಯತ್ನ ಆಗುತ್ತೆ. ಸೊ ಆ ಕ್ರೋಢೀಕರಣವನ್ನ ಮಾಡುವಂತ ಪ್ರಯತ್ನವಾಗಿ ನಾವೇನ್ ಮಾಡ್ತೀವಿ, ಒಂದು ಕಮಿಟಿಯನ್ನ ತರ್ತೀವಿ. ಆ ಕಮಿಟಿಯ ಹೆಸರನ್ನ ನಾವೇನ್ ಕರಿತೀವಿ, BD ಜತ್ತಿ ಕಮಿಟಿ ಅಂತ ಕರಿತೀವಿ. BD ಜತ್ತಿಯವರು ಬಹಳ ಪ್ರಮುಖವಾದಂತಹ ರಾಜಕೀಯ ಧುರೀಣರು, ಬಹಳ ಸರಳ ಸಜ್ಜನ ವ್ಯಕ್ತಿ. ಸೊ ಅದರ ಜೊತೆಯಲ್ಲಿ ಇವರು BD ಜತ್ತಿಯವರು ನಮ್ಗೇನಾಗಿದ್ದಾರೆ, ಇವನ್ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಓಕೆ, ಉಪರಾಷ್ಟ್ರಪತಿಯಾಗಿ ಕೂಡ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಇವರು BD ಜತ್ತಿಯವರು. ಸೊ ಇವರ ನೇತೃತ್ವದಲ್ಲಿ ಏನ್ ಮಾಡ್ತೀವಿ, 1955ರಲ್ಲಿ ಈ ಸಮಿತಿಯನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಸಮಿತಿಗೆ ಸೊ ಹೆಸರು ಏನ್ ಕೊಟ್ಟಿದೀವಿ ಅಂತ ಕೇಳಿದಾಗ ಮೈಸೂರು ಗೇಣಿ ಮತ್ತು ಕೃಷಿ ಭೂಮಿ ಕಾನೂನು ಸಮಿತಿ ಅಂತ. ಸೊ ಇದೇನ್ ಮಾಡುತ್ತೆ, 1957ರಲ್ಲಿ ತನ್ನ ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡುತ್ತೆ. ಅದರ ಆಧಾರದ ಮೇಲೆ ಸೊ ನೋಡ್ತೀವಿ. ಅದಕ್ಕೆ 1955ರಿಂದ 57 ಅಂತೇಳಿ ಬರ್ದಾಗ ಆ ತರ ಬರ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ. ಸೊ ಇದು ಮೈಸೂರು ಗೇಣಿ ಮತ್ತು ಕೃಷಿ ಭೂಮಿ ಕಾನೂನು ಸಮಿತಿ ಅಂತ ಕೂಡ ಹೇಳ್ತೀವಿ. ಇದರ ಕೆಲಸ ಏನಾಗಿತ್ತು, ಗೇಣಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೃಷಿ ಭೂಮಿ ಕಾಯ್ದೆಗಳು ಏನು ಬಹಳಷ್ಟಿದೆ, ಇದೆಲ್ಲವನ್ನ ನೀವೇನ್ ಮಾಡ್ಬೇಕು, ಕ್ರೋಢೀಕರಣ ಮಾಡ್ಬೇಕು. ಎಲ್ಲವನ್ನ ಸೇರಿಸಿ ಒಂದು ಕಾಯ್ದೆಯನ್ನ ಮಾಡುವಂತ ಪ್ರಯತ್ನ ಮಾಡ್ಬೇಕು ಅಂತ. ಸೊ ಅದರ ಜೊತೆಯಲ್ಲಿ ಇಲ್ಲಿ ಕೆಲವೊಂದು ರೆಕಮೆಂಡೇಶನ್ ಕೊಟ್ಟಿರೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು, ಇದ್ರ ಮೇಲೆ ಬಹಳ ಸಲ ಕ್ವಶನ್ ಬರುತ್ತೆ, ಕೌಟುಂಬಿಕ ಗರಿಷ್ಠ ಮಿತಿಯ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಅವ್ರೇನ್ ಹೇಳ್ತಿದಾರೆ, ಸೊ ಭೂಮಿಯ ಗರಿಷ್ಠ ಮಿತಿಯನ್ನ ಒಬ್ಬ ವ್ಯಕ್ತಿಯ ಆಧಾರದ ಮೇಲೆ ಹೇಳ್ತಿಲ್ಲ, ಅದ್ರ ಬದಲಾಗಿ ಏನ್ ಹೇಳ್ತಿದ್ರೆ ಪೂರ್ತಿ ಕುಟುಂಬದ ಆಧಾರದ ಮೇಲೆ ಹೇಳ್ತೀರ. ಒಂದು ಕುಟುಂಬ ಎಷ್ಟು ಭೂಮಿಯ ಮಾಲೀಕತ್ವವನ್ನ ಪಡೆಯೋದಕ್ಕೆ ಯೋಗ್ಯವಾಗಿದೆ ಅದನ್ನ ಹೇಳಿದಾಗ ಇವ್ರೇನ್ ಹೇಳ್ತಾರೆ ನೋಡಿ, ಎಲ್ಲಿ 54 ಎಕರೆ ಅಂತಂದಾಗ ಯಾವುದು ಫರ್ಟೈಲ್ ಲ್ಯಾಂಡ್ ಇದೆಯೋ, ಆದ್ರೆ ದರ್ ಇಸ್ ನೋ ಫೆಸಿಲಿಟಿ ಆಫ್ ವಾಟರ್. ಓಕೆ, ಫಲವತ್ತಾದಂತ ಭೂಮಿ ಆದ್ರೆ ಅದಕ್ಕೆ ನೀರಾವರಿ ಇಲ್ಲ ಅಂತಂದ್ರೆ ಅಂತದಕ್ಕೆ ನಾವೇನ್ ಹೇಳ್ತೀವಿ, ಒಂದು ಫ್ಯಾಮಿಲಿ 54 ಎಕರೆಯನ್ನ ಹೊಂದಿರಬಹುದು ಅಂತ ಹೇಳ್ತಾರೆ. ಈ ಸ್ಕ್ರೀನ್ ಶಾಟ್ ಅನ್ನ ಯಾಕೆ ಇಂಗ್ಲಿಷ್ ಅಲ್ಲಿ ಹಾಕಿದೀನಿ ಅಂತಂದ್ರೆ ಇದು ನಮ್ಮ DSERT ಯಲ್ಲಿ ಮೆನ್ಷನ್ ಆಗಿದೆ, ಅಫಿಷಿಯಲ್ ಆದಂತ ಡಾಟಾ, ಅದಕ್ಕಾಗಿ ಬರ್ತಿದೆ. ಇನ್ನು ಇರಿಗೇಷನ್ ಫೆಸಿಲಿಟಿಯನ್ನ ಹೊಂದಿದ್ದರೆ ಅಥವಾ ಅವರೇನಾದ್ರೂ ಒಂದು ಬೆಳೆಗಿಂತ ಹೆಚ್ಚಿನ ಬೆಳೆಗನ್ನ ಬೆಳೀತಾ ಇದ್ರೆ ಆವಾಗ 10ರಿಂದ 18 ಎಕರೆಗಳ ಒಳಗಡೆ ಇರಬೇಕು ಅಂತ ಹೇಳ್ತೀವಿ. 10ರಿಂದ 18 ಎಕರೆಗಳ ಒಳಗಡೆ ಇರಬೇಕು. ಸೊ ಅದೇನಾದ್ರೂ ನೀರಾವರಿ ಇದ್ದಂತ ಭೂಮಿ ಆಗಿತ್ತು, ಅದರಲ್ಲಿಯೂ ಕೂಡ ನೀವು ಯಾವ್ದಾದ್ರು ಒಂದು ಬೆಳೆಯನ್ನ ಬೆಳಿಬಹುದು ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ, ಸೆಮಿ ಇರಿಗೇಟೆಡ್ ಅಥವಾ ಅರೆ ನೀರಾವರಿ. ಒಂದು ಬೆಳೆಯನ್ನ ಬೆಳೆಯುವಂತ ಸೀಸನ್ಗೆ ನಿಮ್ಗೆ ನೀರಾವರಿ ಸಿಗತ್ತೆ, ಮತ್ತೊಂದು ಬೆಳೆಯನ್ನ ಬೆಳಿತೀರ ಅಂದ್ರೆ ಆವಾಗ ನೀರಾವರಿ ಸಿಗಲ್ಲ, ನೀರು ಸಿಗಲ್ಲ ಆ ಟೈಮಲ್ಲಿ. ಸೊ ಅಂತದ್ದು ಒಂದೇ ಒಂದು ಕ್ರಾಪ್ ಅನ್ನ ಬೆಳಿಬಹುದು ಅಂತಂದ್ರೆ ಅದನ್ನ ನೀವು ಎಷ್ಟು ಹೊಂದಿರಬಹುದು ಅಂತ ಹೇಳ್ತಾರೆ, 27 ಎಕರೆ ಅಷ್ಟನ್ನ ಹೊಂದಬಹುದು ಅಂತ ಹೇಳ್ತಾರೆ. ಸೊ ಇದನ್ನ ಬದಲಾವಣೆ ಮಾಡಿದ್ದು ಯಾವಾಗ, 1977ರಲ್ಲಿ. ಅದೇ ಕಾರಣಕ್ಕಾಗಿ ನೆಕ್ಸ್ಟ್ ನಾವು ಏನ್ ನೋಡ್ತೀವಿ, ಸೊ ಇವರ ರೆಕಮೆಂಡೇಶನ್ ಆಧಾರದ ಮೇಲೆ ಆಗಿರೋದು. ಆದ್ರೆ ಅದನ್ನ ಮತ್ತು ಎಲ್ಲಿ ನೋಡಿದ್ವಿ, ಸೆಂಟ್ರಲ್ ಲ್ಯಾಂಡ್ ಕಮಿಷನ್ ಕೂಡ ಅದನ್ನೇ ಹೇಳ್ತೇವೆ, ಕೇಂದ್ರೀಯ ಭೂ ಸುಧಾರಣಾ ಮಂಡಳಿ ಅಂತ ಏನ್ ಕರಿತೀವಲ್ಲ ಅದು ಕೂಡ ಅದನ್ನೇ ಹೇಳಿರೋದು ನೋಡಿದ್ವಿ. ಆಲ್ರೆಡಿ ನೋಡಿದೀವಿ ಅದನ್ನ ಮೊದಲೇನೆ. ಸೊ ಅದನ್ನ ನೆನಪಲ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ಅದನ್ನ ನೋಡುವಂತ ಪ್ರಯತ್ನ ಮಾಡ್ಬೇಕು. ಸೊ ನೆಕ್ಸ್ಟ್ ಭೂ ನ್ಯಾಯ ಮಂಡಳಿ ಅಂತ ಹೇಳ್ಕೊಂಡು ಒಂದು ಇದನ್ನ ಮಂಡಳಿಗಳನ್ನ ಸ್ಥಾಪನೆ ಮಾಡೋದಕ್ಕೆ ಹೇಳ್ತಾ, ಇದನ್ನ ಏನ್ ಮಾಡೋದಕ್ಕೆ ಹೇಳ್ತಾ, ಪ್ರತಿ ತಾಲೂಕುಗಳಿಗೆ ನೋಡಿ ಒಂದೊಂದು ತಾಲೂಕಿಗೆ ಒಂದರಂತೆ ರಚಿಸಬಹುದಾಗಿದೆ ಅಂತ ಹೇಳಿದೆ ಭೂ ನ್ಯಾಯ ಮಂಡಳಿ. ಇದನ್ನು ಕೂಡ ಯಾವ್ದರ ಅಂಡರಲ್ಲಿ ಮಾಡಿದ್ವಿ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಅಡಿಯಲ್ಲಿ ಮಾಡಿದ್ವಿ. ಇವೆಲ್ಲ ಕೆಲವೊಂದು ಇಂಪಾರ್ಟೆಂಟ್. ಇದನ್ನ ಏನ್ ಕೇಳ್ತಾರೆ, ಎಷ್ಟು ಪ್ರದೇಶಗಳಿಗೆ ಮಾಡ್ಬೋದು, ಪ್ರತಿ ತಾಲೂಕಿಗೆ ಒಂದರಂತೆ ರಚಿಸಬಹುದು ಅಂತ ಹೇಳ್ತಾರೆ. ಸೊ ಆ ತರ ನಾವು ನೋಡ್ತೀವಿ. ಅದಲ್ಲದೆ ಇನಾಮ್ ರದ್ದತಿಗೆ ಬಗ್ಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ನಿಮ್ಗೆ ಏನಿದೆ, 1944 ಮತ್ತೆ 1955 ಜೊತೆಯಲ್ಲಿ ಮತ್ತೆ ಏನಾಗಿದೆ, 1961ರಲ್ಲಿ ಆಗಿರ್ಬೋದು, 1976ರಲ್ಲಿ, ಸೊ ಅಥವಾ 1977, ಇವೆಲ್ಲ ಇದರಲ್ಲಿ ಕೂಡ ಇನಾಮ್ ರದ್ದತಿಯ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಆಗಿದೆ. ಆದ್ರೆ ನಿಮ್ಗೆ ಇಂಪಾರ್ಟೆಂಟ್ ಏನು, 1954 ಮತ್ತು 1955. 1955ರ ಇನಾಮ್ ಭೂಮಿ ರದ್ದತಿಗೆ ಸಂಬಂಧಪಟ್ಟಾಗಿ ನಾವೇನಾದ್ರೂ ನೋಡೋದ್ರೆ ಇದು ಸ್ವಲ್ಪ ಇಂಪಾರ್ಟೆಂಟ್. ಸೊ ಇದನ್ನ ನಾವು ನೋಡೋದಕ್ಕೋದ್ರೆ ಏನೇನಿದೆ, ಒಂದೇನ್ ಹೇಳ್ತೀರಾ, ಧಾರ್ಮಿಕ ಅಥವಾ ದತ್ತಿ ಸಂಸ್ಥೆಗಳ ಇನಾಮ್ ಭೂಮಿಯನ್ನ ರದ್ದತಿ ಮಾಡ್ಬೇಕು ಅಂತ ಹೇಳ್ತೀವಿ. ಧಾರ್ಮಿಕ ಸಂಸ್ಥೆಗಳಿಗೆ ಅಥವಾ ದತ್ತಿಗೆ ಅಂದ್ರೆ ಟ್ರಸ್ಟ್ಗಳಿಗೆ ಕೊಟ್ಟಿರುವಂತದ್ದು ಏನಾದ್ರೂ ಈ ತರದ ಇನಾಮ್ ಭೂಮಿಗಳಿದೆ ಅಂದ್ರೆ ಅವುಗಳನ್ನ ಏನ್ ಮಾಡ್ಬೇಕು, ರದ್ದತಿ ಮಾಡ್ಬೇಕು ಅಂತ ಹೇಳ್ತೀವಿ. ಇನ್ನು ಅದನ್ನು ಬಿಟ್ಟು ಮತ್ತೇನ್ ಹೇಳ್ತಾರೆ, 12 ವರ್ಷಗಳಿಗಿಂತ ಯಾರಾದ್ರೂ ಹೆಚ್ಚಿನ ಅವಧಿಯ ತನಕ ಗೇಣಿದಾರನಾಗಿ ಆ ಭೂಮಿಯಲ್ಲಿಯೂ ಕೂಡ ಕೆಲಸ ಮಾಡ್ತಿದ್ದಾನಂದ್ರೆ ಅವನಿಗೆ ಆ ಭೂಮಿಯ ಅಧಿಕಾರವನ್ನ ಕೊಡ್ಬೇಕು ಅಂತ ಹೇಳ್ತೀವಿ. ಇನಾಮ್ ಭೂಮಿಯಲ್ಲಿ ಕೂಡ ಅಧಿಕಾರವನ್ನು ಅವನಿಗೆ ಕೊಡ್ಬೇಕು ಅಂತ ಹೇಳ್ತಾರೆ.
ಅದರ 12 ವರ್ಷಕ್ಕಿಂತ ಹೆಚ್ಚಿನದಾಗಿ ಅವನೇನ್ ಮಾಡ್ಬೇಕು, ಆ ಭೂಮಿಯಲ್ಲಿ ಸಾಗುವಳಿದಾರನಾಗಿ ಕೆಲಸ ಮಾಡಿರ್ಬೇಕು. ಅದಲ್ಲದೆ ಭೂ ಮಾಲೀಕರಿಂದ ಗೇಣಿದಾರರ ಶೋಷಣೆಯನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಇನಾಮ್ ಭೂಮಿ ರದ್ದತಿ ಆದ ನಂತರ ಇದು ಮತ್ತೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಕೆಲವು ಗೇಣಿದಾರರಿಗೆ ಮಾತ್ರ ಭೂ ಮಾಲೀಕತ್ವವನ್ನು ಕೊಡಬೇಕಾಗತ್ತೆ. ಸೊ ಇನ್ನು ದೇವಸ್ಥಾನ ಮತ್ತು ಮಠಗಳು ತಮ್ಮ ಇನಾಮ್ ಭೂಮಿಯನ್ನ ಬಿಟ್ಟು ಕೊಡಬೇಕು. ದೇವಸ್ಥಾನಗಳು ಮತ್ತು ಮಠಗಳು ತಮ್ಮ ಇನಾಮ್ ಭೂಮಿಯನ್ನ ಬಿಟ್ಟು ಕೊಡಬೇಕು. ಸೊ ಇವಿಷ್ಟೆಲ್ಲವನ್ನ ನೀವೇನ್ ನೋಡ್ತೀರಾ, ಇನಾಮ್ ಭೂಮಿ ರದ್ದತಿ ಕಾಯ್ದೆ ಅಥವಾ 1955 ರದ್ದತಿ ಕಾಯ್ದೆಯಲ್ಲಿ ನೋಡ್ತೀವಿ. ಓಕೆ, 1955 ರದ್ದತಿ ಕಾಯ್ದೆ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಇದು 1961 ಏನು ನಮ್ಗೆ ಕಾಯ್ದೆ ಬಂದಿದೆ, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ. ಇದನ್ನು ನೋಡ್ತಾವ. ಇದರ ಪ್ರಕಾರ ಗರಿಷ್ಠ ಮಿತಿ ಅಂದ್ರೆ ಏನು, ಎಷ್ಟು ಭೂಮಿಯನ್ನ ನೀವು ಗರಿಷ್ಠ ಮಿತಿ ಒಂದು ಕುಟುಂಬಕ್ಕೆ ಅಂತ ಹೇಳ್ಬೋದು ಅಂತ ಕೇಳಿದಾಗ, ಕೌಟುಂಬಿಕ ಭೂ ಹಿಡುವಳಿ ಎಷ್ಟಿರ್ಬೇಕು ಅಂತ ಕೇಳಿದಾಗ ಆ ಹಿಡುವಳಿಯಿಂದ ವಾರ್ಷಿಕ 1200 ರೂಪಾಯಿನಷ್ಟು ಆದಾಯ ಬರುತ್ತಂತಂದ್ರೆ ಅದೇ ಗರಿಷ್ಠ ಮಿತಿ ಅಂತ ಹೇಳ್ತಾರೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರಾ, ಇದನ್ನ ಯೂನಿಟ್ ಅಂತ ಕೂಡ ಹೇಳ್ತೀರಾ. ಯೂನಿಟ್ ಅಂದ್ರೆ ಮೊದ್ಲೇನಿತ್ತಿದ್ನ 10 ಯೂನಿಟ್ಗಳನ್ನ ಹೊಂದಿರ್ಬೋದಿತ್ತು. ಏನ್ 10 ಯೂನಿಟ್ಗಳು ಅಂದ್ರೇನು, ಅದೇನಾದ್ರೂ ಇರಿಗೇಟೆಡ್ ಆದ್ರೆ 1 ಯೂನಿಟ್ ಅಂದ್ರೆ ಏನಾಯ್ತು, ಸೊ ಅದೇನಾದ್ರೂ ಡ್ರೈ ಲ್ಯಾಂಡ್ ಆದ್ರೆ 5.4 ಎಕರೆ ಇದ್ರೆ ಅದು 1 ಯೂನಿಟ್. ಅದೇನಾದ್ರೂ ಸೆಮಿ ಇರಿಗೇಟೆಡ್ ಆದ್ರೆ 2.7 ಎಕರೆ ಅಂತಂದ್ರೆ 1 ಯೂನಿಟ್. ಓಕೆ, ಅದೇನಾದ್ರೂ ಇರಿಗೇಟೆಡ್ ಲ್ಯಾಂಡ್ ಅಂದ್ರೆ 1.8 ಎಕರೆ ಏನಿಲ್ಲ ಅದು 1 ಯೂನಿಟ್ ಆಗುತ್ತೆ. ಯಾಕಂದ್ರೆ ನೀವು 10 ಯೂನಿಟ್ ಅಂತಂದಾಗ ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ 54 ಎಕರೆ ಆಗುತ್ತೆ, ಇಲ್ಲಿ 27 ಎಕರೆ ಆಗುತ್ತೆ, ಇಲ್ಲಿ 18 ಎಕರೆ ಆಗುತ್ತೆ. ಓಕೆ, 10 ಯೂನಿಟ್. ಯೂನಿಟ್ ಅಂದ್ರೆ ಏನು ಅನ್ನೋದು ಕೂಡ ನೆನಪು. ಕೆಲವೊಂದು ಪುಸ್ತಕಗಳು ಬರೀ ಇದನ್ನಷ್ಟೇ ಕೊಟ್ಟಿದೆ, 5.4 ಎಕರೆ ಎಷ್ಟೇ ಕೊಟ್ಟಿದೆ. ಆದ್ರೆ ಇದು ಏನು, ಸೊ ಇದು ಡ್ರೈ ಲ್ಯಾಂಡ್ಗೆ, ಒಣ ಭೂಮಿಗೆ. ಉಳಿದಾಗೆ ಇದಕ್ಕೂ ಕೂಡ ನಿಮ್ಗೆ ಇದು ಯೂನಿಟ್ ಅಂತ. ಯಾಕೆ ಇದನ್ನ ಹೇಳ್ತೀನಿ, 2015 ನಂತರ ಈ 10 ಯೂನಿಟ್ ಅನ್ನ ಇನ್ಕ್ರೀಸ್ ಮಾಡಿ 20 ಯೂನಿಟ್ಗೆ ಏರಿಸಿದ್ದಾರೆ. ಅಂದ್ರೆ ಈಗ ಏನ್ ಮಾಡ್ಬೋದು, ನೀವು ಡ್ರೈ ಲ್ಯಾಂಡ್ ಆದ್ರೆ ಮ್ಯಾಕ್ಸಿಮಮ್ 108 ಎಕರೆ ತನಕ ಭೂಮಿಯನ್ನ ಹೊಂದಿರಬಹುದು ಅಂತೇಳಿ ಕೊಟ್ಟಿದ್ದಾರೆ 2015. ಸೊ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ. ಸೊ ಆತರ ಇರೋದ್ರಿಂದಾಗಿ ಅದನ್ನ ಕೂಡ ನಾನು. ಅದಲ್ಲದೆ ಯಾರು ಅಂಗವಿಕಲರಿದ್ದು ಮಿಲಿಟರಿಗೆ, ಸೊ ಮಿಲಿಟರಿಯಲ್ಲಿ ಆರ್ಮಡ್ ಫೋರ್ಸ್ ಅಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದವರಿದ್ರೆ, ಅಥವಾ ಕಡಿಮೆ ಭೂಮಿಯನ್ನ ಒಂದು ಕೌಟುಂಬಿಕ ಭೂ ಹಿಡುವಳಿ ಎಷ್ಟಿರ್ಬೇಕು ಅದಕ್ಕಿಂತ ಕಡಿಮೆ ಭೂ ಹಿಡುವಳಿಯನ್ನ ಹೊಂದಿದ್ರೆ ಅಂತವ್ರು ಏನ್ ಮಾಡ್ಬೋದು, ಸೊ ಭೂಮಿಗಳನ್ನ ತೆಗೆದುಕೊಳ್ಬಹುದು. ಅಥವಾ ಸರ್ಕಾರ ಅಂತವರಿಗೆ ಭೂಮಿಯನ್ನ ಏನ್ ಮಾಡುತ್ತೆ, ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಗೇಣಿ ಎಷ್ಟಿರುತ್ತೆ, ಅಕಸ್ಮಾತ್ ಆಗಿ ಈ ತರದ ಏನಾದ್ರು ಒಂದು ಪರ್ಟಿಕ್ಯುಲರ್ ಅಂತ ಮಾಲೀಕತ್ವವನ್ನು ಪಡೆದಂತ ಸಾಗುವಳಿದಾರ ಅವನೇನಾದ್ರೂ ಪೂರ್ತಿಯಾಗಿ ತಾನೇ ಮಾಡೋದಕ್ಕಾಗದೇ ಬೇರೆ ಯಾರಿಗಾದ್ರೂ ಗೇಣಿ ಕೊಡ್ತಾನಂದ್ರೆ ಅವಾಗ ಏನಿರುತ್ತೆ, ಉತ್ಪನ್ನದ ಕಾಲು ಭಾಗ 25% ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಗೇಣಿಯ ರೂಪದಲ್ಲಿ ಕೊಡ್ಬೇಕಾಗತ್ತೆ. ನಾನೇನಾದ್ರೂ ಸಾಗುವಳಿದಾರನಾದ್ರೆ 75% ಅನ್ನು ನಾನೇ ಇಟ್ಕೋತೀನಿ. ಓಕೆ, ಬೆಳೆಯಲ್ಲಿ 100 ಟನ್ ಬೆಳೆದಿದೀವಿ ಅಂತಂದ್ರೆ 75 ಟನ್ ನಾನು ಇಟ್ಕೋತೀನಿ, 25 ಟನ್ ನೀವೇನಾದ್ರೂ ಓನರ್ ಆದ್ರೆ ನಿಮ್ಗೆ ಕೊಡ್ತೀನಿ. ಸೊ ಆತರ ಅದಕ್ಕೆ ಬಿಟ್ಟು ಮತ್ತೇನ್ ನೋಡ್ತೀರಾ, ಗರಿಷ್ಠ ಮಿತಿಗಿಂತ ಯಾರಾದ್ರೂ ಹೆಚ್ಚಿನ ಭೂಮಿಯನ್ನ ಹೊಂದಿದ್ರೆ ಅದನ್ನ ಸರ್ಕಾರಕ್ಕೆ ನೀಡಬೇಕು. ಆದ್ರೆ ಈ ತರ ಸರ್ಕಾರಕ್ಕೆ ನೀಡಬೇಕಾದ್ರೆ ಆ ಭೂಮಿಯ ಮಾಲೀಕರಿಗೆ ಏನ್ ಮಾಡ್ತಾರೆ, ಪರಿಹಾರವನ್ನು ನೀಡಲಾಗತ್ತೆ. ಆ ಪರಿಹಾರ ಏನಾಗಿರುತ್ತೆ, ಗೇಣಿಯ 15 ಪಟ್ಟನಷ್ಟು ಇರುತ್ತೆ. ಗೇಣಿಯ 15 ಪಟ್ಟನ್ನ ಸರ್ಕಾರ ಏನ್ ಮಾಡುತ್ತೆ, ಆ ಭೂ ಮಾಲೀಕರಿಗೆ ಪರಿಹಾರವಾಗಿ ಕೊಡುತ್ತೆ. ಯಾರ ಭೂಮಿಯನ್ನ ಸರ್ಕಾರಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕಾಗಿದೆಯೋ ಅಂತವರಿಗೆ ಈ ತರ 15 ಪಟ್ಟು ಗೇಣಿಯನ್ನ ನಾವೇನ್ ಮಾಡ್ತೀವಿ, ಸೊ ಕೊಡ್ತೀವಿ. ಸೊ ನೆಕ್ಸ್ಟ್ ಬರೋಣ, ಉಳುವವನೇ ಹೊಲದೊಡೆಯ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ನೋಡ್ತೀವಿ. ಅಗೇನ್ ಉಳುವವನೇ ಹೊಲದೊಡೆಯ, ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಿರೋದು ಯಾವಾಗ, 1974 ಆಸ್ ಎ ಕಾನ್ಸೆಪ್ಟ್ ಅಥವಾ ಸ್ಲೋಗನ್ ಆಗಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಯಾವಾಗ ಬಂದಿದೆ, ಕಾಗೋಡು ಸತ್ಯಾಗ್ರಹದ ಸಂದರ್ಭದಲ್ಲಿ ಬಂದಿದೆ. 1974 ಇದನ್ನ ತರ್ತೀವಿ ಜಾರಿಗೆ. ಸೊ ಆ ಸಂದರ್ಭದಲ್ಲಿ ನಮ್ಗೆ ಏನ್ ಕಾಣ್ತಾರೆ, ಸೊ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಸರ್ಕಾರವನ್ನು ನೋಡಿದ್ರೆ, ಸೊ ಕರ್ನಾಟಕದಲ್ಲಿ ದೇವರಾಜ್ ಅರಸ್ ಅವರ ನೇತೃತ್ವದ ಒಂದು ಸರ್ಕಾರವನ್ನು ನೋಡ್ತೀವಿ. ಅದಕ್ಕಾಗಿ ಇವರಿಬ್ಬರ ಹೆಸರನ್ನು ಕೂಡ ಬಹಳ ಹೆಚ್ಚಾಗಿ ನಾವು ನೆನಪಲ್ಲಿ ಇಟ್ಕೋತೀವಿ. ಎಷ್ಟೋ ಸಾಗುವಳಿದಾರರಿಗೆ, ಅದು ನಮ್ಗೇನಾಗಿರ್ಬೋದು, ನಮ್ಮ ಮುತ್ತಾತ ಅಥವಾ ತಾತನ ಕಾಲದಲ್ಲಿ ಆಗಿರ್ಬೋದು, ಸೊ ಅವರಿಗೆ ಆ ಭೂಮಿಯ ಮಾಲೀಕತ್ವನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಇವರ ಒಂದು ಈ ಒಂದು ಪರ್ಟಿಕ್ಯುಲರ್ ಅಂತ ರಿಫಾರ್ಮ್ ಅಥವಾ ಸುಧಾರಣೆ ಬಹಳ ಹೆಲ್ಪ್ ಮಾಡಿದೆ. ಆ ಕಾರಣಕ್ಕೆ ಇದು. ಸೊ ಇನ್ನದನ್ನ ಟೆಕ್ನಿಕಲ್ ಆಗಿ ನಾವೇ ನೋಡ್ತೀವಿ, ಒಂದು ಕಾಯ್ದೆಯನ್ನು ತರೋದ್ರ ಮೂಲಕ ತರ್ತೀವಿ. ಅದು ಯಾವುದು, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 ಅಂತ ಕರಿತೀವಿ. ಅಥವಾ ಇದೇನು 1961 ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ. 1974 ಈ ತರ ತಿದ್ದುಪಡಿ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಉಳುವವನೇ ಹೊಲದೊಡೆಯ, ಟಿಲ್ಲರ್ ಈಸ್ ದಿ ಓನರ್ ಅನ್ನುವಂತ ಕಾನ್ಸೆಪ್ಟ್ ಅಂತ. ಅದಲ್ಲದೆ ಪ್ರತಿ ತಾಲೂಕುಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ, ಭೂ ನ್ಯಾಯ ಮಂಡಳಿಯನ್ನ ಒದಗಿಸಬೇಕು ಅಥವಾ ಭೂ ನ್ಯಾಯ ಮಂಡಳಿಯನ್ನ ನೀವು ಕನ್ಸ್ಟಿಟ್ಯೂಟ್ ಮಾಡ್ಬೇಕು, ಸ್ಥಾಪನೆ ಮಾಡ್ಬೇಕು.
ಅವು ಏನ್ ಮಾಡುತ್ತೆ, ಈಗ ಭೂಮಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಂಘರ್ಷಗಳಿದ್ದಂತ ಸಂದರ್ಭದಲ್ಲಿ ಅದನ್ನ ಪರಿಹಾರ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಸೊ ಇದು ಉಳುವ ಮನೆ ಹೊಲದೊಡೆಯ ಅನ್ನುವಂತ ಕಾನ್ಸೆಪ್ಟ್ ಯಾವ ತರ ಬಂದಿದೆ, 1974ರಲ್ಲಿ ಬಂದಿದೆ ಅಂತ ನೆನಪು. ಸ್ವಲ್ಪ ಮಟ್ಟಿಗೆ ನಾನೇನ್ ನೋಡ್ತಿದ್ದೀನಿ ಅಂತ ಕೇಳಿದಾಗ ಆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಏನಿದೆ, ಈಗ ಆಕ್ಟ್ ಅಂದ್ರೆ ಏನು, ಆಕ್ಟ್ ಅಲ್ಲಿ ಓವರ್ ಆಲ್ ಆಗಿ ಏನಿದೆ ಇದನ್ನೆಲ್ಲ ನಿಮ್ಗೆ ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಆಕ್ಟ್ ನಲ್ಲಿ ಇಂಪಾರ್ಟೆಂಟ್ ಆಗಿ ಏನಾದ್ರೂ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುವಂತ ಸಾಧ್ಯತೆ ಇದೆಯಾ, ಅದನ್ನು ಕೂಡ ಒಂದ್ಸಂದ ಸ್ವಲ್ಪ ನೋಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಬಹಳ ಜಾಸ್ತಿ ಇಲ್ಲ, ನಿಮ್ಗೇನಾದ್ರು ಸೊ ಬಹಳ ತಲೆ ಕೆಡಿಸ್ಕೊತೀರಾ ಅಂತಂದ್ರೆ ಜಸ್ಟ್ ಅದನ್ನ ಏನ್ ಮಾಡ್ಬೇಕು, ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸರಳೀಕೃತವಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ನಂಬರ್ ಅನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನಂಬರ್ಗಳೆಲ್ಲ ನೆನಪಲ್ಲಿ ಇಡೋದಕ್ಕೆ ಕಷ್ಟ ಆಗುತ್ತೆ, ಆ ಕಾರಣಕ್ಕಾಗಿ ಹೇಳ್ತಾರೆ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ಯಾವ್ದನ್ನ ನೋಡ್ತೀವಿ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ಅನ್ನು ನೋಡ್ತೀವಿ. ಸೊ ಇದು 1962ರಲ್ಲಿ ಏನಾಗಿದೆ, ಆಕ್ಟ್ ಆಗಿದೆ. ಓಕೆ, ಆಕ್ಟ್ ಅನ್ನೋದಾಗ ಎನಾಕ್ಟ್ ಆಗಿದೆ, ಜಾರಿಗೆ ತಂದಿರೋದು 1962ರಲ್ಲಿ, ಪಾಸ್ ಆಗಿರೋದು 1961ರಲ್ಲಿ. ಓಕೆ, ಸೊ ಇದರಲ್ಲಿ ಮೊದಲನೇದಾಗಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಎಷ್ಟು ಸೆಕ್ಷನ್ಸ್ ಇದೆ, 142 ಸೆಕ್ಷನ್ಸ್ ಇದೆ. ಅದರ ಜೊತೆಲಿ 3 ಶೆಡ್ಯೂಲ್ಗಳು ಇದಾವೆ. 142 ಸೆಕ್ಷನ್ಸ್ಗಳು ಮತ್ತೆ 3 ಶೆಡ್ಯೂಲ್ಗಳನ್ನ ಹೊಂದಿದೆ. ಇದರಲ್ಲಿ ಮೊದಲನೇದು ಕೃಷಿ ಅಂದರೆ ಏನು ಏನಂದ ಇದನ್ನ ಏನ್ ಮಾಡ್ತಾರೆ, ಒಂದು ವ್ಯಾಖ್ಯಾನ ಕೊಡ್ತಾರೆ. ಕೃಷಿಯ ಒಳಗಡೆ ಏನೇನಿದೆ ಅಂತ ಹೇಳ್ತಾರೆ, ಜಲಚರ ಸಾಕಣೆ ಇದೆ, ತೋಟಗಾರಿಕೆ ಇದೆ, ಬೆಳೆಗಳು ಹುಲ್ಲು ಅಥವಾ ಉದ್ಯಾನ ಉತ್ಪನ್ನಗಳನ್ನ ಹೆಚ್ಚಿಸುವಂತದ್ದು ಕೂಡ ಇದೆ, ಹೈನುಗಾರಿಕೆ ಇದೆ, ಕೋಳಿ ಸಾಕಾಣಿಕೆ ಇದೆ, ಜಾನುವಾರುಗಳ ಸಂತಾನೋತ್ಪತ್ತಿ ಇದೆ, ಮೇಯಿಸುವಿಕೆ ಇದೆ, ಕೃಷಿ ಆಧಾರಿತ ಕೈಗಾರಿಕೆಗಳಿದ್ದಾವೆ, ಅಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಥವಾ ಅದನ್ನ ಕರಿತೀವಿ ಕೃಷಿ ಉತ್ಪನ್ನ. ಸೊ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನೇನಾದ್ರೂ ನಾವು ಸೊ ಉನ್ನತ ಮಟ್ಟದ ಉತ್ಪನ್ನಗಳಾಗಿ ಅಥವಾ ಮೌಲ್ಯವರ್ಧನೆ ಮಾಡ್ತೀವಿ ಅಂತಂದ್ರೆ ಅಂಥದ್ದನ್ನ ಹೇಳ್ತೀವಿ. ಅದಲ್ಲದೆ ಸುಗ್ಗಿಯ ನಂತರದ ಕಾರ್ಯಾಚರಣೆಗಳು ಅಥವಾ ಕೃಷಿ ಮೂಲ ಸೌಕರ್ಯ ಇವೆಲ್ಲ ಕೂಡ ಕೃಷಿ ಅನ್ನುವಂತ ವ್ಯಾಖ್ಯಾನದ ಒಳಗಡೆ ಹೊಂದಿದೆ ಅಂತ ಹೇಳ್ತೀವಿ. ಈಗ ಇದನ್ನ ನೀವು ಈಸಿಯಾಗಿ ಗೆಸ್ ಮಾಡಬಹುದು. ಆದ್ರೆ ನಾನು ಯಾಕೆ ಇದನ್ನ ತಗೊಂಡಿದ್ದೀನಿ ಅಂತಂದ್ರೆ ಒಂದನ್ನ ಬಿಟ್ಟಿದ್ದಾರೆ, ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನು, ಮರದ ಕತ್ತರಿಸುವಿಕೆಯನ್ನು ಮಾತ್ರ ಒಳಗೊಂಡಿಲ್ಲ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ದಿ ಕಟಿಂಗ್ ಆಫ್ ವುಡ್ ಓನ್ಲಿ. ನೀವೇನಾದ್ರೂ ಈ ತರದ ಮರಗಳನ್ನ ಕತ್ತರಿಸುವುದನ್ನ ನೀವು ನೋಡ್ತಿದ್ರ ಅಂದ್ರೆ ಅದನ್ನ ಕೃಷಿ ಅನ್ನುವಂತ ವ್ಯಾಖ್ಯಾನದ ಒಳಗಡೆ ಒಳಗೊಂಡಿಲ್ಲ ಅಂತ ಹೇಳ್ತಾರೆ, ಅದನ್ನ ಬಿಟ್ಟು. ಓಕೆ, ಅದು ಇದ್ರ ಒಳಗಡೆ ಇಲ್ಲ ಅಂತ. ಕೆಲವೊಂದು ಸಂದರ್ಭದಲ್ಲಿ ಈ ತರ ಇರೋದು ನಿಮ್ಗೆ ಏನಾಗ್ಬಿಡ್ಬೋದು, ಕ್ವಶನ್ ಆಗುವಂತ ಚಾನ್ಸ್ ಇರುತ್ತೆ. ಓಕೆ, ಸಿಂಪಲ್ ಆಗಿ ಮರಗಳನ್ನ ಕತ್ತರಿಸೋದು ಇದರಲ್ಲಿಲ್ಲ, ಅದನ್ನ ಬಿಟ್ಟು ನಿಮ್ಗೇನಿದೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಎಲ್ಲವೂ ಇದೆ. ಓಕೆ, ಸೊ ಅದು ನೆಕ್ಸ್ಟ್ ಏನು ನೋಡ್ತೀವಿ. ಸೊ ಇಲ್ಲಿ 2 ರೀತಿಯ ಗೇಣಿದಾರರ ಬಗ್ಗೆ ಮಾತಾಡ್ತಾರೆ. ಒಂದು ರೀತಿಯ ಗೇಣಿದಾರರು ಯಾರು ಅಂತ ಕೇಳಿದಾಗ ಶಾಶ್ವತ ಗೇಣಿದಾರರು ಅಂತ ಕರಿತೀವಿ, ಅಥವಾ ಪರ್ಮನೆಂಟ್ ಟೆನೆಂಟ್. ಯಾರ ಹೆಸರು ರೆಕಾರ್ಡ್ನ ಒಳಗಡೆ ಸೇರಿದೆಯೋ, ಅಥವಾ ಯಾರು ಅಥವಾ ಅವರ ಮಕ್ಕಳಾಗಿರ್ಬೋದು ಅಥವಾ ಅವರ ತಂದೆಯವ್ರದ್ದಾಗಿರ್ಬೋದು, ಅವರ ಹೆಸರುಗಳು ರೆಕಾರ್ಡ್ನ ಒಳಗಡೆ ಈ ಭೂಮಿಯ ಮಾಲೀಕತ್ವ ಇವ್ರಿಗೆ ಹೋಗಿದೆ ಅಂತ ಸೇರಿದೆಯೋ ಅಂತವರನ್ನ ಏನ್ ಕರಿತೀವಿ, ಶಾಶ್ವತ ಗೇಣಿದಾರರು, ಪರ್ಮನೆಂಟ್ ಟೆನೆಂಟ್ ಅಂತ ಕರಿತೀವಿ. ಇನ್ನು ಕೆಲವೊಬ್ಬರಿಗೆ ಪ್ರೊಟೆಕ್ಷನ್ ಕೊಟ್ಟಿದೀವಿ, ಅವರನ್ನ ಏನ್ ಕರಿತೀವಿ, ರಕ್ಷಿತ ಗೇಣಿದಾರ ಅಂತ ಕರಿಬಹುದು ನೀವು, ಪ್ರೊಟೆಕ್ಟೆಡ್ ಟೆನೆಂಟ್ಸ್. ಪ್ರೊಟೆಕ್ಟೆಡ್ ಟೆನೆಂಟ್ಸ್ ಅಂದ್ರೆ ಯಾರು ಈ ಭೂಮಿಯನ್ನ 12 ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ಉಳುಮೆಯನ್ನ ಮಾಡ್ತಿದ್ರು, ಅಲ್ಲಿ ಸಾಗುವಳಿಯನ್ನ ಮಾಡ್ತಾ ಇದ್ರು, ಆದ್ರೆ ಇನ್ನೂ ಕೂಡ ಅವರ ಹೆಸರು ರೆಕಾರ್ಡ್ನ ಒಳಗಡೆ ಹೋಗಿಲ್ಲವೋ ಅಂತವರನ್ನ ನಾವೇನ್ ಕರಿತೀವಿ, ಪ್ರೊಟೆಕ್ಟೆಡ್ ಅಂತ ಕರಿತೀವಿ, ಪ್ರೊಟೆಕ್ಟೆಡ್ ಟೆನೆಂಟ್ ಅಥವಾ ರಕ್ಷಿತ ಗೇಣಿದಾರ. ಇನ್ನೊಂದು ಬರುತ್ತೆ ಸ್ತ್ರೀ ಧನ ಭೂಮಿ ಅಂತ ಕರಿತೀವಿ. ಸ್ತ್ರೀ ಧನ ಭೂಮಿ ಅಂತಂದಾಗ ಒಬ್ಬ ಮಹಿಳೆ ಒಂದು ಭೂಮಿಯ ಮಾಲೀಕತ್ವವನ್ನ ಹೊಂದಿದ್ದು, ಅವಳ ಹೆಸರಿನಲ್ಲೇ ಆ ಮಾಲೀಕತ್ವ ಕೂಡ ಇದ್ರೆ ಅದನ್ನ ಏನ್ ಕರಿತೀವಿ, ಸ್ತ್ರೀ ಧನ ಭೂಮಿ ಅಂತ ಕರಿತೀವಿ. ಹೋಲ್ಡ್ ಬೈ ಫೀಮೇಲ್ ಇನ್ ಹರ್ ಓನ್ ನೇಮ್, ಅವಳ ಹೆಸರಿನಲ್ಲೇ ಇರುವಂತ ಯಾವ್ದಾದ್ರು ಭೂಮಿ ಇದೆ ಅಂತಂದ್ರೆ ಅದನ್ನ ಸ್ತ್ರೀ ಧನ ಭೂಮಿ ಅಂತ ಕರಿತೀವಿ. ಓಕೆ, ಕೆಲವೊಂದು ಸಿಂಪಲ್ ಆದಂತ ಪಾಯಿಂಟ್ಗಳು. ಸೊ ಇನ್ನು ಇಂಪಾರ್ಟೆಂಟ್ ಏನಾಗುತ್ತೆ ನಮ್ಗೆ, 2020ರಲ್ಲಿ ಇದಕ್ಕೆ ಏನೇನು ತಿದ್ದುಪಡಿಗಳನ್ನ ತರುವಂತ ಪ್ರಯತ್ನಗಳನ್ನ ಮಾಡಿದೀವಿ. 2020ರ ತಿದ್ದುಪಡಿಗಳನ್ನ 2020ರ ತಿದ್ದುಪಡಿಗಳಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೋಡೋದೇನು, 3 ಸೆಕ್ಷನ್ ಅನ್ನ ತೆಗೆದು ಹಾಕಲಾಗಿದೆ. ಯಾವ್ಯಾವುದು, 79A, 79B, 79C. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಹೆಸರುಗಳು ಬರುತ್ತೆ, ಎಲ್ಲೆಲ್ಲಿ ಮೆನ್ಷನ್ ಆಗಿತ್ತು ಮೊದಲು 79A, 79B ಅಂತ ಹೇಳ್ಕೊಂಡು ಬೇರೆ ಸೆಕ್ಷನ್ ಅಲ್ಲಿ, ಅವುಗಳಲ್ಲಿ ನೀವೇನ್ ಮಾಡ್ತೀರಾ, ತಿದ್ದುಪಡಿಯನ್ನ ಮಾಡಿದಿರ. 79A, 79B ಅನ್ನೋದನ್ನ ತೆಗೆದುಹಾಕಿದ್ರೆ ಅಷ್ಟೇ, ಮತ್ತೇನ್ ಮಾಡಿದ್ರು. ಇನ್ನೊಂದು ಹೊಸದಾಗಿ ಸೇರಿಸಿರೋದು ಯಾವುದು, 80A ಯನ್ನ ಹೊಸದಾಗಿ ಸೇರಿಸಲಾಗಿದೆ. 80A ಯನ್ನ ಹೊಸದಾಗಿ ಸೇರಿಸಲಾಗಿದೆ. ಇಲ್ಲಿ ನಮ್ಗೆ 2020ರ ತಿದ್ದುಪಡಿಯನ್ನು ನೋಡ್ತಾ ಇದ್ರು ಕೂಡ 2015ರ ತಿದ್ದುಪಡಿಯನ್ನು ಕೂಡ ಒಂದ್ಸಲ ಅರ್ಥ ಮಾಡ್ಕೋಬೇಕಾಗತ್ತೆ. ನಾರ್ಮಲ್ ಆಗಿ ನಮ್ಗೇನಿತ್ತು, 2015ಕ್ಕಿಂತ ಮೊದಲಾಗಿದ್ರೆ ಭೂಮಿಯನ್ನ ನಾವು
ಮಾರಾಟ ಮಾಡಬಹುದು ಅಂತಂದ್ರೆ ಯಾರಿಗೆ ಮಾಡ್ಬೋದಿತ್ತು? ಕೃಷಿ ಭೂಮಿಯನ್ನ ಕೃಷಿಕರಾದವರು ಮಾತ್ರ ಪರ್ಚೇಸ್ ಮಾಡ್ಬೇಕಿತ್ತು. ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ತೋರಿಸ್ಬೇಕಿತ್ತು? ನಾನು ಕೃಷಿಕ ಅನ್ನುವಂತ ಡಾಕ್ಯುಮೆಂಟ್ ಅನ್ನು ತೋರಿಸ್ಬೇಕಿತ್ತು, ಅಥವಾ ನನ್ನ ತಂದೆಯೋ ನನ್ನ ತಾತನೋ ಕೃಷಿಕ ಅನ್ನೋದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕಿತ್ತು? ನಾನು ಪ್ರೂಫ್ ಅನ್ನ ತೋರಿಸ್ಬೇಕಿತ್ತು. ಅಂದರೆ ಮಾತ್ರ ನಾನೇನ್ ಮಾಡ್ಬೋದು? ಕೃಷಿ ಭೂಮಿಯನ್ನ ಕೊಂಡುಕೊಳ್ಬಹುದು. ಕೃಷಿ ಭೂಮಿಯನ್ನ ನಾನೇನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಕೃಷಿಕನಾಗಿದ್ರೆ ಮಾತ್ರ ಕೊಂಡುಕೊಳ್ಬಹುದಿತ್ತು ಅಂತ ಹೇಳಿ. ಆದ್ರೆ ಇಲ್ಲೇನಾಗುತ್ತೆ ನಿಮ್ಗೆ 2015ರಲ್ಲಿ ಕೃಷಿಕರಲ್ಲದವರು ಕೂಡ ಕೊಂಡುಕೊಳ್ಬಹುದು ಅಂತ ಕೊಟ್ಟ. ಕೃಷಿಕರಲ್ಲದಿರುವವರು ಕೂಡ ಏನ್ ಮಾಡ್ಬೋದು? ಇದನ್ನ ಕೊಂಡುಕೊಳ್ಬಹುದು. ಆದ್ರೆ ಅವರ ಆದಾಯ ಎಷ್ಟಿರ್ಬೇಕು ಅಂತ ಹೇಳ್ತಾರೆ? 2 ಲಕ್ಷಕ್ಕಿಂತ ಪ್ರತಿ ವರ್ಷಕ್ಕೆ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವಂತಹ ಕೃಷಿಯೇತರ ಕುಟುಂಬಗಳು ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾರೆ. ನಂತರ 2017ರಲ್ಲಿ ಮತ್ತೆ ಇದನ್ನ ಚೇಂಜ್ ಮಾಡ್ತಾರೆ. ಏನ್ ಮಾಡ್ತಾರೆ? 2 ಲಕ್ಷ ಇರೋದನ್ನ ಇದನ್ನ 25 ಲಕ್ಷಕ್ಕೆ ಏರಿಸ್ತಾರೆ. ಸೊ ಕೃಷಿ ಭೂಮಿಯನ್ನ ಯಾರು ಕೊಳ್ಳಬಹುದು ಅಂತಂದಾಗ ಕೃಷಿಕರಲ್ಲದವರು ಕೂಡ ಕೊಳ್ಳಬಹುದು. ಆದ್ರೆ ಅವರ ಆದಾಯ ಏನಿರ್ಬೇಕು? 25 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲ ಬದಲಾವಣೆಗಳು ಬಂದಿರೋದು ಎಲ್ಲಿ? ನಮ್ಗೆ ಇದರ ಒಳಗಡೆ ಇದೆ. 79A ಮತ್ತೆ 79B ಅಲ್ಲಿ ಇದೆ. ಈಗ ಅದನ್ನ ನೀವು ತೆಗೆದಾಕಿದೀರ ಅಂದ್ರೆ ಮೀನಿಂಗ್ ಏನು? 25 ಲಕ್ಷ ಪ್ರತಿ ವರ್ಷ ಆದಾಯ ಇರಬೇಕು ಅಂತ ಹೇಳಿಲ್ಲ. ಅವ್ರೇನ್ ಮಾಡ್ಬೋದು? ಅದಕ್ಕಿಂತ ಜಾಸ್ತಿ ಆದಾಯ ಇರುವಂತ ವ್ಯಕ್ತಿ ಕೂಡ ಪರ್ಚೇಸ್ ಮಾಡ್ಬೋದು. 79A ಅಲ್ಲಿ ಆದಾಯದ ಬಗ್ಗೆ ನೀವು ಮಾತಾಡಿದ್ರೆ 79B ಅಲ್ಲಿ ಏನ್ ಹೇಳ್ತೀರಾ? ಇವನ್ ಕಂಪನಿಗಳು ಕೂಡ ಅದನ್ನ ಪರ್ಚೇಸ್ ಮಾಡ್ಬೋದು. ಸೊ ಅದನ್ನ ಒಂದ್ಸಲ ಆರ್ಟಿಕಲ್ಗಳನ್ನೇ ನೋಡೋಣ. ಓಕೆ, ಸೊ ಆರ್ಟಿಕಲ್ಗಳನ್ನ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿರ್ತಗುತ್ತೆ. ಓಕೆ, ಇಂಗ್ಲಿಷ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ನಿಮ್ಗೆ ಇರೋದೇನು? 2015ರ ನಂತರದಲ್ಲಿ ಏನು ಬದಲಾವಣೆ ಆಗಿದೆ ಅಷ್ಟೇ ಇದೆ. ಆದ್ರೆ ನಾವೇನ್ ಹೇಳ್ತಿದ್ವಿ? 2020ರಲ್ಲಿ ಆಗಿರುವಂತ ಬದಲಾವಣೆಯನ್ನು ಕೂಡ ನೋಡ್ತೀವಿ. ಲಾಸ್ಟ್ ಅಲ್ಲಿ 2020ರಲ್ಲಿ ಆದಂತ ಬದಲಾವಣೆಯನ್ನು ಕೂಡ ನೋಡ್ತೀವಿ. ಇಲ್ಲೇ ಹೇಳ್ತೀವಿ 2015ರ ನಂತರದಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಕೃಷಿ ಭೂಮಿಯನ್ನ ಹೊರತುಪಡಿಸಿ ಒಂದು ಕುಟುಂಬಕ್ಕೆ ಇತರ ಮೂಲಗಳಿಂದ 2 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇಲ್ಲದ ವಾರ್ಷಿಕ ಆದಾಯವನ್ನ ಹೊಂದಿರುವವರು ಇವರು ಅರ್ಹರಾಗಿರಲ್ಲ. ಅಂದ್ರೆ 2 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ರೆ ಅವರು ಅರ್ಹರಲ್ಲ. 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರೋರು ಅರ್ಹರು ಅಂತ ಹೇಳ್ತೀವಿ. ಕೃಷಿಯಿಂದ ಬೇರೆ ಚಟುವಟಿಕೆಗಳಿಂದ ಅವ್ರಿಗೇನಾದ್ರೂ 2 ಲಕ್ಷಕ್ಕಿಂತ ಕೃಷಿ ಮತ್ತೆ ಬೇರೆ ಚಟುವಟಿಕೆಯಿಂದ, ಕೃಷಿಯನ್ನ ಬಿಟ್ಟು ಬೇರೆ ಚಟುವಟಿಕೆಗಳಿಂದ, ಕೃಷಿ ಮತ್ತು ಅಲ್ಲ ಕೃಷಿಯನ್ನ ಬಿಟ್ಟು ಬೇರೆ ಚಟುವಟಿಕೆಗಳಿಂದ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀವಿ. 2017ರ ಬದಲಾವಣೆಯಲ್ಲಿ ನೀವೇನ್ ಮಾಡ್ತೀರಾ? ಅದನ್ನ 2 ಲಕ್ಷ ರೂಪಾಯಿಯಿಂದ ಏರಿಸಿ ಅದನ್ನ 25 ಲಕ್ಷ ರೂಪಾಯಿ ಮಾಡ್ತೀರಾ. 25 ಲಕ್ಷ ರೂಪಾಯಿ ಮಾಡ್ತೀರಾ. ಓಕೆ, ಸೊ ಅದನ್ನ ನಾವು ನೋಡ್ತೀವಿ. 25 ಲಕ್ಷ ರೂಪಾಯಿ ಮಾಡಿರೋದು ಯಾವಾಗ? 2017ರಲ್ಲಿ. ಸೊ ಈಗ ಏನ್ ಹೇಳ್ತಿದ್ರ? ಈ 79A ಯನ್ನ ತೆಗೆದು ಹಾಕಿದೀವಿ ಅಂದ್ರೆ ಏನ್ ಹೇಳ್ತಿದ್ರ? ನಿರ್ದಿಷ್ಟ ವ್ಯಕ್ತಿಗಳಿಂದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದನ್ನ ನಿಷೇಧಿಸಲಾಗಿದೆ ಅಂತ ಹೇಳ್ತಿದ್ರು. ಕೆಲವೊಬ್ಬರಿಗೆ ಭೂಮಿಯನ್ನ ಕೃಷಿ ಭೂಮಿಯನ್ನ ಪಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಇದನ್ನೇ ತೆಗೆದಾಕಿದಿರ ಅಂದ್ರೆ ಯಾರು ಬೇಕಾದ್ರೂ ತಗೊಳ್ಬಹುದು ಅಂತ ಅರ್ಥ. ಯಾರು ಬೇಕಾದ್ರೂ ಏನ್ ಮಾಡ್ಬೋದು? ಇದನ್ನ ತೆಗೆದುಕೊಳ್ಬಹುದು. ಓಕೆ, ಸೊ 79A ಯನ್ನ ತೆಗೆದುಹಾಕಲಾಗಿದೆ. ನೆಕ್ಸ್ಟ್ 79B ಅನ್ನು ನೋಡಿ. 79B ಅಲ್ಲಿ ಕೂಡ ಅದೇ ತರ. ಆದ್ರೆ 79B ಅಲ್ಲಿ ಯಾರು? ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಬೇರೆ ಯಾರ್ಯಾರು ಕೊಳ್ಳಬಹುದು ಅಂತ ಹೇಳ್ತಾರೆ. ಸೊ ಅದನ್ನ ಕೊಳ್ಳೋದಕ್ಕೆ ಆಗಲ್ಲ ಅನ್ನೋದನ್ನ ಮೊದಲು ಹೇಳ್ತು. ಇಲ್ಲಿ ನೋಡಿ ಏನಿತ್ತು ಮೊದಲು ಅದನ್ನ ನೀವು ನೋಡೋದಕ್ಕೋದ್ರೆ, ಸೊ ಇದನ್ನ ನೀವೇನು ನೋಡೋದಕ್ಕೋದ್ರೆ, ನಿರ್ದಿಷ್ಟ ವ್ಯಕ್ತಿಗಳು ಕೃಷಿ ಭೂಮಿಯನ್ನ ಹಿಡಿದಿಟ್ಟುಕೊಳ್ಳುವುದನ್ನು ನಿಷೇಧಿಸುವುದು. ವೈಯಕ್ತಿಕವಾಗಿ ಭೂಮಿಯನ್ನ ಸಾಗುವಳಿ ಮಾಡುವ ವ್ಯಕ್ತಿ ಇವನನ್ನ ಹೊರತುಪಡಿಸಿ ಯಾವುದೇ ವ್ಯಕ್ತಿಯು ಭೂಮಿಯನ್ನು ಹೊಂದೋದಕ್ಕೆ ಅರ್ಹನಲ್ಲ. ವೈಯಕ್ತಿಕವಾಗಿ ಆ ವ್ಯಕ್ತಿ ಏನಾದ್ರೂ ಭೂಮಿಯನ್ನ ಸಾಗುವಳಿ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಏನ್ ಮಾಡ್ಬೋದು? ಕೃಷಿ ಭೂಮಿಯನ್ನ ಹೊಂದಬಹುದು. ಅದನ್ನ ಬಿಟ್ಟು ಬೇರೆ ಯಾವುದೇ ವ್ಯಕ್ತಿ ಏನ್ ಮಾಡಬಾರ್ದು? ಕೃಷಿ ಭೂಮಿಯನ್ನ ಹೊಂದಬಾರ್ದು ಅಂತ. ಅದಲ್ಲದೆ ಶೈಕ್ಷಣಿಕ, ಧಾರ್ಮಿಕ ಅಥವಾ ದತ್ತಿ ಸಂಸ್ಥೆಗಳು ಅಥವಾ ಸಮಾಜ ಅಥವಾ ಟ್ರಸ್ಟ್ ಇವುಗಳು ಏನ್ ಮಾಡುವ ಹಾಗಿಲ್ಲ. ಸೊ ಯಾವುದೇ ಸಂಸ್ಥೆ, ಸಮಾಜ ಅಥವಾ ಟ್ರಸ್ಟ್ ಅನ್ನು ಹೊರತುಪಡಿಸಿ ಸೊ ಇವುಗಳು ಏನ್ ಮಾಡುವ ಹಾಗಿಲ್ಲ. ಸೊ ಇವುಗಳು ಇದನ್ನ ಕೃಷಿ ಭೂಮಿಯನ್ನ ಹೊಂದುವಾಗಿಲ್ಲ. ಒಂದು ಕಂಪನಿ ಇದು ಕೂಡ ಕೃಷಿ ಭೂಮಿಯನ್ನ ಹೊಂದುವ ಹಾಗಿಲ್ಲ ಅಂತ ಹೇಳಿದ್ರು. ಅದಲ್ಲದೆ ಯಾವುದಾದರೂ ಸಂಘಟನೆಗಳು, ಅವಿಭಕ್ತ ಕುಟುಂಬವನ್ನ ಹೊರತುಪಡಿಸಿ ಉಳಿದಂತ ಸಂಘಟನೆಗಳು, ಅದಲ್ಲದೆ ಸಹಕಾರಿ ಫಾರ್ಮ್ ಒಂದನ್ನ ಬಿಟ್ಟು ಸಹಕಾರಿ ಸಂಘಗಳಾಗಿರ್ಬೋದು, ಇವು ಯಾವುದೂ ಕೂಡ ಕೃಷಿ ಭೂಮಿಯನ್ನ ಏನ್ ಮಾಡುವ ಹಾಗಿಲ್ಲಾಗಿತ್ತೋ ಅವುಗಳನ್ನ ಹಿಡಿದಿಟ್ಟುಕೊಳ್ಳುವಂತಿಲ್ಲ ಅಂತ ಹೇಳ್ತು. ಹಾಗೇನ್ ಮತ್ತೆ ಏನ್ ಮಾಡಿದಿರ? 79B ಅನ್ನ ತೆಗೆದು ಹಾಕಿದಿರ ಅಂದ್ರೆ ಮೀನಿಂಗ್ ಏನು? ಯಾರು ಬೇಕಾದ್ರೂ ಕೃಷಿ ಭೂಮಿಯನ್ನ ಇಟ್ಕೋಬಹುದು ಅಂತೇಳಿ ಅರ್ಥ. ಒಂದು ಕಂಪನಿ ಕೂಡ ಕೃಷಿ ಭೂಮಿಯನ್ನ ಖರೀದಿ ಮಾಡ್ಬೋದು ಅಂತೇಳಿ ಅರ್ಥ.
ಓಕೆ, ಕಂಪನಿ ಕೂಡ ಏನ್ ಮಾಡ್ಬೋದು, ಕೃಷಿ ಭೂಮಿಯನ್ನ ಖರೀದಿ ಮಾಡ್ಬೋದು. ಸೊ ಅದು 2. 79C ಏನ್ ಹೇಳ್ತೆ, ಹಾಗಾದ್ರೆ 79A 79Bಗೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾರಂದ್ರೆ ಅವರಿಗೆ ಶಿಕ್ಷೆ ಯಾವ ರೀತಿಯಲ್ಲಿ ವಿಧಿಸಬೇಕು ಅಂತ ಹೇಳಿತ್ತು. ಈಗ 79A 79Bನೇ ಹೋಗಿದೆ ಅಂತಂದ್ರೆ ಇದೇನಾಗುತ್ತೆ, 79C ಕೂಡ ಹೋಗಿದೆ. 79C ಅನ್ನು ಕೂಡ ನೀವು ತೆಗೆದಾಕಿದ್ರ ಇದೇನೋ. ಸೊ ಆ ಘೋಷಣೆಯನ್ನು ಒದಗಿಸೋದಕ್ಕೆ ವಿಫಲ ಆದ್ರೆ ಏನ್ ದಂಡ ಹಾಕ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಅದೆರಡು ಹೋಗಿರೋದ್ರಿಂದಾಗಿ 79A 79B ಹೋಗಿರೋದ್ರಿಂದಾಗಿ ಸೊ ಈ ದಂಡದ ಒಂದು ಪ್ರೊವಿಷನ್ ಕೂಡ ಹೋಗ್ಬಿಟ್ಟಿದೆ. ಸೊ ಇದು 79C ನ ಒಳಗಡೆ ಹೊಸದಾಗಿ ಇನ್ಸರ್ಟ್ ಮಾಡಿರುವಂತ ಒಂದು ಆರ್ಟಿಕಲ್ ಯಾವುದು ಅಥವಾ ಸೆಕ್ಷನ್ ಯಾವುದು ಅಂತ ಕೇಳಿದಾಗ 80A. 80A ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ಓಕೆ, ಕನ್ನಡದಲ್ಲಿ ನೋಡೋಣ. ಅನುಸೂಚಿತ ಜಾತಿಗಳ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ಮಂಜೂರು ಮಾಡಿರುವಂತಹ ಭೂಮಿಯ ಮೇಲೆ ನಿರ್ಬಂಧ. SC STಗೆ ಸಂಬಂಧಪಟ್ಟ ಹಾಗೆ ಸೊ ಅದೇನಾದ್ರೂ ಒಂದು ಭೂಮಿಯನ್ನ ಮಂಜೂರು ಮಾಡ್ತಾ ಇದೆ ಅಂತಂದ್ರೆ ಆ ಭೂಮಿಯನ್ನ ಮಾರುವುದಕ್ಕೆ ನಿರ್ಬಂಧವನ್ನ ಹೇಳ್ತಾ ಇದೀವಿ. ಸೊ ಇಲ್ಲಿ ಏನ್ ಮಾಡುವಾಗಿಲ್ಲ, ಸೊ ಇಲ್ಲಿರುವಂತ ಕೆಲವೊಂದು ಭೂಮಿಗಳನ್ನ ನೀವು ವರ್ಗಾವಣೆ ಮಾಡುವ ಹಾಗಿಲ್ಲ. ಸೊ ಅದೇನಾದ್ರೂ ಟ್ರೈಬಲ್ ಏರಿಯಾ ಅಂತೇಳಿ ಏನಾದ್ರು ನೀವು ಹೇಳಿದ್ರೆ ಅಥವಾ ಸೊ ಶೆಡ್ಯೂಲ್ಡ್ ಕಾಸ್ಟ್ಗೆ ಸಂಬಂಧಪಟ್ಟಂತ ಏರಿಯಾ ಅಂತೇಳಿ ನೀವು ಮೆನ್ಷನ್ ಮಾಡಿದ್ರೆ ಅದನ್ನ ಬೇರೆಯವರಿಗೆ ಮಾರೋದನ್ನ ನಿಷೇಧ ಮಾಡಿದ್ದಾರೆ. ಸೊ ಅದು 80A ನಲ್ಲಿ. ಸೊ ಏನೇನಾಗಿದೆ, 79A B ಮತ್ತೆ C ಇದು 3 ತೆಗೆದು ಹಾಕಿದಿರಾ, 80A ಅನ್ನ ಏನ್ ಮಾಡಿದಿರಾ, ಸೊ ಇದನ್ನ ಇನ್ಸರ್ಟ್ ಮಾಡಿದ್ರು, ಹೊಸದಾಗಿ ಹಾಕಿದ್ರು. ಸೊ ಇವಿಷ್ಟು ನಿಮ್ಗೇನು 2020ರಲ್ಲಿ ಏನು ಬದಲಾವಣೆ ಮಾಡಿದೀವಿ ಅಂತ. ಸೊ ಇದರೊಂದಿಗೆ ನಮ್ಮ ಈ ಒಂದು ಸೆಷನ್ ಮುಗಿತಾ ಇದೆ. ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟ ಹಾಗೆ ಭೂ ಸುಧಾರಣೆಗಳು ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಅಂಡ್ ಸಿ ಯು.